ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬ ಇನ್ನೆರಡು ದಿನಕ್ಕೆ ಆಗಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿಯೇ ಎಲ್ಲರಿಗೂ ಹಬ್ಬದ ಶುಭ ಕಾಮನೆಗಳು. ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ಹಬ್ಬದ ನಿಮಿತ್ತ ಇಲ್ಲಿನ ಕಾರ್ಯಕ್ರಮಗಳಿಗೆ ವಿರಾಮ ಇರುತ್ತೆ. 6ನೇ ತಾರೀಕು ಮಂಗಳವಾರದಿಂದ ಮಂಗಳವಾರ ಮತ್ತು ಬುಧವಾರ ಮುಂದಿನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. KP ಪುತ್ತೂರಾಯ ಅವರಿಂದ ಇಲ್ಲಿ ಉಪನ್ಯಾಸ ಇದೆ. ಇನ್ನೊಂದು ಪ್ರಕಟಣೆ, ಇದೇ ಸಭಾಂಗಣದಲ್ಲಿ ಏಪ್ರಿಲ್ 21ನೇ ತಾರೀಕು ಡಾಕ್ಟರ್ KS ಕಣ್ಣನ್ ಅವರ ಉಪನ್ಯಾಸ ನಡೆದಿತ್ತು. ವಿಷಯ ರಂಗಪ್ರಿಯ ಸ್ವಾಮೀಜಿಯವರ ಗಜೇಂದ್ರ ಮೋಕ್ಷ ವ್ಯಾಖ್ಯಾನ. ಅದರ ಧ್ವನಿ ಮುದ್ರಿಕೆ ಎದುರುಗಡೆಯ ಮಳಿಗೆಯಲ್ಲಿ ಲಭ್ಯ ಇದೆ, ಆಸಕ್ತರು ಗಮನಿಸಬಹುದು. ಕೊರ್ಗಿ ಶ್ರೀ ವೆಂಕಟೇಶ್ವರ ಉಪಾಧ್ಯಾಯರ ಸ್ಮರಣಾರ್ಥ ದತ್ತಿಯ ಆಶ್ರಯದಲ್ಲಿ ಕಳೆದ 3 ದಿನದಿಂದ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಹಿರಿಯ ವಿದ್ವಾಂಸರಾದ KL ಶಂಕರನಾರಾಯಣ ಜೋಯಿಸರು ಮೊದಲನೇ ದಿನ ಯೋಗ ಮತ್ತು ಮಾನವ ಅನ್ನೋ ವಿಷಯವಾಗಿ, 2ನೇ ದಿನ ಯೋಗ ಮತ್ತು ಋಷಿ ಸಂಸ್ಕೃತಿ ಅನ್ನೋ ವಿಷಯವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಇದೆರಡೂ ಒಂದು ರೀತಿಯಲ್ಲಿ ಥಿಯರಿ ಅಂತ ಅಂದುಕೊಂಡ್ರೆ, ಇವತ್ತು ಪ್ರಾಕ್ಟಿಕಲ್ ಆಗಿ ಅವುಗಳನ್ನು ಅನುಸರಿಸಿಕೊಂಡು ಬದುಕಿದಂಥವ್ರು ಇದ್ರಾ ಅನ್ನೋ ಪ್ರಶ್ನೆಯನ್ನಿಟ್ಟುಕೊಂಡು ಮಹಾಯೋಗಿ ಶ್ರೀರಂಗರನ್ನು ಕುರಿತು ಅವರೀಗ ಮಾತನಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಯೋಗ ಅನ್ನೋ ವಿಷಯ ಬಂದಾಗ ತುಂಬ ಸಲ ಒಂದು ಕಥೆ ನೆನಪಾಗತ್ತೆ. ಒಬ್ಬ ಮನುಷ್ಯ ಓಡಾಡಬೇಕು ಅಂತ ಒಂದು ಗಾಡಿ ತಗೊಂಡಂತೆ, 2 ವೀಲರ್. ತಗೋಬೇಕಾದ್ರೆ ಅದೋ ಇದೋ ತಗೊಳಕ್ಕಾಗಲ್ಲ, ತುಂಬ ಇಷ್ಟವಾದದ್ದನ್ನು ನೋಡಿ ಬಣ್ಣ, ಆಕಾರ, ಭಾರ ಎಲ್ಲ ನೋಡಿಯೇ ತಗೊಂಡಿದ್ದು. ತಗೊಂಡ ಮೇಲೆ ಅವನಿಗೆ ಆ ಗಾಡಿ ಬಗ್ಗೆ ಎಷ್ಟೊಂದು ವ್ಯಾಮೋಹ ಬೆಳೆದು ಬಿಡ್ತು ಅಂದರೆ, ಆ ಗಾಡಿಯನ್ನು ಶೆಡ್ಡಿಂದ ಹೊರಗೆ ಹಾಕಿದರೆ ಧೂಳು ಅಂಟ್ಕೊಳ್ಳುತ್ತೆ, ಮಳೆಗೆ ಹೋದರೆ ನೀರು ತಾಕಿ ತುಕ್ಕು ಹಿಡಿಯುತ್ತೆ. ಏನು ಮಾಡೋದು? ಕೊನೆಗೆ ಓಡಾಟಕ್ಕೆ ಅಂತ ತಗೊಂಡ ಗಾಡಿ ಅದೇ ಒಂದು ಅದರ ವಾಗಾತಿಯೇ ಅವನಿಗೊಂದು ಕೆಲಸ ಆಗಿಬಿಡ್ತು, ಓಡಾಟ ಮರೆತು ಹೋಯಿತು ಅಂತ. ನಮ್ಮ ಬಹುತೇಕರ ಸ್ಥಿತಿ ಅದೇನೆ. ದೇಹ ಅನ್ನೋದಿರೋದು ಧರ್ಮ ಸಾಧನವಾಗಿ ಅನ್ನೋದು ನಮ್ಮ ಪರಂಪರೆಯ ಒಂದು ಸೂತ್ರ. ಆದರೆ ನಮ್ಮ ಬಹುತೇಕರ ಬದುಕು ಯಾವ ಮಟ್ಟದಲ್ಲಿ ಇರುತ್ತೆ ಅಂತಂದರೆ, ಉಗುರಿಗೆ ಹಚ್ಚೋ ಬಣ್ಣ ಯಾವುದಿರಬೇಕು, ತುಟಿಗೆ ಹಚ್ಚೋ ಬಣ್ಣ ಯಾವುದಿರಬೇಕು, ಅಲಂಕಾರ ಹೇಗಿರಬೇಕು ದೇಹದ್ದು ಅನ್ನೋ ಮಟ್ಟದಲ್ಲೇ ನಮ್ಮ ಜೀವನ ಪರಿಸಮಾಪ್ತಿ ಆಗತ್ತೆ. ಇಂಥ ಸಂದರ್ಭದಲ್ಲಿ ನಿಜವಾದ ಬದುಕಿನ ಗುರಿ ಏನು, ದಾರಿ ಏನು ಅನ್ನೋದನ್ನು ಹೇಳೋದಕ್ಕೋಸ್ಕರನೇ ನಮ್ಮಲ್ಲಿ ಅನೇಕ ಶಾಸ್ತ್ರಗಳು ಬೆಳೆದು ಬಂದಿದೆ. ನಮ್ಮ ಪರಂಪರೆ ಅಂಥ ಶಾಸ್ತ್ರಗಳನ್ನು ನಮಗೆ ಕೊಟ್ಟಿದೆ. ಒಂದು ಏಕಸೂತ್ರತೆಯನ್ನು ನಾವು ಅದರಲ್ಲಿ ಗಮನಿಸೋದಾದರೆ, ಅದು ಯೋಗ ಇರಲಿ, ಸಂಗೀತ ಇರಲಿ, ಯಾವುದೇ ಕಲೆಗಳಿರಲಿ, ಯಜ್ಞ ಯಾಗಗಳಿರಲಿ, ಅದೆಲ್ಲದರ ಗುರಿ ಅದು ಆತ್ಮ ಸಂಸ್ಕಾರ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಕೇವಲ ದೇಹ ಮಟ್ಟದಲ್ಲೇ ನಮ್ಮ ವ್ಯವಹಾರಗಳು ಇವತ್ತು ನಡೀತಾ ಇರೋದ್ರಿಂದ ಅನೇಕ ಸಮಸ್ಯೆಗಳು ವ್ಯಕ್ತಿಗತವಾಗಿ, ಸಾಂಸಾರಿಕವಾಗಿ ಮತ್ತು ಸಾಮಾಜಿಕವಾಗಿಯೂ ಕೂಡ ತೋರ್ಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸ್ವತಃ ಅನುಷ್ಠಾನಿಕರು, ಸಾಧಕರು ಆದ ಶಂಕರನಾರಾಯಣ ಜೋಯಿಸರಂಥವರ ಮಾರ್ಗದರ್ಶನ ನಮಗೆ ಸಿಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನಿಮಿತ್ತವಾದವರು ಕೂಡ ಅವರು ಸ್ವತಃ ಸಾಧಕರಾಗಿಯೇ ಬದುಕಿದಂಥವರು, ಸಾಧನೆಯ ದಾರಿಯಲ್ಲೇ ಬದುಕಿದಂಥವರು. ಉಪಾಧ್ಯಾಯರು ತುಂಬ ಸಲ ಹೇಳ್ತಿರ್ತಾರೆ, ವೆಂಕಟೇಶ್ವರ ಉಪಾಧ್ಯಾಯರ ಕೊನೆಯ ದಿನವನ್ನು ನೆನಪಿಸ್ಕೊಳ್ತಾ ಇದ್ದರೆ ಅವರಿಗೊಂದು ಶಸ್ತ್ರಚಿಕಿತ್ಸೆ ಆಗಬೇಕಿತ್ತು, ಆದರೆ ದೇಹಚ್ಛೇದ ಅದು ವೈದಿಕನಾದವನಿಗೆ ಅದು ಸಲ್ಲದು ಅಂತ ಶಾಸ್ತ್ರ ಹೇಳಿದೆ ಅಂತ ಅವರು ಬಲವಾಗಿ ನಂಬಿಕೊಂಡು, ಅದೇ ರೀತಿ ಶಸ್ತ್ರಚಿಕಿತ್ಸೆಗೆ ಏನು ಆಪರೇಷನ್ ಥಿಯೇಟ್ರ್ ಒಳಗಡೆ ಹೋಗಬೇಕು, ಅದಕ್ಕೆ ಎಂಟ್ರಾಗಕ್ಕೆ ಮುಂಚೆ ಅವರು ದೇಹತ್ಯಾಗವನ್ನು ಮಾಡಿದ್ರು.
ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಯೋಗದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಋಷಿ ಸಂಸ್ಕೃತಿ, ಅದರ ಹಿನ್ನೆಲೆಯಲ್ಲಿ ಬೆಳೆದು ಬಂದ ಆಚಾರ ವಿಚಾರಗಳು, ಅದು ಹೇಗೆ ದೇಹ ಮತ್ತು ಮನಸ್ಸಿಗೆ ಸಂಸ್ಕಾರಕಾರಿ ಅನ್ನೋದನ್ನು ಜೋಯಿಸರು ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ 2 ದಿನಗಳ ಕಾಲ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಈ ಕಾಲಘಟ್ಟದಲ್ಲಿ ಬದುಕಿದ ಓರ್ವ ಮಹಾಯೋಗಿಯನ್ನು ಅವರು ಪರಿಚಯಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವೆಂಕಟೇಶ್ವರ ಉಪಾಧ್ಯಾಯ ಸ್ಮರಣಾರ್ಥ ದೃತ್ತಿಯನ್ನು ಇಲ್ಲಿ ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರಿಗೆ ಕೃತಜ್ಞತೆಗಳು. ಶಂಕರನಾರಾಯಣ ಉಪಾಧ್ಯಾಯರು ಸ್ವತಃ ವಿದ್ವಾಂಸರು, ಲೇಖಕರು, ಕಲಾವಿದರು. ಈ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ. ಅವರು ಜೋಯಿಸರನ್ನು ತಮ್ಮೆಲ್ಲರ ಪರವಾಗಿ ಗೌರವಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿದ್ವಾನ್ ಕೆ.ಎಲ್. ಶಂಕರನಾರಾಯಣ ಜೋಯಿಸರು ಇವತ್ತಿನ ಉಪನ್ಯಾಸ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಯದೀಯೇ ಪ್ರಜ್ಞಾ ಸಮುದ್ರೇ ಮಿಲನಂ ವ್ರಜಂತಿ ತಂ ಜ್ಞಾನ ವಿಜ್ಞಾನ ನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಎಲ್ಲೆಲ್ಲೂ ಅನವರತವೂ ಬೆಳಗುತ್ತಿರುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಇಂದಿನ ಪ್ರವಚನದ ವಿಷಯವಾಗಿರುವ ಮಹಾಗುರು ಶ್ರೀರಂಗ ಅವರ ಪದಪದ್ಮಗಳಿಗೂ ಪ್ರಣಾಮಗಳು. ಎಲ್ಲ ಜಿಜ್ಞಾಸುಗಳನ್ನು ಹರ್ದರಾದ ಸುಹೃದಯರಾದ ಎಲ್ಲ ಮಹನೀಯರನ್ನು ಹಾರ್ದವಾಗಿ ನಮಿಸಿ, ಈ 2 ದಿನ ಆಡಿದ ಮಾತಿನ ಮಂಗಳ ರೂಪವಾಗಿ ಎಲೆಯ ಮರೆಯ ಕಾಯಾಗಿ ಬೆಳಗಿದ ಒಂದು ವ್ಯಕ್ತಿತ್ವವನ್ನು ಒಂದು ಸಂಕ್ಷೇಪವಾದ ಭಾಷೆಯಲ್ಲಿ ತಮ್ಮ ಜೊತೆಗೆ ನಾನು ಅನುಸಂಧಾನ ಮಾಡಿಕೊಳ್ಳುವ ಉದ್ದೇಶವುಳ್ಳವನಾಗಿದ್ದೇನೆ. ಯಾವುದೇ ಒಬ್ಬ ಮಹಾಪುರುಷನ ವ್ಯಕ್ತಿತ್ವವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು ಲೋಕಸಾಮಾನ್ಯಕ್ಕೆ ಅಸಾಧ್ಯ ಅಂತ ಹೇಳಬೇಕಾಗತ್ತೆ. ಕಾರಣ ಅವರ ಆಳ ಅಷ್ಟಿರುತ್ತೆ. ಅವರ ಭೌತಿಕವಾದಂತಹ ಸ್ವರೂಪವನ್ನು ನೋಡಿದಾಗ ನಮ್ಮ ಹಾಗೆ ಅವರು ಅನ್ನೋ ರೀತಿಯಲ್ಲಿ ಅನಿಸಿದರೂ ಸಹ ಅವರ ಅಂತರಂಗದ ಆಳವನ್ನು ಏನಾದರೂ ಋಷಿ ಮಹರ್ಷಿಗಳು ಕೊಟ್ಟ ನೋಟದಲ್ಲಿ ನಾವು ಊಹೆಗೆ ತಂದುಕೊಳ್ಳೋದಾದರೆ ಅದು ನಮ್ಮಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ವಿಷಯ ಅಂತ ಒಂದು ನಿಲುಗಡೆಗೆ ಬರಬೇಕಾಗತ್ತೆ. ಸಮುದ್ರದ ಆಳವನ್ನು ಅಳೆಯೋದು ಹೇಗೆ ದುಸ್ತರವೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಗಗನದ ಪ್ರಮಾಣವನ್ನು ಹೇಗೆ ಅಳೆಯೋದು ದುಸ್ತರವೋ ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ಮಹಾಪುರುಷನ ವ್ಯಕ್ತಿತ್ವವನ್ನು ಅಳೆಯೋದು ತುಂಬ ದುಸ್ತರವಾದ ವಿಷಯ. ಒಂದು ಭಾಷೆಯಲ್ಲಿ ಆಚಾರ್ಯ ಶಂಕರರು ಜ್ಞಾಪಿಸ್ಕೋತಾರೆ, ಸ್ವದೇಶೋ ಭುವನತ್ರಯಂ ಎಂಬುದಾಗಿ. ನನ್ನ ದೇಶ ಯಾವುದು ಅಂತ ಕೇಳಿದರೆ ನಾವು ಅಂದ್ಕೋತೀವಿ ಬೆಂಗಳೂರು, ಮೈಸೂರು ಅಂತ. ಇನ್ನೊಂದು ಸ್ವಲ್ಪ ವ್ಯಾಪಕವಾಗಿ ನೋಡೋಣ ಅಂತ ಹೊರಟ್ರೆ ಕರ್ನಾಟಕ ಅಂತ ಅಂದ್ಕೋತೀವಿ. ಇನ್ನೂ ಸ್ವಲ್ಪ ವ್ಯಾಪಕವಾಗಿ ಹೊರಟ್ರೆ ನಾವು ಭಾರತ ದೇಶ ಅಂತ ಅಂದ್ಕೋತೀವಿ. ಇನ್ನೊಂದು ಸ್ವಲ್ಪ ಮುಂದುವರೆದು ಮಾತನಾಡೋದಾದರೆ ಈ ಭೂಮಂಡಲ ಅಂತ ಅಂದ್ಕೋತೀವಿ. ಆದರೆ ಜ್ಞಾನಿವರೇಣ್ಯರಾದ ಶಂಕರರು ಹೇಳ್ತಾರೆ, ಸ್ವದೇಶೋ ಭುವನತ್ರಯಂ ಅಂತ. ನನ್ನ ದೇಶ 3 ಲೋಕಗಳಾಗಿದೆ ಅಂತ.
ಅಷ್ಟು ವ್ಯಾಪಕವಾಗಿ ನಿಂತವನು ನಾನು. ನನ್ನ ಹೊರ ಬದುಕು ಒಂದು ಮಿತಿಗೆ ಒಳಪಟ್ಟಿದ್ರೂ ಸಹ ಈ ದೇಹ ಒಂದು ಸಣ್ಣ ಕ್ಷೇತ್ರಕ್ಕೆ ಒಳಪಟ್ಟು ಮಿತಿಗೆ ಒಳಪಟ್ಟು ಇರೋದಾದರೂ ಸಹ ಒಳಗಡೆ ಇರುವಂತಹ ಮನಸ್ಸು, ಅದರ ಹಿಂದ್ಗಡೆ ಇರುವಂತಹ ಜೀವ, ಅದಕ್ಕಿರುವ ವ್ಯಾಪ್ತಿ ಎಷ್ಟು ಅಂತ ಆಲೋಚನೆ ಮಾಡಿದ್ರೆ ಅದು ಭುವನತ್ರಯವನ್ನು ವ್ಯಾಪಿಸಿ ನಿಲ್ಲುವಂತಹದ್ದು ಎಂಬುದಾಗಿ ವರ್ಣಿಸ್ತಾರೆ. ಅದು ಕೇವಲ ಶಂಕರಾಚಾರ್ಯರಿಗೆ ಮೀಸಲಾದ ಮಾತಲ್ಲ, ಈ ಭರತ ಭೂಮಿಯ ಎಲ್ಲ ಋಷಿ ಮಹರ್ಷಿಗಳಿಗೆ, ಅದಕ್ಕೂ ಮಿಗಿಲಾಗಿ ಅವತಾರ ಪುರುಷರಿಗೆ, ಜ್ಞಾನಿಗಳಿಗೆ, ಯೋಗಿಗಳಿಗೆ ಎಲ್ಲ ಅನ್ವಯವಾಗುವಂಥ ಮಾತು. ಆದ್ದರಿಂದ ಅವರ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟರ ಮಟ್ಟಿಗೆ ಉಂಟಾಗಿದೆ ಅನ್ನೋದನ್ನು ನಾವು ಅನುಸಂಧಾನ ಮಾಡುವ ಅವಧಿ ಅವ್ರ ಬಗ್ಗೆ ಮಾತನಾಡುವಂಥ ಒಂದು ಸಂದರ್ಭ ಅಷ್ಟೇನೆ. ಅದಕ್ಕಿಂತ ಹೆಚ್ಚೇನು ಹೇಳೋಕ್ಕಾಗೋಲ್ಲ ಅಂತ ಅನಿಸುತ್ತೆ. ಈ ಭರತ ಭೂಮಿಯಲ್ಲಿ ಅಂತರಂಗದ ಪ್ರಪಂಚವನ್ನು ಅನುಭವಿಸಿದಂತಹ ಮಹನೀಯರನ್ನ ಬೇರೆ ಬೇರೆ ಪದಗಳಲ್ಲಿ ಗುರುತಿಸುವಂತಹದ್ದುಂಟು. ಜ್ಞಾನಿ ಅನ್ನೋ ಪದವನ್ನು ಹೇಳೋದುಂಟು. ಜ್ಞಾನಿ ಅಂದರೆ ಒಳಗಡೆ ಬೆಳಗ್ತಾ ಇರುವಂತಹ ಪರಮಾತ್ಮ ವಸ್ತುವಿಗೆ ಜ್ಞಾನ ಅಂತ ಕರೀತಾರೆ. ಅದನ್ನು ಅನುಭವಕ್ಕೆ ತಂದುಕೊಂಡವನು. ಗ್ರಂಥಾಧ್ಯಯನದಿಂದ ಬುದ್ಧಿಗೆ ವಿಷಯ ತಂದುಕೊಳ್ಳೋ ವಿಷಯ ಬೇರೆ. ಹಿಮಾಲಯದ ಬಗ್ಗೆ ಇಲ್ಲೇ ಕೂತ್ಕೊಂಡು 10 ಪ್ರವಚನ ಕೇಳಿ ಮನಸ್ಸಿಗೆ ಒಂದು ಚಿತ್ರವನ್ನು ತಂದ್ಕೋಬಹುದು, ಆದರೆ ಅದು ಅನುಭವ ಅಲ್ಲ. ಅದು ಶಾಬ್ದಿಕವಾದ ಜ್ಞಾನ ಅಂತ ಅದನ್ನು ಕರೀತಾರೆ. ಆ ಜ್ಞಾನ ಕೊಡುವಂತಹ ಪರಿಚಯ ಬಹಳ ಅಲ್ಪವಾದದ್ದು. ಅದಕ್ಕಿಂತ ಗಹನವಾದ ಪರಿಚಯ ಸಿಕ್ಕೋದು ಹಿಮಾಲಯವನ್ನು ಹತ್ತಿ ಹೋಗಿ ಅಲ್ಲಿರುವ ದೃಶ್ಯವನ್ನು ಮನಸ್ಸಿಗೆ ತಂದುಕೊಂಡಾಗ, ಸುಖ ದುಃಖಗಳನ್ನು ಭಾವಿಸಿದಾಗ ಒಂದು ಆಳವಾದಂಥ ಪರಿಚಯ ಹುಟ್ಟುತ್ತೆ. ಅದೇ ರೀತಿಯಲ್ಲಿ ಜ್ಞಾನ ಅನ್ನೋ ಬಗ್ಗೆ ಉಪನಿಷತ್ತಿನಿಂದ ಆರಂಭ ಮಾಡಿ ವಿಸ್ತಾರವಾಗಿ ಸಾಹಿತ್ಯ ರಾಶಿ ದೇಶದಲ್ಲಿ ಬೆಳೆದಿದೆ. ಅದನ್ನು ಎಷ್ಟೆಷ್ಟು ಅಧ್ಯಯನ ಮಾಡಿದ್ರೂ ಅದೆಲ್ಲವೂ ಶಬ್ದತಃ ಪರಿಚಯ. ಅಡಿಗೆ ಊಟದ ಬಗ್ಗೆ ಪ್ರವಚನಗಳನ್ನು ಕೇಳಿ ಅಡಿಗೆ ಸವಿಯದ ವ್ಯಕ್ತಿಗೆ ಹೇಗೆ ಎಷ್ಟು ಅನುಭವ ಆಗ್ಬೋದು ಅದೇ ರೀತಿಯಾದಂಥ ಅನುಭವ ಅಷ್ಟೇ ಅಂತ ಹೇಳಬೇಕಾಗತ್ತೆ. ಹಾಗಲ್ಲದೆ ತನ್ನ ಹೃದಯದ ಒಳಗಡೆ ಆ ಬೆಳಕನ್ನು, ಪರಮಾತ್ಮ ಪರಂಜ್ಯೋತಿಯನ್ನು ದರ್ಶನ ಮಾಡಿದ ವ್ಯಕ್ತಿಗೆ ಜ್ಞಾನಿ ಎಂಬುದಾಗಿ ಕರೀತಾರೆ. ಇದೇ ರೀತಿಯಲ್ಲಿ ಅನೇಕ ಪದಗಳಿದೆ. ಒಂದು ನಿರ್ದಿಷ್ಟವಾದ ಅಭಿಪ್ರಾಯವನ್ನು ಇಟ್ಕೊಂಡು ಹೊರಟಿರುವಂಥ ಪದಗಳು. ಯೋಗಿ ಅನ್ನೋ ಶಬ್ದವನ್ನು ಹೇಳೋದುಂಟು. ಸದಾ ಕಾಲದಲ್ಲೂ ಆ ಒಳಗೆ ಬೆಳಗ್ತಾ ಇರುವಂತಹ ಬೆಳಕಿನ ಸಂಬಂಧವನ್ನು ಇಟ್ಕೊಂಡು ಬದುಕ್ತಾ ಇರುವಂಥ ವ್ಯಕ್ತಿಗೆ ಯೋಗಿ ಅನ್ನೋ ರೀತಿಯಲ್ಲಿ ಕರಿಬೇಕಾಗತ್ತೆ. ಯೋಗ ಅಂದರೆ ಸಂಬಂಧ. ಯಾವ ಸಂಬಂಧ ಅಂದರೆ ಒಳಗೆ ಬೆಳಗ್ತಾ ಇರುವಂತಹ ಬೆಳಕಿನ ಸಂಬಂಧ. ಆ ಸಂಬಂಧವನ್ನು ಸದಾ ಕಾಲದಲ್ಲೂ ಉಳಿಸ್ಕೊಂಡು ಜೀವನವನ್ನು ಮಾಡ್ತಾ ಇರೋನು. ಅದರ ಪ್ರಭಾವ ಈ ಮೈ ಮೇಲೆ ಯಾವ್ಯಾವ ರೂಪದಲ್ಲಿ ಆಗ್ತಾ ಇದೆ ಅದು ಒಂದೊಂದನ್ನು ಸ್ಮರಿಸ್ಕೋತಾ ಒಂದು ಜೀವನವನ್ನು ಮಾಡ್ತಾ ಇರುವಂಥ ವ್ಯಕ್ತಿಗೆ ಯೋಗಿ ಅನ್ನೋ ಭಾಷೆಯನ್ನು ಕರಿಬಹುದು. ಆದರೆ ಎಷ್ಟೋ ಸಂದರ್ಭದಲ್ಲಿ ಇವುಗಳ ಆಶಯ ಅರ್ಥ ಆಗದೆ ಎಷ್ಟೋ ಜನ ಅನ್ಯಥಾ ಭಾವಿಸುವಂತಹದ್ದುಂಟು. ಶಂಕರಾಚಾರ್ಯರ ಸಿದ್ಧಾಂತವನ್ನು ಪ್ರಧಾನವಾಗಿ ಅದ್ವೈತ ಅನ್ನೋ ರೀತಿಯಲ್ಲಿ ಭಾವಿಸಿ ಅವರು ಯೋಗ ದರ್ಶನಕ್ಕೆ ನೇರವಾಗಿ ವಿರೋಧಿಗಳು ಅನ್ನೋ ರೀತಿಯಾದ ಮನಸ್ಸಿನಿಂದ ತೆಗೆದುಕೊಂಡು ಯೋಗಶಾಸ್ತ್ರ ಹೇಳುವ ಅನುಭವ ಇದರ ಬಗ್ಗೆ ಕುರಿತು ಮಾತನಾಡೋದಕ್ಕೆ ಹೊರಟ್ರೆ ಛೇ ಇದು ಖಂಡಿತವಾದ ದರ್ಶನ. ಶಂಕರಾಚಾರ್ಯರು ಅದ್ವೈತ ಅದೆಲ್ಲಿ ಇದೆಲ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡುವಂಥ ಜನತೆಯನ್ನು ಆಗಾಗ್ಗೆ ನಾವು ನೋಡ್ತೇವೆ. ನನಗೆ ಅಂಥದ್ದೊಂದು ವಿಚಿತ್ರವಾದ ಅನುಭವ ಆಗೋಯ್ತು. ಒಮ್ಮೆ ಯೋಗ ತಾರಾವಳಿ ಅನ್ನೋ ಗ್ರಂಥವನ್ನು ಒಂದು ಕಡೆಯಲ್ಲಿ ಪಾಠ ಹೇಳೋದಕ್ಕೆ ಕರೆಸಿದ್ರು. ನನಗೆ ಯಾವುದೋ ಒಂದು ಮಠ ಪಾಠ ಹೇಳ್ತಾ ಇರುವಾಗ ಒಂದೇ ದಿವಸದ ಪಾಠ ಯೋಗ ತಾರಾವಳಿ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ದೆ. ಇನ್ನೂ ಅರ್ಧ ಆಗಿತ್ತು ಪ್ರವಚನ, ಅಷ್ಟೇ 1.5 ಗಂಟೆ ಪ್ರವಚನ. ಅದು ದೇವಸ್ಥಾನದ ವಾತಾವರಣ. ಇದಕ್ಕಿದ ಹಾಗೆ ಗಂಟೆ ಬಾರಿಸಿ ಮಂಗಳಾರತಿ ಶುರು ಮಾಡಿಬಿಟ್ರು.
ಜನ ಎಲ್ಲ ಎದ್ದು ಮಂಗಳಾರತಿ ಕಡೆಗೆ ನೋಡೋಕೆ ಶುರು ಮಾಡಿದ್ರು. ನಾನು ಏನು ಮಾಡಬೇಕು ಅನ್ನೋದು ದಿಕ್ಕು ತೋರಲಿಲ್ಲ ನನಗೆ. ಇದೇನಿದು ಪರಿಸ್ಥಿತಿ ಇದು ಅಂತ ನಿಧಾನಕ್ಕೆಲ್ಲ ಎದ್ದು ಹೊರಡೋಕೆ ಶುರು ಮಾಡಿದ್ರು. ಕೊನೆಗೆ ನನಗೆ ಬೇರೆ ಗತಿ ಇಲ್ಲದೇ ನಾನು ಪ್ರವಚನವನ್ನು ಮಧ್ಯದಲ್ಲೇ ಮುಕ್ತಾಯ ಮಾಡಿದೆ. ಆಮೇಲೆ ವ್ಯವಸ್ಥಾಪಕರನ್ನು ಕೇಳಿದೆ, ಏನು ಸ್ವಾಮಿ ಒಂದು ಪ್ರವಚನ ಆಯೋಜನೆ ಮಾಡಿ ಅದಕ್ಕೆ ಮುಕ್ತಾಯ ಆಗೋದ್ರೊಳಗಡೆ ಗಂಟೆ ಬಾರಿಸ್ಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಇದ್ದ ಸಭ್ಯರೆಲ್ಲ ಎದ್ದು ಹೊರಡ್ತಾ ಇದ್ದಾರೆ, ಇದೇನು ವ್ಯವಸ್ಥೆ ಅಂತ ಕೇಳಿದೆ. ಹೌದು ಸ್ವಾಮಿ, ನಾವು ನಿಮಗೆ ಶಂಕರಾಚಾರ್ಯರ ಅದ್ವೈತದ ಬಗ್ಗೆ ಮಾತನಾಡ್ತೀರಿ ಅಂತ ಅಂದ್ಕೊಂಡ್ರೆ ನೀವು ಶಂಕರಾಚಾರ್ಯರು ಸ್ತೋತ್ರ ಯಾವುದೋ ಒಂದು ಯೋಗ ತಾರಾವಳಿ ತರ್ಕೊಂಡು ಯೋಗ ದರ್ಶನದ ಬಗ್ಗೆ ಮಾತಾಡ್ತಿದ್ದೀರಿ. ಯೋಗ ದರ್ಶನ ಅನ್ನೋದು ದ್ವೈತವನ್ನು ಹೇಳುತ್ತೆ, ನಮ್ಮದು ಅದ್ವೈತ ಸಿದ್ಧಾಂತ. ಆದ್ದರಿಂದ ನಾವು ಅನಿವಾರ್ಯವಾಗಿ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಅಂತ ಅನ್ನೋದನ್ನ ಈ ರೀತಿಯಲ್ಲಿ ಹೇಳಿದ್ವಿ ಅಂತಂದರು. ಇನ್ನು ಮುಂದೆ ಕರಿಬೇಡಿ ನಮ್ಮನ್ನು, ಭಾಳ ಸಂತೋಷ ನೀವು ಮಾಡಿದ್ದು. ಆದರೆ ನಿಮಗೆ ಶಂಕರಾಚಾರ್ಯರ ಸಾಹಿತ್ಯ ಎಷ್ಟು ಮುಖ್ಯವಾಗಿದೆ ಅನ್ನೋ ಬಗ್ಗೆ ಪರಿಚಯ ಬಂದಿಲ್ಲ ಅಂತ ಅನಿಸುತ್ತೆ. ಒಮ್ಮೆ ಗಮನಿಸಿ ಆನಂತರದಲ್ಲಿ ಬನ್ನಿ ಮಾತಾಡೋಣ ಒಂದೇ ಕೂತ್ಕೊಂಡು. ಶಂಕರಾಚಾರ್ಯರು ಕೇವಲ ಅದ್ವೈತ ಪರವಾದಂಥ ಮಾತುಗಳನ್ನು ಮಾತ್ರ ಆಡಿದಾರೋ, ಒಟ್ಟು ಅವರ ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರವಾದ ಮಾತುಗಳಿದೆ ಅದೆಲ್ಲವನ್ನೂ ಮನಸ್ಸಿನಿಟ್ಕೊಂಡು ಶಂಕರಾಚಾರ್ಯರು ನೀವು ಭಾವಿಸಬೇಕಾದ ಕರ್ತವ್ಯವೋ ಅಥವಾ ನಿಮ್ಮ ಮನಸ್ಸಿನ ನೇರದಲ್ಲಿ ಭಾವಿಸಬೇಕಾದದ್ದು ಅಂತ 4 ಮಾತನ್ನು ಹೇಳಿ ಕೊನೆಗೆ ಹೊರಗಡೆ ಬಂದೆ. ಅಂದರೆ ಸಮಾಜ ಯಾವುದ್ಯಾವುದೋ ಒಂದೊಂದು ದೃಷ್ಟಿಕೋನ, ಅದು ಸಂಕುಚಿತವಾಗಿರ್ಬೋದು ಎಷ್ಟೋ ಸಂದರ್ಭದಲ್ಲಿ, ಅಷ್ಟೇ ದೃಷ್ಟಿಕೋನದಿಂದ ಎಲ್ಲವನ್ನೂ ನೋಡುವಂತಹದ್ದು ರೂಢಿ ಆಗಿರುತ್ತೆ. ಯೋಗಿ ಅನ್ನೋ ಪದ ಒಬ್ಬ ಅದ್ವೈತಿಗೆ ಹೊಂದೇ ಇರುವಂತಹ ವಿಷಯವನ್ನು ಹೇಳ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋ ವಿಷಯ ಇಲ್ಲ. ಯೋಗ ದರ್ಶನವೇ ಹೇಳುತ್ತೆ ಅಸಂಪ್ರಜ್ಞಾತ್ ಸಮಾಧಿ ಅಂತ. ಅದು ಪರಿಪೂರ್ಣವಾದ ಅದ್ವೈತ ಅನುಭವವನ್ನು ಪರಾಕಾಷ್ಠದ ಅನುಭವ ಎಂಬುದಾಗಿ ಹೇಳುತ್ತೆ. ಆ ಅನುಭವ ಉಳ್ಳವನನ್ನು ಯೋಗಿ ಅಂತ ಕರೀತಾರೆ. ಶ್ರೀಕೃಷ್ಣನನ್ನು ಪರಮಯೋಗಿ ಅಂತಲೇ ನಾವು ಭಾವಿಸ್ತಾ ಇರೋದು. ಯೋಗಾತ್ಮಾನಂ ನಮಾಮ್ಯಹಂ, ಅವನು ಯೋಗ ಸ್ವರೂಪ ಎಂಬುದಾಗಿ. ಆದ್ದರಿಂದ ಇಲ್ಲಿ ಆ ಅದ್ವೈತದ ಒಂದು ಪಾರಿಭಾಷಿಕವಾದಂತಹ ನೋಟವನ್ನು ಇಟ್ಕೊಂಡು ವಿಷಯವನ್ನು ಅಳೆಯೋಕ್ಕೆ ಹೋಗಬಾರ್ದು ಅನ್ನೋದು ಅಷ್ಟು ಮನಸ್ಸಿಗೆ ಅನಿಸುತ್ತೆ. ಇದೇ ರೀತಿಯಲ್ಲಿ ತಪಸ್ವಿ ಅನ್ನೋ ಶಬ್ದವನ್ನು ಕೇಳ್ತೀವಿ. ತಪಸ್ವಿ ಅನ್ನೋ ಶಬ್ದ ಪ್ರಧಾನವಾಗಿ ದೇಹ ಮನಸ್ಸು ಇಂದ್ರಿಯಗಳನ್ನು ದಂಡಿಸುವ ಉದ್ದೇಶ ಕೇವಲ ಕ್ಲೇಶ ಕೊಡೋದಲ್ಲ. ದೇಹ ಮನಸ್ಸು ಇಂದ್ರಿಯಗಳಲ್ಲಿ ಯಾವ್ಯಾವುದೋ ಕಾರಣದಿಂದ ದೋಷಗಳು ಬಂದು ಸೇರ್ಕೊಂಡಿರುತ್ತೆ. ಒಂದು ಭಾಷೆಯಲ್ಲಿ ಹೇಳಿದ ಸಿಸ್ಟಮಲ್ಲಿ ಏನೋ ಎರರ್ ಬರ್ತಾ ಇದೆ, ಅದನ್ನು ಸರಿಪಡಿಸ್ಕೋಬೇಕಾಗಿದೆ. ಅದಕ್ಕಾಗಿ ಬಗೆಯಾಗಿ ನಿಯಮಗಳನ್ನು ಇಟ್ಕೊಂಡು ಆಹಾರದ ನೀತಿ, ಪ್ರಾಣಾಯಾಮ ವಿದ್ಯೆ, ಆಸನದ ಅಭ್ಯಾಸ, ನಿರಂತರವಾಗಿ ಧ್ಯಾನದಲ್ಲಿ ಮುಳುಗುವಂತಹದ್ದು, ಇವೇ ಮೊದಲಾದವುಗಳನ್ನು ಯಾವುದು ಬೇಕೋ ದೇಹದ ಶುದ್ಧಿಗಾಗಿ, ಮನಸ್ಸಿನ ಶುದ್ಧಿಗಾಗಿ ಅವುಗಳನ್ನು ನಿರಂತರ ಸಾಧನೆ ಮಾಡ್ತಾ ಈ ಯಂತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅನ್ನೋ ಬಗ್ಗೆನೇ ಸದಾ ಕಟಿಬದ್ಧರಾಗಿರುವಂಥ ವ್ಯಕ್ತಿಗಳಿಗೆ ತಪಸ್ವಿಗಳು ಅನ್ನೋ ರೀತಿಯಲ್ಲಿ ಕರಿಬಹುದಾಗುತ್ತೆ. ಆ ತಪಃ ಅನ್ನೋ ಶಬ್ದವೇ ಸುಡೋದು ಅನ್ನೋ ಅರ್ಥದಲ್ಲಿ ಬಂದಿದೆ. ಯಾವುದನ್ನು ಸುಡಬೇಕು ಅಂತ ಕೇಳಿದರೆ, ಈ ದೇಹ ಅಪರಂಜಿಯಂತೆ ಇರಬೇಕು, ಇದ್ರ ಮಧ್ಯದಲ್ಲಿ ಏನಾರೋ ಬೇರೆ ಲೋಹ ಸೇರ್ಕೊಂಡಿದ್ರೆ, ತಾಮ್ರ ಹಿತ್ತಾಳೆ ಮೊದಲಾದದ್ದು, ಅದನ್ನು ತೆಗಿಬೇಕು ಅನ್ನೋ ಅರ್ಥದಲ್ಲಿ. ಇದು ಪರಿಶುದ್ಧವಾಗಿ ಉಳ್ಕೋಬೇಕು. ಪರಿಶುದ್ಧವಾಗಿ ಉಳ್ಕೊಂಡ್ರೆ ಏನು ಅಂತ ಕೇಳಿದರೆ, ಇದೊಂದು ಅದ್ಭುತವಾದಂಥ ಯಂತ್ರ. ಸೂಕ್ಷ್ಮದರ್ಶಕ ಇದೆ, ಯಾವುದೋ ಒಂದು ಸೂಕ್ಷ್ಮವಾದ ವಸ್ತುವನ್ನು ದೊಡ್ಡದಾಗಿ ಮಾಡಿ ತೋರಿಸುತ್ತೆ. ದೂರದರ್ಶಕ ಇದೆ, ದೂರದಲ್ಲಿರೋ ವಸ್ತುವನ್ನು ನಮಗೆ ಹತ್ತಿರಕ್ಕೆ ತಂದು ತೋರಿಸುತ್ತೆ. ಇದೇ ರೀತಿಯಲ್ಲಿ ಈ ದೇಹವನ್ನು ಕೂಡ ಜ್ಞಾನಿಗಳು ಒಂದು ದರ್ಶಕ ಅಂತಲೇ ಕರೀತಾರೆ, ಪರದರ್ಶಕ ಅಂತ ಕರಿಬಹುದು. ಪರದರ್ಶಕ ಅಂದರೆ ಸೂಕ್ಷ್ಮ ಸ್ಥೂಲವನ್ನು ಮಾತ್ರ ತೋರಿಸೋದಲ್ಲ, ಸೂಕ್ಷ್ಮವನ್ನು ತೋರಿಸೋದಲ್ಲ, ಅದಕ್ಕಿಂತ ಹಿಂದಿರುವಂತಹ ಪರ ಅಂದರೆ ಆ ಒಳಬೆಳಕು, ಅದನ್ನು ದರ್ಶನ ಮಾಡಿಸುವಂತಹ ಉತ್ಕೃಷ್ಟವಾದಂತಹ ಒಂದು ಯಂತ್ರ ಈ ದೇಹ. ಅದರಿಂದ ಇದನ್ನು ಪರದರ್ಶಕ ಅನ್ನೋ ಭಾಷೆಯಲ್ಲಿ ಹೇಳಬಹುದು. ಅವರು ಹಾಗಿರುವ ಅನೇಕ ಸಾಹಿತ್ಯಗಳನ್ನು ಪ್ರಯೋಗ ಮಾಡ್ತಾರೆ ಈ ದೇಹದ ಬಗ್ಗೆ. ತಪಸ್ವಿ ಅನ್ನೋನು ದೇಹವನ್ನು ಹಾಗೆ ಶೋಧನೆ ಮಾಡೋದಕ್ಕೆ ತೊಡಗಿ ಅದರಲ್ಲಿ ನಿರತನಾಗಿರ್ತಾನೆ. ಅವನು ಜ್ಞಾನಿಯೂ ಆಗಿರ್ಬೋದು, ಯೋಗಿಯೂ ಆಗಿರ್ಬೋದು. ಅವನ ಪರಮ ಲಕ್ಷ್ಯ ಸದಾ ಕಾಲದಲ್ಲೂ ದೇಹವನ್ನು ಶುದ್ಧಿಯಾಗಿ ಇಟ್ಕೋಬೇಕು ಅನ್ನೋ ಕಡೆಗೆ ಇರುತ್ತೆ ಅನ್ನೋ ವಿಷಯ ಉಂಟು. ಇದೇ ರೀತಿಯಲ್ಲಿ ಋಷಿ ಅನ್ನೋ ಶಬ್ದ ಇದೆ. ಋಷಿ ಅನ್ನೋ ಶಬ್ದ ಋಷಿಶ್ಚ ಕಿಲ ದರ್ಶನಾತ್, ಅವನಿಗೆ ಒಳಗಣ್ಣು ತೆರೆದಿದೆ. ಆದ್ದರಿಂದ ಈ ಪಂಚೇಂದ್ರಿಯಗಳಿಗೆ ಗೋಚರವಲ್ಲದ ಸತ್ಯಗಳನ್ನು ಯಾವಾಗ ಬೇಕಾದರೂ ನೋಡಬಲ್ಲ ಅಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿಗೆ ಋಷಿ ಅನ್ನೋ ರೀತಿಯಾದ ಕರೀತಾರೆ. ಆ ಋಷಿಗಳಲ್ಲಿ ಪುನಃ ವಿಭಾಗಗಳನ್ನು ಮಾಡಿದ್ದಾರೆ. ಮಹರ್ಷಿ, ರಾಜರ್ಷಿ,
ದೇವಋಷಿ ಮೊದಲಾದ ಶಬ್ದಗಳನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಕಾರಣ ಆ ದೇಹ ಯಂತ್ರ ಯಾವ ಮಟ್ಟದಲ್ಲಿದೆ, ಸಿದ್ಧವಾಗಿದೆ. ಅವರು ಈ ದೇಹ ಯಂತ್ರವನ್ನು ಬಳಸ್ಕೊಂಡು ಏನೇನನ್ನು ಸಾಧನೆ ಮಾಡಿದ್ದಾರೆ ಅನ್ನೋದು ಹಿನ್ನೆಲೆಯಲ್ಲಿ ಅದರಲ್ಲಿ ಪುನಃ ವರ್ಗಗಳನ್ನು ಮಾಡಿ ಹೇಳುವಂತಹದ್ದುಂಟು. ಇದೇ ರೀತಿಯಲ್ಲಿ ಮೌನಿ ಅನ್ನೋ ರೀತಿಯಾದಂತಹ ಪದವನ್ನು ಬಳಸೋದುಂಟು, ಮುನಿ ಅನ್ನೋ ರೀತಿಯ ಶಬ್ದವನ್ನು ಹೇಳೋದುಂಟು. ಮನನ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ಮುನಿ ಅಂತ ಪ್ರಧಾನವಾಗಿ ಕರೀತಾ ಇದ್ದಾರೆ. ಏನನ್ನು ಮನನ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಈ ಲೌಕಿಕ ಜೀವನದ ವಿಷಯವನ್ನು ಪ್ರಧಾನವಾಗಿ ಎಷ್ಟೇ ಮನನ ಮಾಡಿದ್ರೂ ಅದರಲ್ಲೊಂದು ಕೊನೆ ಸಿಕ್ಕಲ್ಲ. ಎಷ್ಟೆಷ್ಟು ಅರ್ಥ ಮಾಡಿಕೊಂಡ್ರೆ ಮುಗಿಯುತ್ತೆ ಈ ಪ್ರಪಂಚವನ್ನು, ಯಾವುದೇ ಕಾರಣಕ್ಕೂ ಮುಗಿಯೋಕ್ಕಾಗಲ್ಲ. ಯಾವುದೇ ಒಂದು ವಿಜ್ಞಾನದ ಶಾಖೆಯನ್ನು ನಾವು ನೋಡಿದ್ರೆ ಎಷ್ಟು ದೀರ್ಘಕಾಲ ಅಧ್ಯಯನ ಮಾಡಿದ್ರು ಇನ್ನೆಷ್ಟೋ ಅಪ್ರಕಾಶಿತವಾದ ಸತ್ಯಗಳಿದೆ ಅಂತ ಮನಸ್ಸಿಗೆ ಬರ್ತಾ ಇದೆ. ಕೇವಲ ಒಂದು ದೇಹದ ಬಗ್ಗೆ ಆಧುನಿಕ ವಿಜ್ಞಾನ ಎಷ್ಟು ಕಾರ್ಯವನ್ನು ಮಾಡ್ತು, ಆದರೆ ದೇಹದ ಬಗ್ಗೆ ಇದಮಿತ್ತವಂತ ಪೂರ್ಣವಾದ ನಿರ್ಣಯ ಐತೆ, ಬ್ರೈನ್ ಬಗ್ಗೆ ನಿರ್ಣಯ ಐತೆ? ಇಲ್ಲ. ದೇಹದ ಸಣ್ಣ ಸಣ್ಣ ಭಾಗದ ಬಗ್ಗೆ ಸ್ಪಷ್ಟವಾದ ನಿರ್ಣಯ ಇಲ್ಲ. ನಮ್ಮ ದೇಹದ ಒಳಗಡೆ ಇರುವಂಥ ಅಪೆಂಡಿಕ್ಸ್ ಅನ್ನೋ ಭಾಗ ಯಾತಕ್ಕಿದೆ ಅನ್ನೋ ಬಗ್ಗೆ ಸ್ಪಷ್ಟವಾದಂಥ ವಿವರಣೆ ಏನಿಲ್ಲ. ಅದ್ರ ಬಗ್ಗೆ ಹಿಂದೊಂದು ಕೋಶವಾಗಿತ್ತು, ಕ್ರಮವಾಗಿ ಶ್ರಿಂಕ್ ಆಗಿ ಆ ರೂಪ ತಗೊಂಡ್ಬಿಟ್ಟಿದೆ ಅಂತ ಒಂದು ವಿವರಣೆ ಕೊಡ್ತಾ ಇದೆ. ಆ ವಿವರಣೆ ಊಹಾಪೋಹದ ಮೇಲೆ ನಿಂತಿರುವಂಥ ವಿವರಣೆ ಅದು. ಅದಕ್ಕೆ ಸರಿಯಾದಂಥ ಮಾಹಿತಿ ಇದೆ ಅನ್ನೋ ಬಗ್ಗೆ ಹೇಳೋಕೆ ಆಗೋಲ್ಲ ಅಂತ ವಿಮರ್ಶಕರೇ ಹೇಳ್ತಾರೆ. ಸುಮ್ಮನೆ ಪ್ರಾಕರಣಿಕವಾಗಿ ಹೇಳಿದೆ. ಹೀಗಿರೋದ್ರಿಂದ ಈ ಹೊರ ವಿದ್ಯೆಗಳ ಬಗ್ಗೆ ಅಥವಾ ಈ ಪ್ರಾಪಂಚಿಕ ವಿಷಯದ ಬಗ್ಗೆ ಎಷ್ಟೆಷ್ಟು ಮನನ ಮಾಡಿದ್ರೂ ಮುಕ್ತಾಯ ಆಗಲ್ಲ. ಕೊನೆಗಾಣದ ಯಾತ್ರೆ, ಈ ಕೊನೆ ಕಾಣುವಂತಹ ಯಾತ್ರೆ ಏನಾದ್ರು ಇರೋದಾದರೆ ಅದು ಅಂತಃಪ್ರಪಂಚದ ಕಡೆಗೆ ಸಾಗಿದ್ರೆ ಮಾತ್ರ ಆಗುತ್ತೆ. ಯಾಕೆಂದರೆ ಒಳ ಪ್ರಪಂಚದಲ್ಲಿ ಸಾಗ್ತಾ ಹೋದಾಗ ಇನ್ನು ಮುಂದೆ ಸಾಗೋದಕ್ಕೆ ವಿಷಯ ಇಲ್ಲ ಅನ್ನೋ ರೀತಿಯಾದಂಥ ತುದಿ ಸಿಕ್ಬಿಡುತ್ತೆ. ಒಂದು ಯಾತ್ರೆ ಮುಕ್ತಾಯವಾಗುತ್ತೆ. ಎಲ್ಲಿ ಮುಕ್ತಾಯವಾಗುತ್ತೆ ಅಂದರೆ ಆ ಒಳ ಬೆಳಕಿನಲ್ಲಿ ಮುಕ್ತಾಯ ಆಗುತ್ತೆ. ಅಂಥ ಯಾತ್ರೆಯನ್ನು ಮಾಡುವ ಮಹಾಮಹಿಮರು ಒಳಗೆ ಕಂಡ ಸತ್ಯಗಳನ್ನು ಮನನ ಮಾಡ್ತಾರೆ. ಆ ತುಟ್ಟ ತುದಿಯಲ್ಲಿ ಕಂಡ ಅನುಭವವನ್ನು ಮನನ ಮಾಡ್ತಾರೆ. ಯಾಕೆ ಮನನ ಮಾಡ್ತಾರೆ ಅಂದರೆ ಅದು ಬುದ್ಧಿಯಿಂದ ಎಲ್ಲೂ ಜಾರಬಾರದು ಅನ್ನೋ ಕಾರಣಕ್ಕಾಗಿ. ನಾವು ಎಲ್ಲೋ ಹೋಗಿರ್ತೇವೆ, ಯಾವುದೋ ಒಂದು ಅಪರೂಪದ ಸಮಾಚಾರ ಯಾರೋ ಒಬ್ರು ಹೇಳ್ತಾರೆ ಅಂತಂದರೆ ಅದು ನಂಗೆ ತುಂಬ ಬೇಕಾಗಿರೋ ವಿಷಯ ಅಂತಂದರೆ ಕೇಳಿದ ಕೂಡಲೇ 4 ಸರಿ ಒಳಗಿಂದೊಳಗೆ ಮನಸ್ಸಿನೊಳಗಡೆ ಚರ್ವಣೆ ಮಾಡ್ಕೋತೀವಿ. ಯಾರಿಗೂ ಗೊತ್ತಾಗದೇ ಇರೋ ಹೋಗೋ 4 ಸರಿ 5 ಸರಿ ಹೇಳ್ಕೊತೀವಿ. ಹೊರಗಡೆ ಹೊರಟ್ರೆ ಅದನ್ನ ಇನ್ನೂ 4 ಸರಿ ಹೇಳ್ಕೊಳ್ತೀವಿ. ಏನಾದ್ರು ನೋಟ್ ಸಿಕ್ಕಿದ್ರೆ ಕೂಡಲೇ ಗುರುತಿಟ್ಕೋತೀವಿ. ಯಾಕೆ ಅಂತ ಕೇಳಿದ್ರೆ ಅದು ಬಹಳ ಮುಖ್ಯ ಅಂತ ನಮ್ಮ ಬುದ್ಧಿಲಿದೆ. ಆದ್ದರಿಂದ ಅದನ್ನ ಅನುಸಂಧಾನ ಮಾಡೋದಕ್ಕೆ ನಾವು ಹೊರಡ್ತೇವೆ. ಇದು ಮನನ ಅನ್ನೋ ರೀತಿಯಲ್ಲಿ ಕರೆಯಲ್ಪಡುತ್ತೆ. ಆ ಅಂತರಂಗದ ವಿಷಯಗಳನ್ನು ಯಾವುದು ತುಂಬ ಅಪೂರ್ವವಾದದ್ದೋ, ಯಾವುದು ನಿರಂತರ ಮನನ ಮಾಡ್ತಾ ಇದ್ರೆ ಮತ್ತೊಮ್ಮೆ ಆನಂದದ ಹೊಳೆಗೆ, ಆನಂದದ ಸಮುದ್ರಕ್ಕೆ ನಾವು ಹೋಗಿ ಸಾಗ್ಬೋದೋ, ಆ ಸತ್ಯವನ್ನು ಉಳಿಸ್ಕೋಬಹುದೋ, ಮತ್ತೆ ಜೀವನಕ್ಕೆ ತಂದ್ಕೋಬಹುದೋ ಅಂಥ ವಿಷಯವನ್ನು ಮನನ ಮಾಡುವಂತಹ ಸಾಧಕರಿಗೆ ಮುನಿ ಅನ್ನೋ ರೀತಿಯಾದ ಭಾಷೆಯನ್ನು ಬಳಸೋದುಂಟು. ಇದೇ ರೀತಿಯಲ್ಲಿ ಇನ್ನೊಂದು ಪದವನ್ನು ನಮ್ಮ ಆರ್ಷ ಸಾಹಿತ್ಯದಲ್ಲಿ ನೋಡ್ತೇವೆ ನಾವು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನೋ ರೀತಿಯಾದಂಥ ಒಂದು ಪದವನ್ನು. ಜ್ಞಾನ ಮತ್ತು ವಿಜ್ಞಾನ ಅಂತ 2 ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇದು ಉಪನಿಷತ್ ಕಾಲದಲ್ಲಿ ಉಪನಿಷತ್ ಕಾಲ ಅನ್ನೋ ಪದವನ್ನು ಬಳಸೋದ್ರಲ್ಲಿ ಔಚಿತ್ಯ ಇಲ್ಲ ಒಂದು ದೃಷ್ಟಿಯಿಂದ. ಕಾರಣ ಇವತ್ತು ಆಧುನಿಕ ವಿಮರ್ಶಕರು ಎಲ್ಲದಕ್ಕೂ ಒಂದು ಕಾಲದ ಚೌಕಟ್ಟನ್ನು ಕಲ್ಪಿಸ್ತಾರೆ, ಇದು ಆಗ ಬಂದಿದ್ದು ಈಗ ಬಂದಿದ್ದು ಅಂತ. ಆದರೆ ವಾಸ್ತವಿಕವಾಗಿ ಭಾರತೀಯರ ಚಿಂತನೆಯೇ ತೆಗೆದುಕೊಂಡು ಹೊರಟ್ರೆ ಉಪನಿಷತ್ತು ಅನ್ನೋದು ಸೃಷ್ಟಿಯಲ್ಲಿ ಸಹಜವಾಗಿರುವಂಥ ಒಂದು ಸಾಹಿತ್ಯ. ಅದು ಅಭಿವ್ಯಕ್ತವಾದದ್ದು, ಗೊತ್ತಾದದ್ದು ಯಾವ ಕಾಲದಲ್ಲಿ ಅನ್ನೋ ಬಗ್ಗೆ ಕಾಲದ ಮಾನವನು ಹೇಳ್ಬೋದು ಬೇಕಾದ್ರೆ. ಅದು ಇದ್ದಿದ್ದು ಯಾವಾಗ ಅಂತ ಕೇಳಿದ್ರೆ ಯಾವತ್ತೂ ಇತ್ತದು. ಸೃಷ್ಟಿ ಮೂಲದಲ್ಲಿ ಬೆಳಗ್ತಾ ಇರುವ ಪರಂಜ್ಯೋತಿಯ ಕುರಿತಾದಂಥ ಒಂದು ಸಾಹಿತ್ಯ. ಪರಂಜ್ಯೋತಿ ಎಷ್ಟು ಕಾಲ ಇತ್ತೋ, ಎಷ್ಟು ಕಾಲದಿಂದ ಇದೆಯೋ, ಯಾವತ್ತಾವತ್ತು ಇರುತ್ತೋ ಅಷ್ಟೂ ಕಾಲದಲ್ಲಿ ಇರುವಂತಹ ಒಂದು ಸಾಹಿತ್ಯ. ಕಾರಣ ಶಬ್ದ ಮತ್ತು ಅರ್ಥಗಳಿಗೆ ನಮ್ಮ ಭಾರತೀಯ ಚಿಂತನೆ ಅವಿನಾಭಾವ ಅಂತ ಒಂದು ಸಂಬಂಧ ಅಂತ, ಎಡಬಿಡದ ಸಂಬಂಧ. ಶಬ್ದ ಅರ್ಥವನ್ನು ಬಿಟ್ಟಿರೋಲ್ಲ, ಅರ್ಥ ಶಬ್ದವನ್ನು ಬಿಟ್ಟಿರೋಲ್ಲ. ಆ ರೀತಿಯಲ್ಲಿ ಬೆಸದ ಸಾಹಿತ್ಯವಾದಂತಹ ಉಪನಿಷತ್ತಿಗೆ ನಾವು ಯಾವುದೋ ಒಂದು ಕಾಲದ ಚೌಕಟ್ಟವನ್ನು ಕಲ್ಪನೆ ಮಾಡೋದು ಒಂದು ದೃಷ್ಟಿಯಿಂದ ಅಜ್ಞಾನ ಅನ್ನೋ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಅನಾದಿ ಕಾಲದಿಂದ ಬೆಳಗ್ತಾ ಇರುವಂಥ ಸಾಹಿತ್ಯ. ನಾನು ಯಾವ ವ್ಯಕ್ತಿಯನ್ನು ಕುರಿತು ಇವತ್ತೊಂದು ಸಂಕ್ಷಿಪ್ತ ಪರಿಚಯ ಕೊಡಬೇಕು ಅಂತ ಹೊರಟ್ನೋ ಆ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾ ಇದ್ರು. ಅವ್ರ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ ನಾನು.
ಹಾಗಂದ ಮಾತ್ರಕ್ಕೆ ಯಾರೋ ಅಭಿಮಾನಿಗಳು ಅನ್ಯಥಾ ಅನ್ಕೋಬಾರ್ದು. ವ್ಯಕ್ತಿ ಅನ್ನೋ ಪದ ಯಾವುದೋ ಒಂದು ದೊಡ್ಡ ಶಕ್ತಿ ರೂಪ ವ್ಯಕ್ತಿ ಕಣ್ಣಿಗೆ ಗೋಚರವಾದಂತೆ ಆದಾಗ ಅದಕ್ಕೆ ವ್ಯಕ್ತಿ ಅಂತ ಹೆಸರು ಬರುತ್ತೆ. ಅಭಿವ್ಯಕ್ತವಾದಾಗ ವ್ಯಕ್ತಿ ಏನೋ ರೀತಿಯಾದಂಥ ಶಬ್ದ ಬರುತ್ತೆ. ಆದ್ದರಿಂದ ಹೊರಗಡೆಯಿಂದ ನೋಡಿದಾಗ ವ್ಯಕ್ತಿ, ಆಳವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಅದು ಯಾವುದೋ ಒಂದು ಅದ್ಭುತವಾದ ಶಕ್ತಿ ಆಗಿರುತ್ತೆ ಅದು. ಅವರೊಂದು ಮಾತು ಹೇಳ್ತಾ ಇದ್ರು, ನಿಮ್ಮ ವೇದ ರಾಶಿಯನ್ನೆಲ್ಲ ತೆಗೆದುಕೊಂಡು ಸಮುದ್ರಕ್ಕೆ ಹಾಕಿಯಪ್ಪ, ಯಾರೊಬ್ಬರು ದೇಶದಲ್ಲಿ ವೇದ ಬಲ್ಲೋರು ಇಲ್ಲ ಅಂತ ಬೇಕಾದ್ರೂ ಮಾಡಿಯಪ್ಪ, ಆದರೆ ಆ ವೇದವನ್ನು ನಾನು ತಂದುಕೊಡ್ತೀನಿ ಒಳಗಡೆಯಿಂದ ಅಂತ. ಹೊರಗಡೆಯಿಂದ ಕಲಿತು ತಂದುಕೊಡೋದಲ್ಲ, ಕಂಠಸ್ಥ ಮಾಡಿಟ್ಕೊಂಡು ತಂದುಕೊಡೋದಲ್ಲ, ವೇದ ಒಳಗಡೆ ಮೊಳಗ್ತಾ ಇದೆ ಅದು. ಅದಕ್ಕೆ ಶ್ರುತಿ ಅನ್ನೋ ರೀತಿಯಾದ ಹೆಸರು ಬರೋದಕ್ಕೆ ಅದು ಶ್ರವಣಗೋಚರವಾಗ್ತಾ ಇರೋದು ಒಂದು ಕಾರಣ ಆಗಿದೆ ಅದಕ್ಕೆ. ಆದರೆ ಅದನ್ನು ಕೇಳೋದಕ್ಕೆ ಬೇಕಾಗುವಂತಹ ಕಿವಿಯನ್ನು ತೆರೆಸ್ಕೊಳ್ಳೋದಕ್ಕೆ ಬೇಕಾಗುವ ವಿಜ್ಞಾನ ನಮಗೆ ಗೊತ್ತಿರಬೇಕು. ಅದಕ್ಕೆ ಬೇಕಾದ ಸಾಧನೆಯನ್ನು ನಾವು ಮಾಡಿರಬೇಕು, ಅದರಲ್ಲಿ ಸಿದ್ಧಿಯನ್ನು ಗಳಿಸಬೇಕು. ಹಾಗಾಗೋದಾದರೆ ವೇದವನ್ನು ಅಂತರಂಗದಲ್ಲಿ ಶ್ರವಣ ಮಾಡೋಕ್ಕಾಗುತ್ತೆ. ಇದು ಮಾತಾಗಿ ಅವರ ಜೀವನದಲ್ಲಿ ಇರಲಿಲ್ಲ, ಕೃತಿಯಾಗಿತ್ತು. ಅವರಲ್ಲಿ ಮಾತ್ರ ಅಲ್ಲ, ಅವರು ಯಾರೋ ಒಬ್ಬರಿಗೆ ಮಾರ್ಗದರ್ಶನ ಕೊಟ್ಟಂಥ ಯಾರೋ ಒಬ್ಬ ಸುಕೃತಿ ಸಾಧನೆಯಲ್ಲಿ ವೇದವನ್ನು ಕಂಡಂಥ ಸತ್ಯ ಇತ್ತು. ಹಾಗೆ ಒಂದು ಪ್ರಯೋಗಬದ್ಧವಾಗಿ ಆ ವ್ಯಕ್ತಿ ಆ ಒಳಗಡೆ ಬೆಳಗ್ತಾ ಇರುವಂಥ ತತ್ವವನ್ನು ಅಭಿವ್ಯಕ್ತಪಡಿಸ್ತಾ ಇದ್ರು ಅನ್ನೋ ರೀತಿಯಾದ ವಿಷಯ ಇದೆ. ಆದ್ದರಿಂದ ಉಪನಿಷತ್ತು ಅಂತಂದೊಡನೆ ಅದು ಯಾವುದೋ ಒಂದು ಕಾಲದ ಚೌಕಟ್ಟಿಗೆ ಒಳಪಟ್ಟಿದ್ದು ಅಂತ ಲೆಕ್ಕ ಹಾಕುವಂತಹದ್ದಿದೆ. ಋಗ್ವೇದ ಅದು ಇಷ್ಟನೇ ಶತಮಾನಕ್ಕೆ ಸೇರುತ್ತೆ, ಯಜುರ್ವೇದ ಲೇಟರು. ಹಾಗೆ ಯಾವುದೋ ಒಂದು ಚಿಂತನೆ ಮಾಡ್ತಾರೆ. ಹಾಗೆ ಚಿಂತನೆ ಮಾಡೋಲ್ಲ ಅರ್ಥ ಇಲ್ಲ. ಆ ಭಾಷೆಯಲ್ಲಿ ವ್ಯತ್ಯಾಸ ಇದೆ. ಋಗ್ವೇದ ಭಾಷೆಗೂ ಯಜುರ್ವೇದ ಭಾಷೆಗೂ ವ್ಯತ್ಯಾಸ ಇದೆ. ನಮ್ಮಲ್ಲೇ ನಾವು ಮಾತಾಡುವಾಗ 4 ತರಹ ಭಾಷೆಯನ್ನು ಮಾತಾಡ್ತೀವಿ. ನಮ್ಮನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಯಾರೋ ಮಾತಾಡ್ತಿದ್ರೆ ನಮ್ಮ ಟೋನು ಪಿಚ್ಚು ಎಲ್ಲ ಇಳಿದ್ಬಿಟ್ಟು ನಾವು ಬೇರೆ ಸ್ವರದಲ್ಲಿ ಮಾತನಾಡ್ತೀವಿ. ನಮ್ಮನ್ನು ಯಾರು ಸ್ವಲ್ಪ ರೌದ್ರವಾಗಿ ಮಾತಾಡ್ತಿದ್ರೆ ನಮ್ಮ ಪಿಚ್ಚು ಜಾಸ್ತಿ ಆಗುತ್ತೆ, ಮಾತಿನ ಪ್ರಖರತೆಯೂ ಬೇರೆ ಆಗುತ್ತೆ, ಪದಗಳೆಲ್ಲ ಬೇರೆ ಬೇರೆ ಬರುತ್ತೆ. ನಮ್ಮ ಅಲಂಕಾರ ಶಾಸ್ತ್ರ ಹೇಳುತ್ತೆ, ರೌದ್ರರಸ ವ್ಯಕ್ತಪಡಿಸ್ಬೇಕಾದ್ರೆ ಕರ್ಕಶ ವರ್ಣಗಳನ್ನು ಪ್ರಯೋಗ ಮಾಡಬೇಕು, ಮಹಾಪ್ರಾಣವನ್ನು ಪ್ರಯೋಗ ಮಾಡಬೇಕು ಅಂತ. ಅದು ಮಾಡಬೇಕು ಅಂತ ಅರ್ಥ ಅಲ್ಲ. ಆ ರಸ ಮೈನಲ್ಲಿ ತಾನಾಗೆ ತುಂಬಿಕೊಂಡ್ರೆ ಅದಕ್ಕೇನಾದ್ರು ಹರಿವೆಗೆ ಅವಕಾಶ ಕೊಟ್ಟರೆ ತಾನಾಗೆ ಆಗಿ ಬರುತ್ತೆ ಅಂತ ಅರ್ಥ. ಅದು ಒಬ್ಬನೇ ವ್ಯಕ್ತಿಗೆ ಶಾಂತರಸದ ಒಂದು ಸ್ಥಿತಿಯನ್ನು ತಂದುಕೊಟ್ರೆ ಆಗ ಬರುವ ಶಬ್ದಗಳ ಪುಂಜವೇ ಬೇರೆ. ಶೃಂಗಾರ ರಸದ ಪ್ರಕರಣ ಬಂದಾಗ ಬರುವ ಶಬ್ದದ ಪುಂಜವೇ ಬೇರೆ. ಒಬ್ಬನೇ ವ್ಯಕ್ತಿ ಬಗೆ ಬಗೆಯಾದ ಸಾಹಿತ್ಯವನ್ನು ತರೋದಕ್ಕಾಗತ್ತೆ. ಒಬ್ಬ ವ್ಯಕ್ತಿ ತರೋಕ್ಕಾದಾಗ ಸಮಗ್ರ ಸೃಷ್ಟಿಯಲ್ಲಿ ವೇದದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಸರಣಿ ಬರಬಾರ್ದೆ, ಪದಗಳ ಪ್ರಯೋಗ ಬರಬಾರ್ದೆ, ಖಂಡಿತ ಬರೋದಕ್ಕೆ ಅವಕಾಶ ಇದೆ. ಅದರಿಂದ ಅಳತೆಯನ್ನು ಪುನರವಲೋಕನ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ ಅನೇಕ ಸಂದರ್ಭಗಳಲ್ಲಿ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನೋ ರೀತಿಯಾದ ಪದವನ್ನು ತೆಗೆದುಕೊಂಡೆ ನಾನು. ಆರ್ಷ ಸಾಹಿತ್ಯದಲ್ಲಿ ಅಲ್ಲಲ್ಲೇ ಬಳಸ್ತಾರೆ. ಜ್ಞಾನ ಅನ್ನೋ ಪದವನ್ನು ಈಗಾಗಲೇ ಹೇಳಿದೆ ನಾನು, ಒಳಗಡೆ ಬೆಳಗ್ತಾ ಇರುವಂಥ ಪರಂಜ್ಯೋತಿಗೆ ಅದನ್ನು ಬಳಸ್ತಾರೆ ಅಂತ. ವಿಜ್ಞಾನ ಅನ್ನೋ ಪದವನ್ನು ಆ ಪರಂಜ್ಯೋತಿಯು ವಿಸ್ತಾರವಾಗಿ ಈ ಬ್ರಹ್ಮಾಂಡವಾಗಿದೆ ಅಂತ ನಮ್ಮ ದರ್ಶನಗಳು ಹೇಳುತ್ತೆ. ಈ ವಿಸ್ತಾರವಾದ ಈ ಬ್ರಹ್ಮಾಂಡ ಏನಿದೆಯೋ ಈ ಬ್ರಹ್ಮಾಂಡಕ್ಕೆ ವಿಜ್ಞಾನ ಅಂತ ಕರೀತಾರೆ. ಮೂಲದಲ್ಲಿ ಬೆಳಗ್ತಾ ಇರುವಂತಹ ಪರಂಜ್ಯೋತಿಗೆ ಜ್ಞಾನ ಅಂತ ಕರೀತಾರೆ. ಅದು ವಿಸ್ತಾರವಾಗಿ ಸಮಗ್ರವಾದಂತಹ ಒಂದು ಬ್ರಹ್ಮಾಂಡ ರೂಪವನ್ನು ಧಾರಣೆ ಮಾಡ್ತೋ, ಹಾಗೆ ಈ ಪಿಂಡಾಂಡ ರೂಪವಾದ ದೇಹದ ರೂಪವನ್ನು ಧಾರಣೆ ಮಾಡ್ತೋ, ಇದನ್ನು ವಿಜ್ಞಾನ ಅನ್ನೋ ಭಾಷೆಯಲ್ಲಿ ಕರೀತಾರೆ. ಈ ಪಿಂಡಾಂಡದ ಬಗ್ಗೆ ತಿಳುವಳಿಕೆಯನ್ನು ವಿಜ್ಞಾನ ಅಂತ ಕರೀತಾರೆ. ಪಿಂಡಾಂಡವನ್ನು ವಿಜ್ಞಾನ ಅಂತ ಕರೀತಾರೆ. ಈ ಬ್ರಹ್ಮಾಂಡವೂ ವಿಜ್ಞಾನ, ಇದರ ಬಗ್ಗೆ ತಿಳುವಳಿಕೆಯೂ ವಿಜ್ಞಾನ ಅನ್ನೋ ರೀತಿಯಲ್ಲಿ ಕರೆಯಲ್ಪಡುತ್ತೆ. ಆದ್ದರಿಂದ ಈ ಸಮಗ್ರ ಸೃಷ್ಟಿಯ ನಡೆಯನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು, ಅದರಲ್ಲಿ ಯಾವುದೇ ವಿಷಯವು ಮರೆಯಾಗದೇ ಇರುವಂತೆ ಅದನ್ನು ಸಮಗ್ರವಾಗಿ ನೋಡುವಂತಹದ್ದನ್ನು ವಿಜ್ಞಾನ ಅನ್ನೋ ರೀತಿಯಾದ ಭಾಷೆಯಲ್ಲಿ ಮೌಲಿಕವಾಗಿ ನಮ್ಮ ಮಹರ್ಷಿಗಳು ಕಂಡಿದ್ದಾರೆ. ಶ್ರೀರಂಗ ಮಹಾಗುರುಗಳು ಸಹ ಆ ನೇರದಲ್ಲಿ ಹಾಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ರು. ಈ ದೇಹವನ್ನು ಇದು ಜ್ಞಾನ ವಿಜ್ಞಾನ ಮಂದಿರ ಎಂಬುದಾಗಿ ಕರೀತಾ ಇದ್ರು. ಕಾರಣ, ಒಳಗಡೆ ಬೆಳಗ್ತಾ ಇರೋ ಪರಮಾತ್ಮ ಪರಂಜ್ಯೋತಿ ಜ್ಞಾನ ಅದು ವಾಸ ಮಾಡೋದಕ್ಕೋಸ್ಕರವಾಗಿ ಈ ಒಡಲನ್ನೊಂದನ್ನು ರಚನೆ ಮಾಡಿಕೊಂಡಿದೆ. ಇದು ಸಮಗ್ರ ಬ್ರಹ್ಮಾಂಡದ ಪ್ರತಿನಿಧಿ ರೂಪವಾಗಿರುವಂತಹ ಒಂದು ಪದಾರ್ಥ ಎಂಬುದಾಗಿ ಕರೀತಾರೆ. ಆದ್ದರಿಂದ ಇದು ವಿಜ್ಞಾನ ಸ್ವರೂಪ. ಈ ಜ್ಞಾನ ವಿಜ್ಞಾನ ಎಂಬುದು ಒಂದು ದೃಷ್ಟಿಯಿಂದ ಪ್ರಧಾನವಾಗಿ ಈ ಒಡಲಿನಲ್ಲಿ ನಾವು ನೋಡಬಹುದಾದಂತಹ ಒಂದು ವಿಚಾರ ಆಗಿದೆ. ಅದರಿಂದ ಇದನ್ನು ಜ್ಞಾನ ವಿಜ್ಞಾನ ಮಂದಿರ ಎಂಬುದಾಗಿ ಕರೀತಾ ಇದ್ರು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನೋ ಪದ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಒಳಗಡೆ ಬೆಳಗುವ ಬೆಳಕು ಅನುಭವ ಗೋಚರವಾದಾಗ ಒಂದು ಪರಮ ಸಂತೃಪ್ತಿಯನ್ನು ಕೊಡುತ್ತೆ. ಅದು ಲೋಕದಲ್ಲಿ ನಾವು ಯಾವುದೋ ಒಂದು ಆಸೆ ಪಡ್ತಾ ಇದ್ರೆ ಅದು ಈಡೇರಿದ್ರೆ ತುಂಬ ಸಂತೃಪ್ತಿ ಅಂತ ಅನಿಸುತ್ತೆ. ಆದರೆ ಸಂತೃಪ್ತಿ ಎಷ್ಟೊತ್ತಿರುತ್ತೆ ಅಂದರೆ ಸ್ವಲ್ಪ ಹೊತ್ತು ಮಾತ್ರ.
ಆಮೇಲೆ ಇನ್ನೊಂದು ಆಸೆ ಹುಟ್ಕೊಳ್ಳುತ್ತೆ. ಅದನ್ನ ಈಡೇರಿಸೋ ತನಕ ಒಂಥರ ಹಾಹಾಕಾರ ಇರುತ್ತೆ. ಈಡೇರಿಸಿದಾಗ ಅರೆ ಕ್ಷಣ ಸಂತೃಪ್ತಿ ನನಗೆ ಆಯಿತು ಅಂತ ಅನಿಸುತ್ತೆ. ಮಗಳ ಮದುವೆ ಮಾಡಿದ್ಮೇಲೆ, ಅಥವಾ ಇವತ್ತು ಹೇಳ್ಬೇಕಾದ್ರೆ ಮಗನ ಮದುವೆ ಮಾಡಿದ್ಮೇಲೆ ಏನೋ ಒಂದು ತುಂಬ ಸಂತೃಪ್ತಿ ಆಯಿತು ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳುವಂಥ ವಿಷಯ ಉಂಟು. ಆದರೆ ಇದು ತಾತ್ಕಾಲಿಕವಾದ ಸಂತೃಪ್ತಿ. ಸಂತೃಪ್ತಿಯ ಪರಾಕಾಷ್ಠ ಎಲ್ಲಿ ಅಂತ ಕೇಳಿದ್ರೆ ಆ ಒಳಗಡೆ ಬೆಳಗುವ ಬೆಳಕನ್ನು ಕಂಡಾಗ. ಯಾಕಾಗತ್ತೆ ಅಂತ ಕೇಳಿದ್ರೆ ಅದೇ ಬೇಕಾಗಿದೆ ಜೀವಕ್ಕೆ. ಆದರೆ ಯಾವುದು ಬೇಕಾಗಿದೆ ಅಂತ ಅರ್ಥ ಆಗದೆ ಇರೋದ್ರಿಂದ ಅರಸ್ತಾ ಇದೆ. ಅದರಿಂದ ಅದು ಸಿಕ್ಕಿದಾಗ ಹುಟ್ಟುವ ಸಂತೃಪ್ತಿ ಏನಿದೆ ಅದು ಪರಾಕಾಷ್ಠದ ಸಂತೃಪ್ತಿ. ಯೋಗಶಾಸ್ತ್ರ ಅದನ್ನ ಹೇಳುವಾಗ ಆ ಕೊನೆಯ ಅನುಭವ ಹುಟ್ಟಿದಾಗ ಯಾವ್ಯಾವ ರೀತಿಯಾದ ನಿಲುಗಡೆಗಳು ಹುಟ್ಟುತ್ತೆ ಅಂತ ಸಪ್ತ ಭೂಮಿಕೆಗಳನ್ನು ವರ್ಣಿಸ್ತಾರೆ. ಅದರಲ್ಲಿ ಒಂದು ಏನಪ್ಪಾ ಅಂದರೆ ಪರಮ ಸಂತೃಪ್ತಿ. ಇನ್ನೇನು ಬೇಕು ಅನ್ನೋ ವಿಷಯ ಇಲ್ಲ. ಎಷ್ಟು ಕಾಲ ಆದರೂ ಅಷ್ಟೇನೆ. ಇವತ್ತು ಬೇಡ ಅಂತ ಅನಿಸ್ತಾ ಇದೆ, ನಾಳೆ ಬೇಕು ಅಂತ ಅನಿಸುತ್ತೇನೋ ಅಂತ ಹಾಗಿಲ್ಲ. ಇಲ್ಲ ಮುಂದಿನ ವರ್ಷಕ್ಕೆ ಬೇಕು ಅಂತ ಅನಿಸುತ್ತೇನೋ ಅಂತ ಇಲ್ಲ. ಇನ್ನು 10 ವರ್ಷ ಕಳೆದ್ರು ಇಲ್ಲ, ನಾನು ಪರಮ ಸಂತೃಪ್ತ ಅನ್ನೋ ರೀತಿಯಲ್ಲಿ ಸಂತೃಪ್ತಿಯ ಪರಾಕಾಷ್ಠವನ್ನು ಹೊಂತಾನೆ ಅಂತ. ಹಾಗೆ ಆದ ವ್ಯಕ್ತಿಯನ್ನ ಜ್ಞಾನ ಸಂತೃಪ್ತ ಆತ್ಮ ಎಂಬುದಾಗಿ ಕರಿಬೇಕಾಗತ್ತೆ. ಈ ಜ್ಞಾನದ ಕಾರಣದಿಂದ, ಒಳ ಬೆಳಕಿನ ಕಾರಣದಿಂದ ಸಂತೃಪ್ತವಾದ ಆತ್ಮ ಅನ್ನೋದಕ್ಕೆ ಬುದ್ಧಿ, ಮನಸ್ಸು, ದೇಹ ಇವೆಲ್ಲವನ್ನೂ ಅರ್ಥ ಮಾಡ್ಬೋದು. ಆತ್ಮ ಅನ್ನೋ ಶಬ್ದಕ್ಕೆ ಸಂದರ್ಭಗಳಲ್ಲಿ ಹಾಗೆಲ್ಲ ಆತ್ಮ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆ ಪರಮಾತ್ಮ ವಸ್ತುವಿಗೂ ಬಳಸ್ತಾರೆ, ಜೀವಕ್ಕೂ ಬಳಸ್ತಾರೆ, ಮನಸ್ಸು, ಬುದ್ಧಿಗೆ, ದೇಹಕ್ಕೆ, ಎಲ್ಲದಕ್ಕೂ ಆ ಆತ್ಮ ಅನ್ನೋ ಶಬ್ದವನ್ನು ಸಂದರ್ಭಗಳಲ್ಲಿ ಪ್ರಯೋಗ ಮಾಡುವಂತಹದ್ದು ಉಂಟು. ಆದ್ದರಿಂದ ಪರಮ ಸಂತೃಪ್ತಿಯನ್ನು ಅನುಭವಿಸ್ತಾನೆ ಅವನು ಜ್ಞಾನ ಸಂತೃಪ್ತಾತ್ಮ ಅಂತ. ಇನ್ನೊಬ್ಬ ಜ್ಞಾನದ ಜೊತೆಗೆ ಈ ಸಮಗ್ರ ಸೃಷ್ಟಿಯನ್ನು ನೋಡುವ ಒಳಗಣ್ಣು ತೆರೆದು ಅಲ್ಲಿರುವ ರಹಸ್ಯಗಳನ್ನೆಲ್ಲ ಕಂಡಂಥ ವ್ಯಕ್ತಿ ಇದ್ದಾನೆ ಒಬ್ಬ ಅಂತಿದ್ರೆ ಅವನನ್ನು ವಿಜ್ಞಾನ ಸಂತೃಪ್ತಾತ್ಮ ಅಂತ ಕರೀತಾರೆ. ವಿಜ್ಞಾನವನ್ನು ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಮಾಡ್ಕೊಂಡಾಗ ಸಂತೃಪ್ತ ಆತ್ಮ ಆಗಲ್ಲ ಅವನಿಗೆ ಇನ್ನೂ ಎಷ್ಟೋ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆಯಲ್ಲ. ಈ ಸಮಗ್ರ ಸೃಷ್ಟಿಯಲ್ಲಿ ಇಷ್ಟು ಗೊತ್ತಾಯಿತು ಅಷ್ಟೇನೆ, ಯಾವುದೋ ಒಂದು ಕಡೆ ದೃಷ್ಟಿ ಹರಿಸಿದೆ ನಾನು ಯೋಗ ದೃಷ್ಟಿಯನ್ನು, ಇಷ್ಟು ಗೊತ್ತಾಯಿತು, ಇನ್ನೆಷ್ಟೋ ಗೊತ್ತಾಗದೇ ಇರೋ ಭಾಗ ಇದೆಯಲ್ಲ ಅಂತ ಒಂದು ಅತೃಪ್ತಿಯ ಕಲೆ ಮೈನಲ್ಲಿ ಆಡ್ತಾ ಇರ್ಬೋದು. ಹಾಗಲ್ಲದೆ ಏನು ಬೇಕಾದರೂ ನೋಡೋಕ್ಕಾಗತ್ತೆ, ನನಗೆ ಎಲ್ಲ ತೆರೆದಿದೆ ಪೂರ್ತಿಯಾಗಿ. ಹಾಗೆ ಒಂದು ಸ್ಥಿತಿ ಏರ್ಪಟ್ಬಿಟ್ಟಿದೆ ಅಂತಂದರೆ ನಮ್ಮ ಯೋಗಶಾಸ್ತ್ರದ ಭಾಷೆಯಲ್ಲಿ ಅವನನ್ನು ಸರ್ವಜ್ಞ ಅನ್ನೋ ಭಾಷೆಯಲ್ಲಿ ಕರೀತಾರೆ. ಸರ್ವಂ ಜಾನಾತಿ ಅನ್ನೋ ಅರ್ಥದಲ್ಲಿ ಈ ಎಲ್ಲವೂ ವಿಸ್ತಾರ ಯಾವುದರಿಂದ ಆಗಿದೆಯೋ ಆ ಬ್ರಹ್ಮವನ್ನು ನೋಡಿದಾನೆ ಅನ್ನೋ ಅರ್ಥದಲ್ಲೂ ಸರ್ವಜ್ಞಾನ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆ ವಿಷಯ ಬೇರೆ. ಈ ಎಲ್ಲದರ ಮೂಲದಲ್ಲಿ ಬೆಳಗ್ತಾ ಇರೋ ಬ್ರಹ್ಮ ಏನಿದೆಯೋ ಇದೆಲ್ಲವೂ ಯಾವುದರ ವಿಕಾಸವಾಗಿದೆಯೋ, ಮೂಲದಲ್ಲಿ ಯಾವ ಬೆಳಕು ಬೆಳಗ್ತಾ ಇದೆಯೋ ಅದನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿಯನ್ನು ಸರ್ವಜ್ಞ ಅಂತ ಹೇಳೋದುಂಟು. ಅದಲ್ಲದೆ ಅದರ ವಿಸ್ತಾರ ರೂಪವಾದ ಒಡಲನ್ನು ಯಾವ ಕಡೆಗೆ ಹೋದರೂ ಎಲ್ಲಿ ಬೇಕಾದರೂ ಅದನ್ನು ಪ್ರವೇಶಿಸಿ ಅದರ ತತ್ವವನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ, ಮಾಡ್ಕೊಳ್ಳುವಂಥ ವ್ಯಕ್ತಿ ಯಾರಿದ್ರೋ ಅಂಥ ವ್ಯಕ್ತಿಯನ್ನು ವಿಜ್ಞಾನ ತೃಪ್ತಾತ್ಮ ಅಂತ ಕರೀತಾರೆ. ಅವನಿಗೆ ತೃಪ್ತಿ ಯಾಕೆ ಬಂದಿದೆ ಅಂತ ಕೇಳಿದರೆ ನನಗೆ ಇನ್ನೆಲ್ಲೂ ಅಡೆತಡೆಗಳಿಲ್ಲ ಅನ್ನೋ ಕಾರಣಕ್ಕಾಗಿ ಬಂದಿದೆ. ಒಂದು ವೇಳೆ ನೋಡದೇ ಇರೋ ಯಾವುದಾದ್ರು ವಿಷಯ ಇದ್ದರೂ ಕೂಡ ಅದು ತಾನು ಇಷ್ಟಪಡದೇ ಇರೋದ್ರಿಂದ ನೋಡದೇ ಇರೋ ವಿಷಯವಾಗಿರ್ಬೋದು ಅಷ್ಟೇ. ತನಗೆ ಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ನೋಡದೇ ಇರೋ ವಿಷಯ ಆಗಿರ್ಬೋದು. ತಾನು ಇಷ್ಟಪಟ್ಟರೆ ಅನಾಯಾಸವು ಒಳಗಡೆ ಪ್ರವೇಶ ಮಾಡ್ತೀನಿ ಅನ್ನೋ ರೀತಿಯಾದ ಜಾಗ ಇದೆ. ಒಬ್ಬ ಮಹಾಪ್ರಭುವಿಗೆ ಹಿಂದಿನ ಕಾಲದ ರಾಜರ ಕಥೆಯನ್ನು ತೆಗೆದುಕೊಳ್ಳೋದಾದರೆ ಅವನಿಗೆ ಪ್ರವೇಶಕ್ಕೆ ಯೋಗ್ಯವಿಲ್ಲದೆ ಇರುವಂಥ ಭೂಪ್ರದೇಶ ಇರೋಲ್ಲ. ಅವನ ರಾಜ್ಯದೊಳಗಡೆ ಎಲ್ಲಿ ಬೇಕಾದ್ರೂ ಅವನು ಹೋಗ್ತಾನೆ. ಅವನಿಗೆ ಪರಿಪೂರ್ಣವಾಗಿ ಅಲ್ಲೆಲ್ಲ ಪ್ರವೇಶಕ್ಕೆ, ಸಂಚಾರಕ್ಕೆ ಅವಕಾಶ ಹೇಗಿರುತ್ತೋ ಹಾಗೆ ಒಬ್ಬ ಋಷಿ ದೃಷ್ಟಿಯನ್ನು ತೆರೆದುಕೊಂಡಂಥ ವ್ಯಕ್ತಿ ಈ ಸಮಗ್ರ ಸೃಷ್ಟಿಯಲ್ಲಿ ಎಲ್ಲಿ ಬೇಕಾದರೂ ಪ್ರವೇಶ ಮಾಡಿ ಅದರ ಮರ್ಮವನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಯನ್ನು ವಿಜ್ಞಾನ ತೃಪ್ತಾತ್ಮ ಅಂತ ಕರೀತಾರೆ. ಈ ನೇರದಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನೋ ಶಬ್ದವನ್ನು ಕೆಲವು ಕಡೆಗಳಲ್ಲಿ ಬಳಸಿರುವಂಥದ್ದನ್ನು ನೋಡ್ತೇವೆ. ನಮ್ಮ ಭಾರತ ದೇಶದ ಇತಿಹಾಸವನ್ನು ಒಮ್ಮೆ ಸಂಕ್ಷೇಪವಾಗಿ ನೆನಪಿಸ್ಕೊಳ್ಳೋದಾದರೆ ಈಗ ಹೇಳಿದಂತಹ ಅನೇಕ ಬೇರೆ ಬೇರೆ ರೀತಿಯಾದ ಅನುಭವಿಗಳ ಆಕರ ಈ ಭಾರತ ಭೂಮಿ. ಯೋಗಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಮುನಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ಅವತಾರ ಪುರುಷರು ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ. ಅವತಾರ ಪುರುಷರು ಅಂದರೆ 10 ಜನ ಅಂತ ಅನ್ಕೋಬಾರದು. ಭಾಗವತ ಹೇಳುತ್ತೆ ಅವತಾರ ಪುರುಷರು ಅನಂತವಾಗಿ ಬಂದು ಹೋಗಿದ್ದಾರೆ, ಬರ್ತಾರೆ ಅಂತ. ಎಲ್ಲರೂ ಗುರ್ತು ಸಿಕ್ಕದೆ ಹೋಗ್ಬೋದು, ಎಷ್ಟೋ ಜನ ಗುರ್ತಿಗೆ ಸಿಕ್ಕದೆ ಹೋಗ್ಬೋದು, ಅವತಾರ ಪುರುಷರು ಅಷ್ಟು ಜನ ಇರ್ತಾರೆ ಅಂತ. ಹಾಗೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನೋ ರೀತಿಯಾದಂಥ ವ್ಯಕ್ತಿತ್ವವೂ ಕೂಡ ಈ ಭಾರತ ಭೂಮಿಯಲ್ಲಿ ಬಂದು ಹೋಗಿರುವಂಥ ಸನ್ನಿವೇಶಗಳುಂಟು. ಎಷ್ಟೋ ಎಲೆಮರೆಯ ಕಾಯಿನಂತೆ ಗತಿಸಿ ಹೋಗಿದೆ. ಹಾಗೆ ಎಲೆಯ ಮರೆಯ ಕಾಯಿನಂತೆ ತನ್ನ ಕಾರ್ಯನ ಮಾತ್ರ ವ್ಯವಸ್ಥಿತವಾಗಿ ನಿರ್ವಾಹ ಮಾಡ್ಕೊಳ್ತಾ
ಯಾವುದೇ ಲೋಕದ ಪ್ರಸಿದ್ಧಿಗೆ ಶರಣಾಗದೆ ತಾನು ಬಂದ ಉದ್ದೇಶ ಎಷ್ಟಿದೆ ಅಥವಾ ತನ್ನ ಕಾರ್ಯ ಎಷ್ಟಿದೆ ಅಷ್ಟನ್ನು ಮಾತ್ರ ಮುಗಿಸಿ ಮರೆಯಾದಂತಹ ಒಬ್ಬ ಮಹಾನುಭಾವ ಶ್ರೀರಂಗ ಮಹಾಗುರು ಎಂಬುದಾಗಿ ಸಂಕ್ಷೇಪವಾದ ಭಾಷೆಯಲ್ಲಿ ನೆನಪಿಸ್ಕೋಬಹುದು ಅಂತ ಅನಿಸುತ್ತೆ. ಅವರ ಸ್ಥೂಲವಾದ ಪರಿಚಯ, ಹೊರಗಡೆಯಿಂದ ಭೌತಿಕವಾದ ಪರಿಚಯವನ್ನು ಹೇಳೋದಾದರೆ, ಅವರು ಮೈಸೂರಿನ ಸಮೀಪದಲ್ಲಿ ಒಂದು 22 ಕಿಲೋಮೀಟರ್ ದೂರದಲ್ಲಿರುವಂಥ ಹೆಡತಲೆ ಗ್ರಾಮದಲ್ಲಿ ಹುಟ್ಟಿದವರು. 1913ನೇ ಇಸ್ವಿನಲ್ಲಿ ತಿರುಮಲಾಚಾರ್ಯ ಮತ್ತು ರುಕ್ಮಿಣಿ ಅನ್ನುವ ರೀತಿಯಾದಂಥ ಇಬ್ಬರು ಆದರ್ಶವಾದ ದಂಪತಿಗಳಿಗೆ ಸುಪುತ್ರನಾಗಿ ಜನ್ಮ ಎತ್ತಿದಂಥ ಒಬ್ಬ ಮಹಾಪುರುಷ. ಅವರು ಬಾಲ್ಯದಲ್ಲಿ ಅದೇ ಊರಿನಲ್ಲೇ ಇದ್ದು 8ನೇ ತರಗತಿವರೆಗೆ 4ನೇ ತರಗತಿವರೆಗೆ ಶಾಲೆಯ ವಿದ್ಯಾಭ್ಯಾಸ, ಇನ್ನು 4 ವರ್ಷ ಸ್ವತಂತ್ರವಾದ ವಿದ್ಯಾಭ್ಯಾಸ, ಅಷ್ಟು ಮಾತ್ರ ವಿದ್ಯಾಭ್ಯಾಸವನ್ನು ಲೌಕಿಕವಾಗಿ ಪಡೆದವರು. ಆ ಸಂದರ್ಭದಲ್ಲೂ ಅವರನ್ನು ಕಂಡಂಥ ವ್ಯಕ್ತಿಗಳು ಹೇಳ್ತಾ ಇದ್ರು, ಅವರಿಗೆ ಪಾಠ ಯಾರಾದರೂ ಹೇಳ್ತಾ ಇದ್ರೆ ಅದರಲ್ಲಿ ಆಸಕ್ತಿ ಇರಲಿಲ್ಲ, ಚಿತ್ರ ಬರಿತಾ ಇದ್ರು ಅಂತ ಕೂತ್ಕೊಂಡು. ಯಾಕೆ ಅಂತ ಕೇಳಿದರೆ, ಹೇಳ್ತಾ ಇದ್ದ ಪಾಠ ಕ್ಷಣಾರ್ಧದಲ್ಲಿ ಗೊತ್ತಾಗಿ ಹೋಗ್ತಾ ಇತ್ತು. ಅಧ್ಯಾಪಕರು 2 ಸರಿ 3 ಸರಿ ಅವನಿಗೆ ಗೊತ್ತಾಗಲಿಲ್ಲ ಇವನಿಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಇವರಿಗೆ ತುಂಬ ಬೇಸರದ ವಿಷಯ ಆಗ್ತಾ ಇತ್ತು. ಆದ್ದರಿಂದ ಅಷ್ಟು ಕಾಲಹರಣ ಮಾಡೋದು ಯಾಕೆ ಅನ್ನೋ ಕಾರಣಕ್ಕಾಗಿ ಬಹಳ ವಿಶಿಷ್ಟವಾದಂತಹ ಕೆಲವು ಚಿತ್ರಗಳನ್ನು ರಚನೆ ಮಾಡ್ತಾಯಿದ್ರು. ಅಂದರೆ ಇದು ಬೇರೆ ಮಕ್ಕಳಲ್ಲೂ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇರುವಾಗ, ಬೇರೆ ಯಾವುದೋ ಸೈನ್ಸ್ ಪಾಠ ಮಾಡ್ತಾ ಇರುವಾಗ ತಲೆ ಹೋಗದೆ ಇದ್ದ ಮಕ್ಕಳು ಇದೆಲ್ಲ ಕೆಲಸ ಮಾಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಕೂತ್ಕೊಂಡು ಗೀಚ್ತಾರೆ, ಇಲ್ಲವರೆ ರಂಗೋಲಿ ಹಾಕ್ತಾರೆ. ಹೆಣ್ಮಕ್ಳಾದರೆ, ಗಂಡು ಮಕ್ಕಳಾದರೆ ಇನ್ಯಾವುದೋ ಚಿತ್ರ ಬೆಳೆಸ್ತಾರೆ. ಇವೆಲ್ಲ ಉಂಟು. ಆದರೆ ಯಾವ ಥರದ ವ್ಯಕ್ತಿ ಯಾಕಾಗಿ ಮಾಡ್ತಾನೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಿ ನೋಡಿದಾಗ ಅವೆರಡು ಬೇರೆ ಬೇರೆ ರೀತಿಯಾದ ವೈವಿಧ್ಯಗಳು ಅಂತಲೇ ಮನಸ್ಸಿಗೆ ತಂದ್ಕೋಬೇಕಾಗುತ್ತೆ. ಮುಂದೆ ಅವರು ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸಂಸ್ಕೃತ ಪಾಠಶಾಲೆ ಮೈಸೂರಿನಲ್ಲಿ ಕಾವ್ಯ ತರಗತಿಗೆ ಸೇರಿಕೊಂಡ್ರು. ಆ ಕಾವ್ಯ ತರಗತಿಗೆ ಸೇರಿಕೊಂಡಾಗಲೂ ಅವರ ಜೊತೆಗೆ ಅಧ್ಯಯನ ಮಾಡ್ತಾ ಇದ್ದವರು ಯಾರೋ ಒಬ್ಬರು ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಕಾವ್ಯ ತರಗತಿಯಲ್ಲಿ ಕಾಳಿದಾಸನ ಬಗ್ಗೆ ಪಾಠ ನಡೀತಾ ಇದ್ದಾಗ ಕಾಳಿದಾಸನ ಬಗ್ಗೆ ಅವರಿಗೆ ಅಪಾರವಾದಂಥ ವಿಶ್ವಾಸ, ಪ್ರೀತಿ, ಗೌರವ. ನಿಜವಾಗ್ಲೂ ಕೂಡ ಭಾರತ ದೇಶದ ರಾಷ್ಟ್ರಕವಿ ಅಂಥ ಒಂದು ಹಿರಿಮೆ ಗರಿಮೆಗಳನ್ನು ಕಾಳಿದಾಸನ ಕವಿತ್ವವನ್ನು ಗಮನಿಸಿ ಕೊಟ್ಟಿದ್ದರು ಶ್ರೀರಂಗ ಮಹಾಗುರುಗಳು. ಆದರೆ ಕಾಳಿದಾಸನ ಕಾವ್ಯವನ್ನು ಪಾಠ ಮಾಡ್ತಾ ಇದ್ದಂಥ ಅಧ್ಯಾಪಕರ ಮುಂದೆ ಅವರ ಮಾತು ಆ ಸ್ವಾರಸ್ಯವನ್ನು ಹೊರಗೆ ಹಾಕ್ತಾ ಇಲ್ಲ ಅಂತ ಮನಸ್ಸಿಗೆ ಅನಿಸಿ ಕೆಲವೇ ದಿವಸಗಳ ನಂತರದಲ್ಲಿ ಆ ವಿದ್ಯಾಭ್ಯಾಸ ಸಾಕು ನನಗೆ ಅಂತ ಹೊರಗಡೆ ಬಂದುಬಿಟ್ರು. ಅದಕ್ಕೆ ಕಾರಣ ಬುದ್ಧಿಯ ಸ್ಫೂರ್ತಿ ಹಾಗಿತ್ತು ಅವರಿಗೆ. ಬಾಲ್ಯದಲ್ಲೇ ಒಂದು ಸ್ವಲ್ಪ ಯಾವುದಾದ್ರು ವಿಷಯ ಕೊಟ್ಟರೆ ಅದರ ಗಹನವಾಗಿ ಒಳಗಡೆ ಪ್ರವೇಶ ಮಾಡುವಂಥ ಚಿತ್ತೈಕಾಗ್ರ್ಯ, ಋಷಿ ಮಹರ್ಷಿಗಳಿಗೆ, ಅವತಾರ ಪುರುಷರಿಗೆ ಒಳಹೊಕ್ಕು ನೋಡುವಂತಹ ಕಲೆ, ಯೋಗ ದೃಷ್ಟಿ ಜನ್ಮಜಾತವಾಗಿ ಬಂದಿದ್ದ ಕಾರಣದಿಂದಾಗಿ ಲೌಕಿಕ ವಿದ್ಯಾಭ್ಯಾಸದಲ್ಲಿ ಅಂಥ ಆಸಕ್ತಿ ಅವರಿಗೆ ಬರಲಿಲ್ಲ. ಅವರ ಬಾಲ್ಯ ಎಲ್ಲ ಬಗೆ ಬಗೆಯಾಗಿ ಆಟಗಳಲ್ಲಿ ಕಳೆದಂಥ ಸಂದರ್ಭ ಉಂಟು. ಆದರೆ ಎಲ್ಲ ಆಟಗಳಲ್ಲೂ ಅವರು ತುಂಬ ದಕ್ಷರಾಗಿರ್ತಾ ಇದ್ರು. ಅಪರೂಪವಾದಂಥ ಒಂದು ವ್ಯಕ್ತಿತ್ವವಾಗಿ ಅಲ್ಲಿ ಸುತ್ತಮುತ್ತಲಿದ್ದಂಥ ಮಕ್ಕಳಿಗೆಲ್ಲ ಒಬ್ಬ ವಿಶೇಷವಾದಂಥ ಸಾಮರ್ಥ್ಯ ಸಂಪನ್ನನಾದಂಥ ಹುಡುಗನಾಗಿ ಕಾಣ್ತಾ ಇದ್ರು. ಅದಕ್ಕಿಂತಲೂ ಮಿಗಿಲಾಗಿ ಒಂದು ರೂಪ ಎಂಬುದೇ ವ್ಯಕ್ತಿಯನ್ನು ಹೇಳುತ್ತೆ ಅಂತ ನಮ್ಮ ಆರ್ಷ ದೃಷ್ಟಿ ಹೇಳುತ್ತೆ. ರೂಪಮೇವ ಹಾಸ್ಯ ಆಹ ಮಹಿಮಾನಂ ಆಚಷ್ಟೇ ಮಹಿಮಾನಂ. ರೂಪವೇ ಇವನು ಮಹಿಮೆಯನ್ನು ಹೇಳುತ್ತೆ ಅಂತ ಆಕಾರ ಸದೃಶಿ ಪ್ರಜ್ಞಾ, ಕಾಳಿದಾಸನ ಮಾತು. ಹಾಗೆ ಅವ್ರ ಒಳಗಡೆ ಏನೇನು ತುಂಬಿತ್ತೋ ಅದಕ್ಕೆ ತಕ್ಕಂತೆ ಒಂದು ಬಹಳ ಸುಂದರವಾದಂಥ ಒಂದು ಹೊರ ಆಕಾರ. ಹೊರಗಡೆಯಿಂದ ನೋಡಿದಾಗ ಶಿಲ್ಪಶಾಸ್ತ್ರ ಆದರ್ಶವಾದ ಒಂದು ಶಿಲ್ಪವನ್ನು, ಹಣೆ ಇಷ್ಟುದ್ದ ಇರಬೇಕು, ಮೂಗು ಇಷ್ಟು ಬರಬೇಕು, ಕಿವಿ ಹೀಗೆ ಬರಬೇಕು, ತುಟಿ ಇಷ್ಟೇ ಬರಬೇಕು, ಒಟ್ಟು ತಲೆಗೂ ಎದೆಗೂ ಹೀಗೆ ಪ್ರಪೋರ್ಷನ್ ಈ ರೀತಿಯಲ್ಲಿ ಬರಬೇಕು ಅಂತ ವಾಸ್ತುಶಿಲ್ಪ ಒಂದು ಮೂರ್ತಿ ಕೆತ್ತುವಾಗ ನಿರ್ದಿಷ್ಟವಾದಂಥ ರೂಪರೇಷೆಯನ್ನು ಕೊಡುತ್ತೆ. ಅಂಥ ರೂಪರೇಷೆ ಸಹಜವಾಗಿ ಮೈನಲ್ಲಿ ಏರ್ಪಟ್ಟಿತ್ತು ಅವರಿಗೆ. ಆದ್ದರಿಂದ ಒಬ್ಬ ತುಂಬ ಆಕರ್ಷಕವಾದ ವ್ಯಕ್ತಿಯಾಗಿದ್ದರು ಬಾಲ್ಯದಲ್ಲಿ. ಅವ್ರು ನೋಡಿದ್ರೆ ಕಣ್ಣನ್ನು ಹಿಂದಕ್ಕೆ ತೆಕ್ಕೊಳ್ಳೋಕೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಅಂತ ಅವರು ಬಾಲ್ಯದ ಸ್ನೇಹಿತರೊಬ್ಬರು, ಅವರ ಊರಿನಲ್ಲೇ ಬೆಳೆದವರು, ಅವರಿಗಿಂತ ಒಂದು 3-3.25 ವರ್ಷ ಚಿಕ್ಕವರು, ಅವ್ರ ಜೊತೆಗೆ ಸಹಪಾಠಿಗಳಾಗಿ ಅವ್ರ ಜೊತೆಗೆ ಎಲ್ಲ ಆಟ ಪಾಠಗಳನ್ನೆಲ್ಲ ಆಡಿದಂಥ ವ್ಯಕ್ತಿ ಹೇಳ್ತಾ ಇದ್ರು. ಅವ್ರನ್ನೊಮ್ಮೆ ನೋಡಿದ್ರೆ ಹಿಂದಕ್ಕೆ ಕಣ್ಣು ತೆಕ್ಕೊಳ್ಳೋಕ್ಕಾಗಲ್ಲ, ಏನೋ ಒಂದು ಆಕರ್ಷಣೆ ಆ ಕಾಲದಲ್ಲಿ ಇತ್ತು ಅಂತ.
ಅಂಥ ಒಂದು ಅಪರೂಪವಾದಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಆ ಆಟಪಾಠಗಳ ಬಗ್ಗೆ ಎಲ್ಲ ನಾವು ಲೋಕದಲ್ಲಿ ಕೇಳಿದ್ದೀವಿ. ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯಲ್ಲಿ ಇರುತ್ತೆ. ಅವರಿಗೆ ಅನೇಕ ರೀತಿಯಾದಂಥ ಸಾಮರ್ಥ್ಯ ಇತ್ತು ಅಂತ ಸಂಕ್ಷೇಪವಾಗಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು. ಅವರು 1913ರಲ್ಲಿ ಜನ್ಮ ಎತ್ತಿದ್ದು. ಅನಂತರದಲ್ಲಿ 1930ರಲ್ಲಿ ಮೈಸೂರಿನಲ್ಲಿ ಹೋಗಿ ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡ್ರು. ಆದರೆ ಅವರಿಗೆ ಆ ಕಾವ್ಯ ತರಗತಿ ಸಂಸ್ಕೃತ ವಿದ್ಯಾಭ್ಯಾಸ ಅಷ್ಟೊಂದು ರುಚಿಸಲಿಲ್ಲ. ಆ ಕಾರಣದಿಂದ ಅಲ್ಲೇ ಹತ್ತಿರದಲ್ಲಿ ಒಂದು ಯೋಗಾಭ್ಯಾಸದ ತರಗತಿ ಇತ್ತು, ಅದಕ್ಕೆ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿ ಬಹಳ ಅಲ್ಪ ಕಾಲದಲ್ಲೇ ದೇಹ ತುಂಬ ಮೃದು ಮಧುರವಾಗಿತ್ತು ಮತ್ತು ಅಷ್ಟೇ ದೃಢವಾಗಿತ್ತು. ಈ ಯೋಗಾಭ್ಯಾಸ ಮಾಡೋರಿಗೆ ಗೊತ್ತಾಗುತ್ತೆ ಇದು. ದೇಹ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು. ಆಸನ ಅಭ್ಯಾಸ ಮಾಡಬೇಕಾದ್ರೆ ಫ್ಲೆಕ್ಸಿಬಲ್ ಆಗಿಲ್ಲ ಅಂದರೆ ಅನೇಕ ಆಸನಗಳನ್ನು ಮಾಡೋಕ್ಕೆ ಆಗಲ್ಲ. ಪಶ್ಚಿಮತಾನಾಸನ ತುಂಬ ಕಷ್ಟ ಅಂತ ಕಷ್ಟಪಟ್ಬಿಡ್ತಾರೆ. ಇನ್ಯಾವುದೋ ಒಂದು ಹಿಂದಕ್ಕೆ ಬಗ್ಗುವಂಥ ಆಸನ ತುಂಬ ಕಷ್ಟ ಅಂತ ಕಷ್ಟಪಟ್ಬಿಡ್ತಾರೆ. ಯಾಕೆಂದರೆ ಬಾಡಿ ರಿಜಿಡ್ ಆಗಿದ್ರೆ ಬೆಂಡಿಂಗ್ ಇರೋಲ್ಲ. ಆದರೆ ಕೆಲವರಿಗೆ ತುಂಬ ಬೆಂಡಿಂಗ್ ಇರುತ್ತೆ. ಈ ಹೆಣ್ಣು ಮಕ್ಕಳ ದೇಹವನ್ನು ಹೆಣ್ಣು ಮಕ್ಕಳಿಗೆ ಆಸನ ಹೇಳ್ಕೊಟ್ರೆ 15 ದಿವಸದಲ್ಲಿ ವೃಶ್ಚಿಕಾಸನ ಮಾಡಿಸ್ಬೋದು. ವೃಶ್ಚಿಕಾಸನ ಅನ್ನೋದು ತುಂಬ ಕಷ್ಟವಾದ ಆಸನ. ಅದು ಗಂಡು ಬೇರುಂಡ ಆಸನ ಅನ್ನೋದು ತುಂಬ ಕಷ್ಟವಾದ ಆಸನ. ಹಿಂದ್ಗಡೆಯಿಂದ ಬಗ್ಗಿ ಕಾಲು ತಲೆ ಎಲ್ಲ ಒಟ್ಟಿಗೆ ಸೇರಿಸುವಂಥ ಕಾರ್ಯ. ಮುನ್ಗಡೆಯಿಂದ ಬಗ್ಗಿ ಕಾಲು ತಲೆ ನಾವು ಸೇರಿಸ್ತೀವಿ, ಹಿಂದ್ಗಡೆಯಿಂದ ಬಗ್ಗಿ ಕಾಲು ತಲೆ ಒಟ್ಟಿಗೆ ಸೇರಿಸೋದು ತುಂಬ ಕಷ್ಟದ ಕೆಲಸ. ಅದನ್ನು ಒಂದು ವಾರ 15 ದಿವಸದಲ್ಲಿ ಕಲಿಸ್ಬಿಡ್ಬೋದು. ಯಾಕೆಂದರೆ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ. ಚಿಕ್ಕ ಮಕ್ಕಳಾಗಿದ್ದಾಗ ಜಾಸ್ತಿ ಇರುತ್ತೆ, ಗಂಡು ಮಕ್ಕಳಿಗೆ ಅಷ್ಟಿರಲ್ಲ. ಆದರೆ ಆ ಫ್ಲೆಕ್ಸಿಬಲ್ ಆಗಿರುವಂತಹ ದೇಹ ಸ್ತ್ರೀಗೆ ಇದೆಯಲ್ಲ, ಅದೇ ದೇಹವನ್ನು ಏನಾದರೂ ದೃಢವಾದ ಕಾರ್ಯಕ್ಕೆ ಒಂದು ದೃಢವಾದ ಆಸನ ಮಾಡಿ ಅಂತ ಕೊಟ್ಟರೆ ಅವ್ರು ದೃಢವಾದ ಆಸನ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಮಯೂರಾಸನ ಮಾಡಿ ದೀರ್ಘಕಾಲ ನಿಂತ್ಕೊಳ್ಳಿ ಆ ಮಯೂರಾಸನ ಸ್ಥಿತಿನಲ್ಲಿ ಅಂತ ಅಂದರೆ ಆಗೋಲ್ಲ. ಆಗಿನ ಕಾಲದಲ್ಲಿ ಯಾರೋ ಒಬ್ಬ ಮಹಾಮಹಿಮ ಇದ್ದಂತೆ, ಅವರಿಗೆ ಕೇಶವಮೂರ್ತಿ ಅಂತ ಹೆಸರು. ಈ ಶ್ರೀರಂಗ ಮಹಾಗುರುಗಳ ಜೊತೆಗೆ ಅಭ್ಯಾಸ ಮಾಡ್ತಾ ಇದ್ದಂಥ ಆಸನ ಅಭ್ಯಾಸ ಮಾಡ್ತಾ ಇದ್ದಂಥ ಪಟು. ಆತ ಮಯೂರಾಸನವನ್ನು 1 ಗಂಟೆಗಳ ಕಾಲ ಮಾಡ್ತಾ ಇದ್ದಂತೆ. ತಾವು ಯಾರಾದರೂ ಆಸನದ ಬಗ್ಗೆ ಪರಿಚಯ ಇದ್ದರೆ ಅರ್ಥ ಮಾಡ್ಕೋಬೋದು. ಮಯೂರಾಸನ 2 ನಿಮಿಷ 3 ನಿಮಿಷ 4 ನಿಮಿಷ ಮಾಡಬೇಕಾದ್ರೆ ಭಾರಿ ಪ್ರಾಣ ಸಂಕಟ ಅಂತ ಅನಿಸ್ಬಿಡುತ್ತೆ. ಸಾಧ್ಯನೇ ಇಲ್ಲ ಇದು ಅಂತ ದಪ್ಪ ಅಂತ ಕೆಳಗಡೆ ಬಿಡೋ ತರಹ ಮಾಡುತ್ತೆ ಅದು. ಅದನ್ನು 1 ಗಂಟೆ ಮಾಡ್ತಾ ಇದ್ದ ಅಂದರೆ ದೇಹದಲ್ಲಿ ಅಷ್ಟು ಸ್ಟಿಫ್ನೆಸ್ಸು ಇದೆ, ಬೇಕಾದಾಗ ಇಟ್ಕೊಳ್ಳೋಕೆ ಬರುತ್ತೆ. ಹಾಗೆ ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು ಅಂದರೆ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋಕೆ ಬರುತ್ತೆ. ಆ ಥರದ್ದು ಯಾವುದೋ ಒಂದು ವಿಚಿತ್ರವಾದ ದೇಹ ಶ್ರೀರಂಗ ಮಹಾಗುರುಗಳ ದೇಹ ಆಗಿತ್ತಾದ್ರಿಂದ ಬಹಳ ಅಲ್ಪ ಕಾಲದಲ್ಲಿ ಆಸನಗಳನ್ನೆಲ್ಲ ಅಭ್ಯಾಸ ಮಾಡಿದ್ರು. ಅದಕ್ಕಿಂತ ಹೆಚ್ಚು ಈ ಆಸನ ಅಭ್ಯಾಸಕ್ಕಿಂತ ಅವರಿಗೆ ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಒಳಬೆಳಕು ಕೆಲಸ ಮಾಡ್ತಾ ಇದ್ದರ ಕಾರಣದಿಂದಾಗಿ ಅದರ ಅನೇಕ ಮಾರ್ಮಿಕವಾದ ವಿಷಯಗಳು ಬೆಳಕಿಗೆ ಬರ್ತಾ ಇತ್ತು. ಅದೇ ಕಾಲದಲ್ಲಿ ಇದ್ದಂತಹ ಒಬ್ಬರು ಅವರು ನಾನೊಂದು ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಸಹಪಾಠಿಗಳಾಗಿದ್ದರು. ಅವರಿಗೆ ಸೀತಾರಾಮ್ ಅಂತ ಹೆಸರು. ಶಾರದಾ ವಿಲಾಸ್ ಹೈಸ್ಕೂಲ್ನಲ್ಲಿ ಸಹಪಾಠಿಗಳಾಗಿದ್ದರು. ಅವರು ಶ್ರೀರಂಗ ಮಹಾಗುರುಗಳ ಬಾಲ್ಯದ ಜೊತೆಗಾರರು ಯೋಗಾಭ್ಯಾಸದಲ್ಲಿ. ನನಗೆ ನಮ್ಮ ಕಾಲೇಜಲ್ಲಿ ಅವರು ಸ್ಕೂಲ್ನಲ್ಲಿ ಸಹಪಾಠಿಗಳಾಗಿದ್ದರು. ಅವರಲ್ಲಿ ಒಮ್ಮೆ ಶ್ರೀರಂಗ ಮಹಾಗುರುಗಳ ಅವತ್ತಿನ ಕಾಲದ ಸ್ವರೂಪ ಸ್ವಭಾವದ ಬಗ್ಗೆ ಹೇಗಿತ್ತು ಅನ್ನೋ ಬಗ್ಗೆ ಒಂದು ವಿವರಣೆ ಕೊಡಿ ಅಂತ ಕೆಲವು ಮಾತುಕತೆಗಳನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ತಾ ಇದ್ರು. ಅವರೊಬ್ಬರು ಬಹಳ ವಿಚಿತ್ರವಾದ ವ್ಯಕ್ತಿಯಪ್ಪ ಅಂತ. ಹೇಗೆ ಸ್ವಾಮಿ ಅಂತ ಕೇಳಿದೆ. ಏನಿಲ್ಲ, ಅವರಿಗೆ ಯಾವುದೋ ವಿಶೇಷವಾದ ಸ್ಫೂರ್ತಿಗಳಿರ್ತಾ ಇತ್ತು. ಅವರು ತಾವು ಕೆಲವು ಸಂದರ್ಭಗಳಲ್ಲಿ ದೀರ್ಘಕಾಲ ಆಸನದಲ್ಲಿ ಕೂತ್ಕೋತಾ ಇದ್ರು. ಕೂತ್ಕೊಂಡು ಅವರು ಎಷ್ಟೋ ಹೊತ್ತು ಕೂತಿರ್ತಾ ಇದ್ರು, ಎಲ್ಲ ಹೊರಟೋದ್ರು, ಎಷ್ಟೋ ಹೊತ್ತು ದೀರ್ಘಕಾಲ ಕೂತಿರ್ತಾ ಇದ್ರು. ಏನು ಅನ್ನೋದನ್ನು ಏನೂ ವ್ಯಕ್ತಪಡಿಸ್ತಾ ಇರಲಿಲ್ಲ. ಹಾಗೆ ಇನ್ನೊಬ್ಬರಿಗೆ ಯಾರಿಗಾದರೂ ಆಸನ ಮಾಡಿಸಿದ ಕೂಡಲೇ ಅವ್ರು ಕೈ ಹಿಡಿದು ನೋಡ್ತಾ ಇದ್ರು. ನೋಡಿ ಅವನಲ್ಲಿ ಯಾವ ರೀತಿಯಾದಂತಹ ಸ್ಥಿತಿಗತಿಗಳಾಗ್ತಾ ಇದೆ ಅನ್ನೋ ಬಗ್ಗೆ ಪರಿಶೀಲಿಸಿ ಆನಂತರದಲ್ಲಿ ಮುಂದಕ್ಕೆ ಇನ್ನೊಂದು ಆಸನ ಅಭ್ಯಾಸ ಮಾಡಿಸೋದು, ಈ ಕ್ರಮನೇನೋ ಮಾಡ್ತಾ ಇದ್ರು. ಆದರೆ ಅತ್ಯಂತ ಗುಪ್ತವಾದ ವ್ಯಕ್ತಿ ಅವರಾಗಿದ್ದರು. ಅವರೊಳಗಡೆ ಏನೇನಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ಅಂತಹ ಗುಟ್ಟು ಅನ್ನೋ ರೀತಿಯಾಗಿ ಅವರು ಹೇಳ್ತಾ ಇದ್ರು. ಹಾಗೆ ಅವರಿಗೆ ಒಳ ಕ್ಷೇತ್ರ ತೆರೆದ ಕಾರಣದಿಂದಾಗಿ ಈ ಆಸನ, ಪ್ರಾಣಾಯಾಮ, ಧ್ಯಾನ, ಬೇರೆ ಬೇರೆ ರೀತಿಯಾದ ಯೋಗ ಸಾಧನೆಗಳೆಲ್ಲ ಒಂದೊಂದೇ ಗುಟ್ಟು ಬಿಟ್ಕೊಳ್ತಾ ಹೋಯಿತು. ಎಷ್ಟೇ ದೀರ್ಘಕಾಲ ಆಸನ ಮಾಡಿದ್ರೂ ಆಸನದ ಗುಟ್ಟು ಬಿಟ್ಕೊಳ್ಳೋದು ಬಹಳ ಕಷ್ಟ. ಉದಾಹರಣೆಗೆ ಒಂದು ಪದ್ಮಾಸನ, ಒಂದು ಸಿದ್ಧಾಸನ, ಅತ್ಯಂತ ಸರಳವಾದ ಆಸನ ಅದು. ಆದರೆ ಆಸನಗಳಲ್ಲಿ ರಾಜ ಅಂತ ಕರೀತಾರೆ ಸಿದ್ಧಾಸನ ನಾವು ನೋಡಿದ್ದೀವಿ. ಬುದ್ಧ ಕೂತ್ಕೊಂಡಿರುವಂಥ ವಿನ್ಯಾಸ ಇದೆಯಲ್ಲ, ಸಿದ್ಧಾಸನ ಅಂತ ಕರೀತಾರೆ. ಅದೇನು ಬಹಳ ಸರಳವಾಗಿ ಯಾರು ಬೇಕಾದ್ರೂ ಕೂತ್ಕೋಬಹುದು. ಎಡಹಿಡಿಮಿಡಿನ ಪೆರಿನಿಯಮಿಗೆ, ಸೀವನಿಗೆ
ಒತ್ತಿ ಇಟ್ಕೊಂಡು ಬಲಹಿಮಡಿಯನ್ನು ಮೇಢ್ರದ ಮೇಲ್ಗಡೆಗೆ ಬಂದು ಇಟ್ಕೊಳ್ಳುವಂತೆ ಕೈಗಳನ್ನು ಮೇಲಕ್ಕೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮೇಲೆ ಹೀಗೆ ಕೂತ್ಕೊಳ್ಳುವಂಥ ಒಂದು ವಿನ್ಯಾಸಕ್ಕೆ ಸಿದ್ಧಾಸನ ಅಂತ ಕರೀತಾರೆ. ಆದರೆ ಈ ಆಸನವನ್ನು ಆಸನ ಕ್ಷೇತ್ರದಲ್ಲಿ ರಾಜ ಅಂತ ಕರೀತಾರೆ. ಅದು ಒಳಭೂಮಿಗೆ ಎಲ್ಲ ದ್ವಾರಗಳನ್ನು ತೆರೆದು ಬಿಡುತ್ತೆ, ಪರಿಪೂರ್ಣವಾದ ಬ್ರಹ್ಮಾನುಭವದ ಕರ್ಕೊಂಡು ಹೋಗುತ್ತೆ. ಅದೊಂದು ಆಸನ ಗೊತ್ತಿರೋದಾದರೆ ಇನ್ನೇನು ಯೋಗಶಾಸ್ತ್ರದಲ್ಲಿ ಕಲಿಬೇಕಾದ್ದೇ ಇಲ್ಲ, ಪರಿಪೂರ್ಣವಾಗಿ ಎಲ್ಲವೂ ವಶವಾಗಿ ಹೋಯಿತು ಅನ್ನೋ ಮಟ್ಟಿಗೆ ಅದನ್ನು ಕೊಂಡಾಡ್ತಾರೆ ಸಿದ್ಧಾಸನದ ಬಗ್ಗೆ. ಆದರೆ ಇವತ್ತು ಸಿದ್ಧಾಸನ ಮಾಡೋ ವ್ಯಕ್ತಿಗಳು ಯಾರು ಇದ್ದರೆ ಹಾಗಿದ್ದೇನಾದ್ರು ಗೊತ್ತಾಗ್ತಾ ಇದೆಯಾ ಅಂತ ಕೇಳಿದರೆ, ಎಷ್ಟು ವರ್ಷ ಅಭ್ಯಾಸ ಮಾಡಿದ್ರು, 25 ವರ್ಷ ಸಿದ್ಧಾಸನ ಅಭ್ಯಾಸ ಮಾಡಿದ್ರು ಒಂದು ಚೂರು ಗೊತ್ತಾಗಲ್ಲ. ಯಾಕೆಂದರೆ ಮನಸ್ಸು ಆ ಒಳ ಕ್ಷೇತ್ರಕ್ಕೆ ಹತ್ತುವಲ್ಲ, ಹೊರಗೆ ಇರುತ್ತೆ, ಭೌತಿಕವಾದ ಕ್ಷೇತ್ರದಲ್ಲೇ ರಮಿಸ್ತಾ ಇರುತ್ತೆ. ಈ ಕಾರಣದಿಂದ ಒಳಗುಟ್ಟುಗಳೇ ಗೊತ್ತಾಗೋಲ್ಲ ಅನ್ನೋ ವಿಷಯ ಇತ್ತು. ಆದರೆ ಆ ಶ್ರೀರಂಗ ಮಹಾಗುರುಗಳಿಗೆ ಆ ಒಳಗುಟ್ಟುಗಳೆಲ್ಲ ತೆರ್ಕೊಳ್ತಾ ಇತ್ತು. ಆದ್ದರಿಂದ ಅವರು ಆ ಕಾಲದಲ್ಲಿ ಅನೇಕ ವಿದ್ಯೆಗಳ ಬಗ್ಗೆ, ಆರ್ಷವಾದ ವಿದ್ಯೆಗಳ ಬಗ್ಗೆ ಒಳನೋಟವನ್ನು ಪಡ್ಕೊಂಡ್ರು. ಹೊರಗಡೆಯಿಂದ ಅಭ್ಯಾಸ ಮಾಡಿದ್ದಲ್ಲ, ಅದನ್ನೇ ಮುಂದಕ್ಕೆ ಅವರು ಜೀವನದಾದ್ಯಂತ ಒಂದು ಸಂಶೋಧನಾತ್ಮಕವಾದ ವಿಷಯವನ್ನು ಒಂದು ಕಡೆಯಲ್ಲಿ ಇಟ್ಕೊಂಡು ಇನ್ನೊಂದು ಕಡೆಯಲ್ಲಿ ಅದನ್ನು ಲೋಕಕ್ಕೆ ಇಡಬೇಕು ಅನ್ನೋ ರೀತಿಯಾದ ವಿಷಯವನ್ನಾಗಿ ಅದನ್ನು ಮಾಡಿಕೊಂಡು ಜೀವನ ಪೂರ್ತಿಯಾಗಿ ನಿರಂತರವಾಗಿ ಅವರು ಕಂಡ ಸತ್ಯವನ್ನು ಪ್ರಕಾಶಿತಗೊಳಿಸೋದಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟರು ಅಂಥ ಒಬ್ಬ ಮಹಾಮಹಿಮರು. ಅವರು 1930ರಲ್ಲಿ ಅವರ ಅಲ್ಲಿ ಮೈಸೂರಿನ ಯಾವ ಒಂದು ಅವರಿಗೆ ವೃತ್ತಿ ಇತ್ತೋ, ಯೋಗಾಸನ ಹೇಳ್ಕೊಡುವಂಥ ವೃತ್ತಿ, ಆ ವೃತ್ತಿಯನ್ನು ತ್ಯಜಿಸಿ ಅವರು ಹಿಂತಿರುಗಿ ಬಂದರು. ಕಾರಣ ಅವರಿಗೆ ಒಳ ಪ್ರಪಂಚದಲ್ಲಿ ತೆರೆದ ವಿಷಯಗಳನ್ನು ಮೈಸೂರು ಮಹಾರಾಜರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಬರವಣಿಗೆಯನ್ನು ಮಾಡಿಕೊಟ್ಟರು. ಆ ಕೊಟ್ಟ ಬರವಣಿಗೆ ಅವರಿಗೆ ತಲುಪಲಿಲ್ಲ. ಅದೊಂದು ಸ್ವಲ್ಪ ಮಾನಸಿಕವಾಗಿ ಇದು ಸರಿಯಾದ ಜಾಗ ಅಲ್ಲ ಅಂತ ಅನಿಸ್ಬಿಟ್ಟು ಅವರು ಅಲ್ಲಿಂದ ಹೊರಗಡೆ ಬಂದರು. ಅವರು ಆ ಒಳ ಪ್ರಪಂಚದಲ್ಲಿ ತಾವು ಕಂಡಂತಹ ಯೋಗ ಮಾರ್ಗ, ನಾಡಿ ಮಾರ್ಗಗಳು, ಚಕ್ರಗಳು, ಅದರೊಳಗಡೆ ಬೇರೆ ಬೇರೆ ರೀತಿಯಾದಂಥ ದೇವತೆಗಳ ಅನುಭವ, ಅದ್ರ ಹಿಂದ್ಗಡೆಗೆ ಬೆಳಗ್ತಾ ಇರುವಂಥ ಪರಮಾತ್ಮ ಪರಂಜ್ಯೋತಿ, ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮಹಾರಾಜರಿಗೆ ವಿಶೇಷವಾದಂಥ ಒಂದು ವರದಿಯನ್ನು ಕೊಡಬೇಕು ಅನ್ನೋ ರೀತಿಯಾದ ಮನಸ್ಸಿನಿಂದ ಹೊರಟಾಗ ಅದಕ್ಕೆ ಸ್ವಾಗತ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಬೇಡ, ದೈವ ಸಂಕಲ್ಪ ಹೇಗಿದೆಯೋ ಹಾಗೆ ಆಲೋಚನೆ ಮಾಡೋಣ ಅನ್ನೋ ರೀತಿಯಾದಂಥ ನಿಲುವಿಗೆ ಬಂದು ತಮ್ಮ ಹೆಡತಲೆಗೆ ಹಿಂತಿರುಗಿದ್ರು. ಹೆಡತಲೆ ಒಂದು ಸಣ್ಣ ಗ್ರಾಮ ಅದು, ಆದರೆ ಇತಿಹಾಸ ಇದೆ ಅದಕ್ಕೆ. ಯಾರೋ ಪಾಳೆಗಾರರು ವಿಶೇಷವಾಗಿ ಆಳಿದಂಥ ಒಂದು ಜಾಗ ಅದು. ಅದರಿಂದ ಈಶ್ವರ ದೇವಸ್ಥಾನ ಇದೆ, ಅದೇ ರೀತಿಯಲ್ಲಿ ಒಂದು ಲಕ್ಷ್ಮೀಕಾಂತ ದೇವಾಲಯ, ವೈಷ್ಣವ ದೇವಾಲಯ ಇದೆ. ಹರಿಹರಾತ್ಮಕವಾದ ನಗರ ಅಂತ, ಹರಿಹರಾತ್ಮಕವಾದ ಗ್ರಾಮ ಅಂತ ಉಲ್ಲೇಖ ಮಾಡಿರುವಂತಹದ್ದುಂಟು. 2 ದೇವಾಲಯ ಇದ್ದರೆ ಅದನ್ನು ಹರಿಹರಾತ್ಮಕ ಅಂತ ಕರೀತಾರೆ. ಆ 2 ದೇವಾಲಯವನ್ನು ಯಾವ ಕಾರಣಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅನ್ನೋ ವಿಷಯ ಬೇರೆ, ಅಂತೂ ಆ 2 ಉಪಾಸನೆಯ ವಿಷಯಗಳಲ್ಲಿದ್ದಾಗ ಅದನ್ನು ಹರಿಹರಾತ್ಮಕ ಅಂತ ಕರೀತಾರೆ. ಆ ಗ್ರಾಮದಲ್ಲೇ ಇದ್ದು ಅಲ್ಲೇ ತಮ್ಮ ಅನುಭವದ ಸಾರವನ್ನು ಸುಕೃತಿಗಳು ಯಾರು ಅರಸಿ ಬರ್ತಾರೋ, ಯಾವ ಸಂಸ್ಕಾರ ತೆರೆದು ಯಾವುದೋ ಜನ್ಮಾಂತರದ ಕರ್ಮಗಳು ಕರೆದುಕೊಂಡು ಬಂದು ಯಾರು ಅವರ ಬಳಿಗೆ ಸೇರ್ತಾರೋ ಅಂಥವರಿಗೆ ಆ ಮಾರ್ಗವನ್ನು ಕೊಡುವಂಥ ಒಂದು ಕಾರ್ಯವನ್ನು ಆರಂಭ ಮಾಡ್ತಾರೆ. ಅವರು ಮೊಟ್ಟ ಮೊದಲು ಮಾಡಿದಂಥ ಒಂದು ದೊಡ್ಡ ಕಾರ್ಯ ಅಂತಂದರೆ, ಅವರು ಮೈಸೂರಿನ ಒಬ್ಬ ಕನ್ಯೆಯನ್ನು, ವಿಜಯಲಕ್ಷ್ಮಿ ಅಂತ ಅವ್ರ ಹೆಸರು, ವಿವಾಹವಾಗಿ ಅವರಿಗೆ ತಾನು ಕಂಡ ಸತ್ಯವನ್ನು ಬಹಳ ಅಲ್ಪ ಕಾಲದಲ್ಲೇ ಪರಿಪೂರ್ಣವಾಗಿ ಬೆಳಕಿಗೆ ಬರುವಂತೆ ಮಾಡಿಕೊಟ್ರು. ಹಾಗಾಗಿದ್ದ ಕಾರಣದಿಂದಾಗಿ ಪತಿ ಪತ್ನಿಯರಿಬ್ಬರೂ ಕೂಡ ಒಂದೇ ಕ್ಷೇತ್ರದಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಬೇಕಾಗುವಂಥ ಒಂದು ಪರಿಪೂರ್ಣ ವ್ಯವಸ್ಥೆ ಸಿದ್ಧವಾಗೋಯ್ತು. ಎಷ್ಟೋ ಸಂದರ್ಭದಲ್ಲಿ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೆಯುತ್ತೆ ಅಂತ ಒಂದು ಗಾದೆ ಹೇಳಿದ ಹಾಗೆ ಗಂಡ ಹೆಂಡರಲ್ಲಿ ಏಕಾಭಿಪ್ರಾಯಗಳಿರಲ್ಲ. ಅದು ಬಹುಶಃ ಈ ಯುಗದ ವಿಶಿಷ್ಟ ಲಕ್ಷಣ ಅಂತ ಅನಿಸುತ್ತೆ. ಸ್ವಲ್ಪ ತರತಮ ಭಾವೇನೇ ಇರ್ಬೋದು, ಅದಷ್ಟೇ. ಅದು ಹಿಂದೊಂದು ಕಾಲದಲ್ಲಿ ಹಾಗಿರಲಿಲ್ಲ. ಅವರಲ್ಲಿ ಐಕ್ಯ ಸಂಪೂರ್ಣವಾಗಿ, ಪತಿಯ ದಿಕ್ಕೇ ನನ್ನ ದಿಕ್ಕು, ಪತಿಯ ದಿಕ್ಕು ಅವನ ಇಚ್ಛೆ ಬಂದಂತೆ ಅಲ್ಲ. ಅದು ಸಮಗ್ರ ಸೃಷ್ಟಿ ಮಾನವನಿಗೆ ಯಾವ ದಿಕ್ಕನ್ನು ತೋರಿಸ್ತಾ ಇದೆಯೋ ಅದೇ ದಿಕ್ಕು ಪತಿಯ ದಿಕ್ಕು, ಅದೇ ದಿಕ್ಕು ಪತ್ನಿಯ ದಿಕ್ಕು. ಇಬ್ಬರೂ ಕೂಡ ಅನನ್ಯವಾದ ಭಾವದಿಂದ ಒಂದುಗೂಡಿ ಜೀವನ ಮಾಡ್ತಾ ಇದ್ದಂಥ ಒಂದು ದಿನಗಳಿತ್ತು. ಆದರ್ಶ ದಾಂಪತ್ಯ ಇತ್ತು. ಆದರೆ ಪ್ರಕೃತಿಯಲ್ಲಿ ಛಿದ್ರ ಬೆಳೀತಾ ಬಂತು ಕಲಿಯ ಕಾರಣದಿಂದಾಗಿ. ತಾಮಸ ರಾಜಸ ಧರ್ಮಗಳು ಹೆಚ್ಚಾಗ್ತಾ ಬಂದಿದ್ದರಿಂದ ಒಡಕು ಜಾಸ್ತಿ ಆಗ್ತಾ ಹೋಗುತ್ತೆ. ರಜಸ್ಸು ಜಾಸ್ತಿ ಆಯಿತು ಅಂದರೆ ಕವಲು ಜಾಸ್ತಿ ಆಗ್ತಾ ಹೋಗುತ್ತೆ.
ತಮಸ್ಸು ಜಾಸ್ತಿ ಆಗ್ತಾ ಬಂದಾಗ ಸತ್ಯಗಳು ಅಪ್ರಕಾಶಿತವಾಗಿ ಉಳ್ಕೊಂಡ್ಬಿಡುತ್ತೆ, ಗೊತ್ತೇ ಆಗೋಲ್ಲ ಅನೇಕ ವಿಷಯಗಳು. ಹಾಗಾದಾಗ ಒಬ್ಬೊಬ್ಬರ ಅಭಿಪ್ರಾಯಗಳು ಭಿನ್ನ 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 ಆಗ್ತಾ ಹೋಗುತ್ತೆ. ಇವತ್ತು ಅಂತಹ ದುಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಮಟ್ಟಿಗೆ. ಅದು ಭಾರತ ದೇಶದಲ್ಲಿ ಹೆಚ್ಚಿರಲಿಲ್ಲ, ವಿದೇಶಗಳಲ್ಲಿ ಜಾಸ್ತಿ ಇತ್ತು, ಕೆಲವು ದಶಕಗಳಿಂದ ಹೆಚ್ಚಾಗಿತ್ತದು. ಅದು ಈ ದೇಶಕ್ಕೂ ವಿಶೇಷವಾಗಿ ವ್ಯಾಪಿಸಿ ಬರ್ತಾ ಇದೆ. ಕೆಲವು ಕಾರಣಗಳು ಅದಕ್ಕೆ ಇದೆ ಅಂಥ ಒಂದು. ಆದರೆ ಈ ದಂಪತಿಗಳಿಗೆ ಆ ತರಹದ ಯಾವುದೇ ರೀತಿಯಾದಂಥ ಒಡಕಿನ ಸನ್ನಿವೇಶಗಳಿಲ್ಲದೇನೆ ಒಬ್ಬರು ಅನುಭವಿಸಿದ ಸತ್ಯವನ್ನೇ ಇನ್ನೊಬ್ಬರು ಕೂಡ ಅದೇ ರೀತಿಯಲ್ಲಿ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದರು. ಒಬ್ಬೊಬ್ಬರು ಕೂಡ ದೀರ್ಘಕಾಲ ಒಳಗಡೆ ಮುಳುಗಿ ಆ ಸಮಾಧಿ ಸ್ಥಿತಿಯಲ್ಲಿ ರಮಿಸುವಂಥ ಒಂದು ಸ್ಥಿತಿಯನ್ನು ಪಡೆದಿದ್ದರು. ಹಾಗಾಗಿ ಅವರ ಮುಂದಿನ ಎಲ್ಲ ಮಹಾಕಾರ್ಯಗಳು ಸರಾಗವಾಗಿ ಲೀಲಾರೂಪದಲ್ಲಿ ಬಹಳ ಚೆನ್ನಾಗಿ ಸಂಪನ್ನವಾಗೋದಕ್ಕೆ ಸಾಧ್ಯವಾಯಿತು. ಒಟ್ಟು ವ್ಯಕ್ತಿತ್ವದ ಬಗ್ಗೆ ನಮ್ಗೆ ಗೊತ್ತಿರೋ ಪರಿಚಯವನ್ನು ಕೊಡೋಕ್ಕೂ ಎಷ್ಟೋ ಗಂಟೆಗಳ ಕಾಲ ಬೇಕಾಗತ್ತೆ. ನಮಗೆ ಗೊತ್ತಿರೋ ವಿಷಯ ಅಲ್ಪ ಅಂತ ತಗೋಬೇಕಾಗತ್ತೆ ಆ ವ್ಯಕ್ತಿತ್ವ ದೃಷ್ಟಿಯಿಂದ. ಅದರಿಂದ ನಾನು ಸಂಕ್ಷೇಪಿಸಿ ಮಾತನಾಡ್ತಾ ಇದ್ದೀನಿ. ಆ ಶ್ರೀರಂಗ ಮಹಾಗುರುಗಳ ವ್ಯಕ್ತಿತ್ವದಲ್ಲಿ ಕೆಲವು ಮುಖಗಳನ್ನು ಎತ್ತಿ ಜ್ಞಾಪಿಸ್ಕೋತಾ ಇದ್ದೀನಿ. ಅವರೊಂದು ಸತ್ಯವನ್ನು ಹೇಳ್ತಾ ಇದ್ರು, ಏನು ಅಂದರೆ ಆದರ್ಶ ಮಾನವನಿಗೆ ಕೇವಲ ಬುದ್ಧಿ ಸೂಕ್ಷ್ಮ ಮತ್ತು ಇಂದ್ರಿಯ ಪಾಠಗಳಿಂದಲೇ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಷಯಗಳೆಲ್ಲ ಗೊತ್ತಾಗುತ್ತಿತ್ತಪ್ಪ ಅಂತ ಹೇಳ್ತಾ ಇದ್ರು. ನಮ್ಮ ಕಣ್ಣು ಇವತ್ತು ಗುರುತಿಸೋದು ಸ್ಥೂಲವಾದ ವಿಷಯವನ್ನು ಮಾತ್ರ, ತುಂಬ ಸೂಕ್ಷ್ಮವನ್ನು ಗುರುತಿಸ್ತಾ ಇಲ್ಲ. ನಮ್ಮ ಕಿವಿ ಯಾವುದೋ ಒಂದು ಪ್ರಮಾಣದ ಶಬ್ದವನ್ನು ಮಾತ್ರ ಗುರುತಿಸುತ್ತೆ, ಅದಕ್ಕಿಂತ ಕಡಿಮೆ ಮಟ್ಟದ ಶಬ್ದವನ್ನು ಗುರುತಿಸೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಇಂದ್ರಿಯಗಳಿಗೆಲ್ಲ ಒಂದು ಲಿಮಿಟ್ ಇದೆ ಇವತ್ತು. ಆದರೆ ಹಿಂದೆ ಒಂದು ಕಾಲದಲ್ಲಿ ಮಾನವನ ಇಂದ್ರಿಯಗಳಿಗೆ ಅಂಥ ಪಟುತ್ವ ಇತ್ತಪ್ಪ. ಅದು ಈ ಯಂತ್ರವನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಪ್ರತಿಯೊಬ್ಬ ಮಾನವನಿಗೂ ಅಂಥ ಪಟುತ್ವ ಬರುತ್ತೆ ಅನ್ನೋ ರೀತಿಯಾದಂಥ ಒಂದು ಮಾತನ್ನು ಅವ್ರು ಆಡ್ತಾ ಇದ್ರು. ಅವರೇ ಅದಕ್ಕೆ ದೃಷ್ಟಾಂತವಾಗಿಯೂ ಇದ್ದರು. ಒಮ್ಮೆ ಮಣಿಪಾಲ್ನಲ್ಲಿ ಒಂದು ಸಮ್ಮೇಳನ, ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಮ್ಮೇಳನ ಘಟಿಸಿತು. ಅದು 1945ರಲ್ಲಿ. ಶ್ರೀರಂಗ ಮಹಾಗುರುಗಳು ಅಲ್ಲಿಗೆ ಹೋಗಿದ್ರು. ಸಭೆಯಲ್ಲಿ ಒಂದು ವಿವಾದ ಘಟಿಸಿತು. ವಿವಾದದ ವಿಷಯ ಬೇರೆ ಏನೂ ಅಲ್ಲ, ಆಯುರ್ವೇದ ನಿಂತ ನೀರಿನಂತೆ ಆಗಿದೆ. ಅದೇ ಆಧುನಿಕ ವೈದ್ಯ ವಿಸ್ತಾರವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ಆಧುನಿಕವಾದಂತಹ ಯಂತ್ರೋಪಕರಣಗಳ ಸಹಕಾರ ಆಧುನಿಕ ವೈದ್ಯಕ್ಕಿದೆ. ಈ ಆಯುರ್ವೇದ ವೈದ್ಯಕ್ಕೆ ಆ ಥರದ ಯಾವುದೇ ರೀತಿಯಾದಂಥ ಉಪಕರಣಗಳಿಲ್ಲ. ಆದ್ದರಿಂದ ಇದರ ಬೆಳವಣಿಗೆ ಒಂದು ದೃಷ್ಟಿಯಿಂದ ಕುಂಠಿತವಾಗಿದೆ ಅಂತ ಹೇಳಿ, ಉದಾಹರಣೆಗೆ ಮೈಕ್ರೋಸ್ಕೋಪ್ ಇದೆ. ಮೈಕ್ರೋಸ್ಕೋಪಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಷಯವನ್ನು ಆಧುನಿಕ ವಿಜ್ಞಾನ ನಮಗೆ ಬಿತ್ತರಿಸಿಕೊಡುತ್ತೆ. ಅದು ಬರೀ ಕಣ್ಣಿಗೆ ಅದು ಕಾಣಿಸದೇ ಇರೋ ವಿಷಯ, ಅದನ್ನು ಆಯುರ್ವೇದ ವೈದ್ಯ ಎಲ್ಲಿ ಪತ್ತೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಈ ರೀತಿಯಲ್ಲಿ ಮಾತು ಬಂದಾಗ ಇವರು ಸಭೆಯಲ್ಲಿ ಎದ್ದು ನಿಂತು, ಇಂದೂ ಸಹ ಬರೀ ಕಣ್ಣಿನಿಂದಲೇ ನೀವು ಯಾವುದನ್ನು ಸೂಕ್ಷ್ಮದರ್ಶಕ ಯಂತ್ರದಿಂದ ಗುರುತಿಸ್ತೀರೋ ಅದನ್ನು ಗುರುತಿಸೋಕ್ಕಾಗುತ್ತೆ ಅಂತ ಹೇಳಿದರು. ಹಾಗೆ ಹೇಳಿದಾಗ ಅದೊಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತು. ಒಂದು ದೃಷ್ಟಿಯಿಂದ ಸಾಧ್ಯನೇ, ಇದು ಸಾಧ್ಯವೇ ಇಲ್ಲದೆ ಇರೋ ಕೆಲಸ. ಯಾರೋ ಬಂದು ಈ ರೀತಿಯಲ್ಲಿ ಸಭೆಯಲ್ಲಿ ಹೇಳ್ತಾ ಇದ್ದಾರಲ್ಲ, ಹಾಗಂದಾಗ ಯಾರೋ 4 ಜನ ಕೇಳಿದರು, ಇದು ಹಾಗಾದರೆ ನೀವು ಮಾಡಿ ತೋರಿಸೋಕೆ ಸಾಧ್ಯವೇ ಅಂತ. ಖಂಡಿತವಾಗಿಯೂ ಮಾಡಿ ತೋರಿಸ್ತೀನಿ ಅಂತ ಹೇಳಿದರು. ಆಗ ಒಬ್ಬ ಒಂದು ಬಳ್ಳಿಯ ಒಂದು ಸಣ್ಣ ಕಣವನ್ನು ಒಂದು ಗ್ಲಾಸಿನ ಮೇಲೆ ಇಟ್ಟು ಮೈಕ್ರೋಸ್ಕೋಪ್ನಲ್ಲಿ ಚಿತ್ರ ಬರೆಯಕ್ಕೆ ಕೊಟ್ಟು, ಅದೇ ಬಳ್ಳಿಯ ಅದೇ ರೀತಿಯಾದ ಒಂದು ಕಣವನ್ನು ಒಂದು ಗಾಜಿನ ಮೇಲೆ ಹಾಕಿಕೊಟ್ಟು, ನೀವು ಹಾಗಾದರೆ ಮೈಕ್ರೋಸ್ಕೋಪಲ್ಲಿ ಕಂಡ ದರ್ಶನವನ್ನು ನಿಮ್ಮ ಬರೀ ಕಣ್ಣಿಂದ ಮಾಡ್ಬೋದು ಅಂತ ಹೇಳ್ತೀರಲ್ಲ, ಮಾಡಿ ತೋರಿಸಿ ಅಂತ ಕೊಟ್ರಂತೆ. ಕೊಟ್ಟಾಗ ಯಾರೋ ಒಬ್ಬ ಆಧುನಿಕ ವಿಜ್ಞಾನ ಅಧ್ಯಯನ ಮಾಡಿರುವಂಥ ಲ್ಯಾಬ್ ಟೆಕ್ನಿಷಿಯನ್ ಅದರ ಚಿತ್ರವನ್ನು ಡ್ರಾಯಿಂಗ್ ಬರೆಯೋಕೆ ಗೊತ್ತಿದ್ದವನು ಹಾಗೆ ಬರೆದ. ಸೆಲ್ ಬಗ್ಗೆ ಒಂದು ಚಿತ್ರ ಅದು. ಈ ಕಡೆ ಇವರು ಬರೀ ಕಣ್ಣಿನಿಂದ ಒಂದು ಸೂಕ್ಷ್ಮದರ್ಶಿನಿ ಅಂತ ಒಂದು ಮುದ್ರೆ. ಅದು ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಇಲ್ಲ, ಅದು ಅಭ್ಯಾಸ ಇಲ್ಲ. ಹೊರಗಡೆ ಪ್ರಪಂಚದಿಲ್ಲ ಅಂದರೆ ಈ ಪ್ರಪಂಚ ಪೂರ್ತಿ ನಿಮಗೆ ಗೊತ್ತೇ ಅಂತ ನೀವು ಕೇಳ್ಬೋದು. ನಮಗೆ ಗೊತ್ತಿರೋ ಪ್ರಪಂಚದಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ಇವತ್ತು ಭಾರತ ದೇಶದಲ್ಲಿ ಯೋಗ ಶಾಲೆಗಳಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ಒಂದು ಅವಲೋಕನ ಮಾಡಿದ್ದೀನಿ. ಸಾಮಾನ್ಯವಾಗಿ ಒಂದು 50 ವರ್ಷದಿಂದ ಭಾರತ ದೇಶದಲ್ಲಿ ಯೋಗದ ಪ್ರಸಾರ ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಪರಿಚಯ ಇದೆ. ಈ ಸೂಕ್ಷ್ಮದರ್ಶಿನಿ ಮುದ್ರೆ ಬಗ್ಗೆ ಯಾರೂ ಪರಿಚಯ ಕೊಟ್ಟಾಗೆ ಕಂಡಿಲ್ಲ ಇದುವರೆಗೆ. ಆ ನೇರದಲ್ಲಿ ಹೇಳ್ತಾ ಇರೋ ಮಾತು ಅಂತ ತಗೋಬೇಕು. ಅವರಿಗೆ ಆ ಯೋಗದರ್ಶಿನಿ ಮುದ್ರೆ ಗೊತ್ತಿತ್ತು. ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ಅದು ಆ ಒಳಗಣ್ಣು ತೆರೆದಂಥ ವ್ಯಕ್ತಿಗೆ ಸೃಷ್ಟಿಲಿರೋ ಅನೇಕ ರಹಸ್ಯಗಳು ತಾನಾಗಿ ಗೊತ್ತಾಗತ್ತೆ ಅನ್ನೋದಕ್ಕೊಂದು ನಿದರ್ಶನ ಅದು. ಅವರು ಕೇವಲ ತಮ್ಮ
ಒಂದು ಬೆರಳು ಕಣ್ಣು ಹತ್ತಿರ ಇಟ್ಕೊಂಡ್ರೆ ಹೇಗಾಗಬಹುದು ಅನ್ನೋದನ್ನು ಗುರುತಿಸ್ಕೊಂಡು ಆ ಒಂದು ಗಾಜನ್ನು ಕಣ್ಣಿನ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ನೋಡಿಬಿಟ್ಟು ಕೈನಲ್ಲಿ ಚಿತ್ರವನ್ನು ಬರೆದ್ರು. ಚಿತ್ರ ಬರೆಯೋದ್ರಲ್ಲಿ ತುಂಬ ಉತ್ಕೃಷ್ಟವಾದ ಕಲೆ ಇತ್ತು ಅವರಿಗೆ. ಅದರಿಂದ ಆ ಚಿತ್ರವನ್ನು ಬರೆದ ನಂತರದಲ್ಲಿ ಸಭ್ಯರೆಲ್ಲ ಎರಡೂ ಚಿತ್ರವನ್ನು ಹತ್ತಿರದಲ್ಲಿ ಇಟ್ಕೊಂಡು ನೋಡಿದ್ರೆ ಎರಡೂ ಚಿತ್ರ ಏಕರೂಪವಾಗಿ ಬಂದಿದೆ. ಆಶ್ಚರ್ಯಚಕಿತರಾಗಿ ಅವರಿಗೆ ಒಂದು ಬಹುಮಾನವನ್ನು ಕೊಟ್ಟರಂತೆ ಅವರಿಗೆ. ಆದರೆ ಆ ಬಹುಮಾನ ಅವರಿಗೆ ಇಷ್ಟವಾಗಲಿಲ್ಲ. ಕಾರಣ, ಈ ಬಹುಮಾನ ಬೇಕಾಗಿಲ್ಲ ನನಗೆ, ವಿದ್ಯೆ ಹೇಗಿದೆ ಭಾರತ ಭೂಮಿಯಲ್ಲಿ, ಒಬ್ಬ ಮಾನವನ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಲೋಕ ಅನ್ನೋದಷ್ಟೇ ನನ್ನ ಉದ್ದೇಶವಾಗಿತ್ತು ಅನ್ನೋ ಕಾರಣಕ್ಕೆ ಆ ಬಹುಮಾನದ ದ್ರವ್ಯವನ್ನು ಅಲ್ಲೇ ಯಾವುದೋ ಒಂದು ಸಂಸ್ಥೆಗೆ ಕೊಟ್ಬಿಟ್ಟು ತಾವು ಹಿಂತಿರುಗಿ ಬಂದರು ಅಂತ ಅವರ ಜೊತೆಗೆ ಹೋಗಿದ್ದಂಥ ಅವರ ಶಿಷ್ಯರಲ್ಲಿ ಒಂದು 2-3 ಜನ ಆ ಘಟನೆಯನ್ನು ನಿರೂಪಣೆ ಮಾಡಿದ್ದಾರೆ ವಿಸ್ತಾರವಾಗಿ. ಅದೇ ಸಂದರ್ಭದಲ್ಲಿ ಇನ್ನೂ ಒಂದು ಘಟನೆ ನಡೀತು. ಆಯುರ್ವೇದದಲ್ಲಿ ವಾತಪಿತ್ತ ಶ್ಲೇಷ್ಮ ಅಂತ 3 ಹೇಳ್ತಾರೆ. ಅದನ್ನು ಕೈನಲ್ಲಿ ನೋಡೋಕ್ಕಾಗತ್ತೆ ಅನ್ನೋ ರೀತಿಯಾದ ಮಾತನ್ನು ಹೇಳುತ್ತಾರೆ. ಆದರೆ ಇವತ್ತಲ್ಲ, ಈಗ ಒಂದು 100 ವರ್ಷಗಳಿಂದ ಆಧುನಿಕ ವೈದ್ಯ ಅದು ಯಾವುದೇ ರೀತಿಯಾದಂಥ ವೈಶಿಷ್ಟ್ಯದಿಂದ ಕೂಡಿಲ್ಲ. ಕೇವಲ ರಕ್ತ ಸಂಚಾರ ಆಗ್ತಾ ಇರೋದರ ಒಂದು ಪರಿಣಾಮವಾಗಿ ಆಗ್ತಾ ಇರುವಂಥ ಒಂದು ಬೀಟಿಂಗ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಅನ್ನೋ ರೀತಿಯಲ್ಲಿ, ಬೀಟ್ ಅನ್ನೋ ರೀತಿಯಲ್ಲಿ ಅಷ್ಟು ಬಿಟ್ಟರೆ ಬೇರೆ ಇನ್ನೂ ಇಲ್ಲ ಅನ್ನೋ ರೀತಿಯಲ್ಲಿ ಆಧುನಿಕ ವೈದ್ಯ ಹೇಳ್ತಾ ಇತ್ತು. ಆ ನೇರದಲ್ಲಿ ನೀವೇನಾದರೂ ಅಕಸ್ಮಾತ್ ವಾತಪಿತ್ತ ಶ್ಲೇಷ್ಮ ಇದೆ ಅನ್ನೋದನ್ನು ಸಾಬೀತು ಮಾಡೋಕ್ಕಾಗತ್ತಾ ಅನ್ನೋ ರೀತಿಯಾದ ಮಾತು ಬಂದಾಗ ಅವರು ನಾ ಸಾಬೀತು ಮಾಡ್ತೀನಿ ಅಂತ ಹೇಳಿದರು. ನಾನು ಸಭೆಯಲ್ಲೇ ಅದನ್ನು ಸಿದ್ಧಗೊಳಿಸ್ಕೊಡ್ತೀನಿ ಅಂತ. ಆಗ ಆ ಗೋಷ್ಠಿಯಲ್ಲಿದ್ದ ಯೋಜಕರೊಬ್ಬರು ಒಬ್ಬ ಕೂಲಿಕಾರನನ್ನು ಕರೆಸಿ ಇವನ ಬಾಯಿನಲ್ಲಿ ವಾತಪಿತ್ತ ಶ್ಲೇಷ್ಮ ಇದೆ ಅನ್ನೋದನ್ನ ಹೇಳಿಸ್ಬೇಕು ನೀವು ಅಂತ ಕೇಳಿದರು. ಅದು ಒಂದು ದೃಷ್ಟಿಯಿಂದ ದೊಡ್ಡ ಚಾಲೆಂಜೇನೆ ಅದು. ಯಾಕೆಂದರೆ ಒಬ್ಬ ಕೂಲಿಕಾರನಿಗೆ ಬುದ್ಧಿ ಸೂಕ್ಷ್ಮತೆ ಕಡಿಮೆ ಇರಬಹುದು. ಹೆಚ್ಚಿನ ಭಾಗ ದೇಹದ ಕೆಲಸಗಳನ್ನು ತುಂಬ ಮಾಡುವವರಿಗೆ ಬುದ್ಧಿ ಸೂಕ್ಷ್ಮತೆ ಕಡಿಮೆ ಆಗುತ್ತೆ ಸ್ವಭಾವತಃ. ಅಂಥ ವ್ಯಕ್ತಿ ಕೈಲಿ ವಾತಪಿತ್ತ ಶ್ಲೇಷ್ಮ ಇದೆ ಅಂತ ಹೇಳಿಸೋದು ಹೇಗೆ? ಭಾಳ ದೊಡ್ಡ ಕೆಲಸ. ಆದರೆ ಅವನು ಕರೆದು ಮಾತನಾಡಿಸ್ತಾ ನಿಧಾನವಾಗಿ ಅವನ ಮನಸ್ಸನ್ನು ಸಮಾಧಾನಕ್ಕೆ ತೆಗೆದುಕೋತಾ, ನೋಡಪ್ಪ, ಇಂಥ ಕಡೆಯಲ್ಲಿ ಬೆರಳಿಡು, ನಿಂಗೇನು ತೋರುತ್ತೆ ಹೇಳು, ಇಂಥ ಕಡೆಯಲ್ಲಿ ಬೆರಳಿಡು, ನಿಂಗೇನು ತೋರುತ್ತೆ ಹೇಳು. ಹಾಗೆ ಹೇಳ್ತಾ 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 ನಾವು ಇವತ್ತು ವಾತಪಿತ್ತ ಶ್ಲೇಷ್ಮ ಅನ್ನೋ ಬಗ್ಗೆ ನಾಡಿಗಳಲ್ಲಿ ಅದು ಹೇಗಿರುತ್ತೆ ಅಂತ ನಮಗೆ ವಿವರಣೆ ಸಿಗುತ್ತೋ ಬಲ್ಲವರಿಂದ, ಗ್ರಂಥಗಳಿಂದ, ಅದೇ ವಿವರಣೆಯನ್ನು ಅವನ ಬಾಯಿನಲ್ಲಿ ಹೇಳಿಸ್ಬಿಟ್ರು ಅಂತ. ಬಹಳ ಆಶ್ಚರ್ಯಪಟ್ಟರು ಎಲ್ಲರೂ ಕೂಡ, ಹೀಗೂ ಒಂದು ಉಂಟೆ ಅನ್ನೋ ರೀತಿಯಲ್ಲಿ. ಅಂದರೆ ಈ ವ್ಯಕ್ತಿಗೆ, ಈ ಮಹಾಪುರುಷನಿಗೆ ಎಲ್ಲವನ್ನೂ ಕೂಡ ಪ್ರಯೋಗಬದ್ಧವಾಗಿ ತೋರಿಸಿಕೊಡುವಂಥ ಒಂದು ನಡೆ ಇತ್ತು. ಏನೇ ವಿಷಯವಾದರೂ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಒಪ್ಕೋಬೇಕಾಗಿಲ್ಲಪ್ಪ, ನಾನು ಮಾಡುವ ಪ್ರಯೋಗ ನಿಮಗೆ ಮೆಚ್ಚಿಸುತ್ತೆ ಅಂತಾದರೆ, ಒಪ್ಪಿಗೆ ಕೊಡಿಸುತ್ತೆ ಅಂತಾದರೆ ನೀವು ಒಪ್ಕೊಳ್ಳಿ, ಇಲ್ಲೋದ್ರೂ ಬೇಡ ಅನ್ನೋ ರೀತಿಯಾದಂಥ ಧೃತಿ ಇತ್ತು. ಅದನ್ನು ಪ್ರಯೋಗಬದ್ಧವಾಗಿ ಸಮಯದಲ್ಲಿ ಮಾಡಿ ತೋರಿಸ್ತಾ ಇದ್ರು. ಅಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡ್ತೇವೆ ಅವರ ಜೀವನದಲ್ಲಿ. ಅವರ ಕುರಿತು 4-6 ಪುಸ್ತಕಗಳು ಹೊರಗಡೆ ಬಂದಿದೆ. ಆದರೆ ಪುಸ್ತಕ ಹೊರಗಡೆ ಬಂದಿದ್ರೂ ಸಹ ಅದು ಒಂದು ದೃಷ್ಟಿಯಿಂದ ಹೆಚ್ಚು ಪ್ರಚಾರಕ್ಕೆ ಹೋಗಿಲ್ಲ. ಆದ್ದರಿಂದ ಜನಗಳಿಗೆ ಹೆಚ್ಚು ಪರಿಚಯ ಆಗಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲೇ ಅವರ ಸುಪುತ್ರ, ಅವರು ಸೈನ್ಸ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದವರು, ಅವ್ರ ಎದುರಿಗೆ ಮಾತನಾಡ್ತಾ ಇದ್ದಾಗ ಶ್ರೀರಂಗ ಮಹಾಗುರುಗಳೇನೆ ಒಂದು ಪದ ಸಿಕ್ಕಿದ್ರೆ ಆ ಪದದ ಹಿಂದ್ಗಡೆ ಇರುವಂಥ ಆಶಯವನ್ನು, ದೀರ್ಘಕಾಲದ ಇತಿಹಾಸದಲ್ಲಿರುವಂಥ ಆಶಯವನ್ನು ಹಿಡಿಯೋಕ್ಕಾಗತ್ತೆ ಅನ್ನೋ ರೀತಿಯಾದಂಥ ಮಾತನ್ನು ಹೇಳಿದರು. ಹೇಳಿದಾಗ ಆಧುನಿಕ ವಿಜ್ಞಾನ ಅಧ್ಯಯನ ಮಾಡಿದಂಥ ವ್ಯಕ್ತಿಗಳಿಗೆ ಸ್ವಭಾವತಃ ಈ ಕಾರ್ಯಕಾರಣಬದ್ಧವಾಗಿ ಚಿಂತನೆ ಮಾಡುವಂಥ ನಡೆ ಹೆಚ್ಚಿರುತ್ತೆ. ಇದು ಹೇಗೆ ಸಾಧ್ಯ ಇದೆ? ಯಾವುದೋ ಒಂದು ಭಾಷೆ, ಸಾಹಿತ್ಯ, ಯಾರೋ ಬರೆದಿರುವಂಥ ಒಂದು ಸಣ್ಣ ಪದ್ಯ, ಅದರಲ್ಲಿ 4 ಪದ ಇದೆ. ಈ ಪದ ಹಿಡ್ಕೊಂಡು ಭಾಳ ದೀರ್ಘಕಾಲದ ಇತಿಹಾಸ ಹೇಗೆ ಪತ್ತೆ ಹಚ್ಚೋಕ್ಕಾಗತ್ತೆ? ಇದು ಅಸಂಭವ ಅಂತ ಹೇಳಿ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಹೌದಪ್ಪ, ಹಾಗೆ ಆಗಲಿ, ತೊಂದರೆ ಇಲ್ಲ, ನೋಡೋಣಪ್ಪ ಅಂಥೇಳಿ ಮೈ ಮರೆಸಿ ಅರ್ಧ ಗಂಟೆಗಳ ಕಾಲ ಬೇರೆ ಬೇರೆ ಮಾತಾಡ್ತಾ ಇದ್ದು, ಆಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಎಕ್ಸ್ಪೆರಿಮೆಂಟ್ ಏನದು ಅಂತ ಕೇಳಿದರೆ, ಮಗನನ್ನೇ ಕರೆದು 2 ಕಾಗದ 2 ಪೆನ್ಸಿಲು ತೊಗೊಂಬಪ್ಪ ಅಂತ ಹೇಳಿದರು. ಅವನಿಗೆ ಮೈ ಮರೆತು ಹೋಗ್ಬಿಟ್ಟಿದೆ, ಆಗಲೇ ಕೇಳಿದ ಪ್ರಶ್ನೆ ಕೊಟ್ಟು ಉತ್ತರ ಎಲ್ಲ ಹೊರಟು ಹೋಗ್ಬಿಟ್ಟಿದೆ. ಅವನು 2 ಕಾಗದ 2 ಪೆನ್ಸಿಲ್ ತೊಗೊಂಡು ಬಂದರು. ಬಂದ ನಂತರದಲ್ಲಿ, ನೀನು ಹೋಗಿ ಒಂದು ರೂಮ್ ಇದೆ ಸ್ವಲ್ಪ ದೂರದಲ್ಲಿ, ಅಲ್ಲಿ ಹೋಗಿ ಕೂತ್ಕೊಂಡು ಈ ಒಂದು ಕಾಗದದ ಮೇಲೆ ಒಂದು ಗೆರೆಯನ್ನು ಎಳೆದ್ಬಿಟ್ಟು ನಾನು ಕರಿತೀನಿ, ಆಮೇಲೆ ವಾಪಸ್ ಬಂದುಬಿಡಪ್ಪ ಅಂತ ಹೇಳಿದರು. ಇವರೊಂದು
ಕಾಗದವನ್ನು ಇಟ್ಕೊಂಡ್ರು, ಒಂದು ಪೆನ್ಸಿಲನ್ನು ಇಟ್ಕೊಂಡ್ರು. ಅವನು ಒಳಗಡೆ ಹೋಗಿ ತನ್ನ ಇಚ್ಛೆಯಂತೆ ಗೆರೆ ಹಾಕಪ್ಪ ಅಂತ ಇವ್ರು ಕೂಗಿದ್ರು. ಅವನು ಗೆರೆ ಹಾಕಾದ್ಮೇಲೆ ಹಾಕಾಯ್ತಾ ಅಪ್ಪ ಅಂತ ಕೇಳಿದರು. ಹ್ಞೂ ಅಂತಂದ ಅವರು. ಇವರು ಕೂಡಲೇ ಒಂದು ಗೆರೆನ ಎಳೆದ್ರು. ಹ್ಞೂ ಅಂತ ಕೇಳಿದ ಕೂಡಲೇ ಒಂದು ಗೆರೆ ಎಳೆದ್ಬಿಟ್ಟು ಆಮೇಲೆ ತೊಗೊಂಬಪ್ಪ ಕಾಗದನ ಅಂತ ಹೇಳಿದರು. ಕಾಗದ ತಂದು ನಂತರದಲ್ಲಿ ನೋಡಪ್ಪ ನೀನು ಹಾಕಿರೋ ಗೆರೆ ಇಷ್ಟು ಉದ್ದಾದ್ದಲ್ವ ನೋಡ್ಕೊ ಅಂತ ತನ್ನ ಕಾಗದ ತೋರಿಸಿದ್ರು. ಅದರಲ್ಲಿ ಸರಿಯಾಗಿ ಅಷ್ಟೇ ಉದ್ದದ ಗೆರೆ ಇತ್ತು. ಈ ಪ್ರಯೋಗ ಏನನ್ನು ಜ್ಞಾಪಿಸುತ್ತೆ ಅಂತ ಕೇಳಿದ್ರೆ, ಹ್ಞೂ ಅಂತನ್ನುವಾಗ ಅವನು ಯಾವ ಕೆಲಸ ಮಾಡಿದ ನಂತರದಲ್ಲಿ ಹ್ಞೂ ಅನ್ಬೇಕಾದ್ರೆ ಎಷ್ಟು ಉದ್ದದ ಹ್ಞೂ ಅಂತಾನೆ, ಅವನು ಯಾವ ಪಿಚ್ಚಲ್ಲಿ ಹ್ಞೂ ಅಂತಾನೆ, ಅದರಲ್ಲಿ ಒಂದು ಸೂಕ್ಷ್ಮತೆ ಇದೆ. ಆ ಹ್ಞೂ ಅಂತನ್ನುವಾಗ್ಲೇ ಯಾವುದೋ ಒಂದು ಭಾರಿ ಕೆಲಸ ಮಾಡಿದಾಗ ಹ್ಞೂ ಅನ್ನೋದಕ್ಕೋ ಸಣ್ಣ ಕೆಲಸ ಮಾಡಿದಾಗ ಹ್ಞೂ ಅನ್ನೋದಕ್ಕೋ ಎರಡಕ್ಕೂ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಆ ಹ್ಞೂ ಅಂತನೋ ಧ್ವನಿನ ಹಿಡಿದು ಇವನು ಇಷ್ಟುದ್ದ ಗೆರೆ ಹಾಕಿದ್ರ ಮೇಲೆ ಆಯಿತು ಅಂತ ಹೇಳ್ತಾ ಇದ್ದಾನೆ ಅನ್ನೋ ಪತ್ತೆ ಹಚ್ಚಿ ಅದೇ ರೀತಿಯಾದಂಥ ಒಂದು ಗೆರೆಯನ್ನು ಹಾಕಿ ತೋರಿಸ್ಬಿಟ್ಟು, ನೋಡಪ್ಪ ಮರೆಯಲಿದ್ದ ವಿಷಯವನ್ನು ಒಂದು ಸಣ್ಣ ಧ್ವನಿಯಿಂದ, ಒಂದು ಪದ ಬೇಡ, ಹ್ಞೂ ಅಂತ ಅನ್ನೋದು ಒಂದು ಧ್ವನಿ, ಅದು ಅಷ್ಟೇ, ಆ ಧ್ವನಿಯಲ್ಲಿ ಪತ್ತೆ ಹಚ್ಚೋದಕ್ಕೆ ಆಗತ್ತೆ ಅಂತ ಅನ್ನೋದನ್ನ ಪ್ರಯೋಗಬದ್ಧವಾಗಿ ತೋರಿಸ್ಬಿಟ್ರು. ಸುತ್ತಮುತ್ತಲು ಒಂದು 2-3 ಜನ ಶಿಷ್ಯರಿದ್ದರು. ಅವರು ಆಶ್ಚರ್ಯಚಕಿತರಾದರು. ಎಂಥ ಅದ್ಭುತವಾದ ಪ್ರಯೋಗ ಇದು ಅಂತ. ಅಂದರೆ ಕೇಳಿದ ನಂತರದಲ್ಲಿ ಇದರಲ್ಲಿ ಏನು ವಿಜ್ಞಾನ ಇರ್ಬೋದು ಅನ್ನೋ ಬಗ್ಗೆ ನಾವು ಒಂದಷ್ಟು ಊಹೆ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಊಹೆ ಮಾಡಿದ್ರು ಪ್ರಯೋಗಬದ್ಧವಾಗಿ ಮಾಡೋದಕ್ಕೆ ಬಹಳ ಕಷ್ಟ ಸಾಧ್ಯವಾದ ವಿಚಾರ, ಕೈಗೆ ಎಟಕತ್ತೆ ಅನ್ನೋ ವಿಷಯ ಇಲ್ಲ. ಹೀಗೆ ಅವರ ಜೀವನ ಪೂರ್ತಿ ಯಾವುದೇ ವಿಷಯ ಇದ್ದರೂ ಆ ವಿಷಯದ ಹಿಂದ್ಗಡೆಗೆ ಅದನ್ನು ಪ್ರಯೋಗಬದ್ಧವಾಗಿ ಹೇಗೆ ತೋರಿಸ್ಬೋದು, ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಪ್ರಯೋಗ ಬೇಕಾಗತ್ತೆ. ಹಿಂದೊಂದು ಕಾಲದಲ್ಲಿ ಆ ಪ್ರಯೋಗವೇತ್ತರುಗಳಿದ್ದರು. ಯಾವಾಗ ಈ ಸಿದ್ಧಾಂತಗಳನ್ನು, ವಿಷಯಗಳನ್ನು ಸಮಾಜಕ್ಕೆ ಕೊಟ್ಟರೋ ಅವರುಗಳೆಲ್ಲ ಬಗೆಯಾಗಿ ಪ್ರಯೋಗ ಕ್ಷೇತ್ರದಲ್ಲಿ ಅದನ್ನು ಕಂಡವರಾಗಿದ್ದರು, ಪ್ರಯೋಗ ಕ್ಷೇತ್ರದಲ್ಲಿ ತೋರಿಸುವಂಥ ಸಾಮರ್ಥ್ಯ ಇದ್ದರು. ಆದರೆ ಕಾಲ ಗತಿಸಿ ಹೋಗ್ತಾ ಬಂದ ಹಾಗೆ ಅಂತಹ ಪ್ರಯೋಗ ವಿಜ್ಞಾನ ಹಿಂದೆ ಸರಿದು ಹೊರಟೋಯ್ತು. ಕೇವಲ ಮಾತ್ರ ಉಳ್ಕೊಳ್ತು. ಇದು ಭಾರತ ದೇಶದ ಸ್ಥಿತಿ. ನಮ್ಮ ದೇಶದಲ್ಲಿ ಆರ್ಷ ಸಾಹಿತ್ಯವನ್ನು ನೋಡಿದಾಗ ಆರ್ಷ ಸಾಹಿತ್ಯದಲ್ಲಿ ಎಲ್ಲ ಮಾತುಗಳು ಬೇಕಾದಷ್ಟಿದೆ. ಇದನ್ನೊಂದನ್ನು ಪ್ರಯೋಗ ಮಾಡಿ ತೋರಿಸಿ ಅಂತ ಕೇಳಿದರೆ, ಪ್ರಯೋಗ ಮಾಡೋದು ನಮ್ಗೆ ಗೊತ್ತಾ ಅಂತ ಕೇಳಿದರೆ ಯಾವ ವಿಷಯದಲ್ಲೂ ಪ್ರಯೋಗ ಇಲ್ಲ ನಮಗೆ. ಹಾಗಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ವಿದ್ಯೆಯನ್ನು ಹಾಗೆ ಅಧ್ಯಯನ ಮಾಡ್ತಾ ಇದ್ದ ದಿನಗಳಿತ್ತು. ಅದಕ್ಕಾಗಿ ಜೀವನವನ್ನು ಪರಿಪೂರ್ಣವಾಗಿ ಮುಡುಪಿಟ್ಟು ಜೀವನವನ್ನು ಅಂತಹ ಸಾಧನೆಯನ್ನು ಉಳಿಸ್ಕೋತಾ ಇದ್ರು. ದೇಹ, ಮನಸ್ಸು, ಇಂದ್ರಿಯಗಳನ್ನು ಹಾಗೆ ಹತೋಟಿಯಲ್ಲಿ ಇಟ್ಕೋತಾ ಇದ್ರು. ಅದೇ ಜೀವನವಾಗಿತ್ತು. ಅಂತಹ ಜೀವನದಿಂದ ನಾವು ದೂರ ಸರಿದು ಇವತ್ತು ಹೊಟ್ಟೆಪಾಡಿಗಾಗಿ, ಧನ ಸಂಗ್ರಹಕ್ಕಾಗಿ, ಕೀರ್ತಿಗಾಗಿ, ಪ್ರತಿಷ್ಠೆಗಾಗಿ ಜೀವನವನ್ನು ಸಾಗಿಸ್ತಾ ಇರುವಂತಹ ಒಂದು ದಿನಗಳ ಕಡೆಗೆ ಬಂದ್ಬಿಟ್ಟಿದ್ವಿ. ಈ ಕಾರಣದಿಂದ ನಮಗೆ ಆ ಸಾಮರ್ಥ್ಯ ಹಿಂದಕ್ಕೆ ಸರಿದ್ಬಿಟ್ಟಿದೆ. ಇಂತಹ ಅನೇಕ ಪ್ರಯೋಗಗಳನ್ನು ಅವರು ಮಾಡಿ ಅನೇಕ ವಿಷಯಗಳನ್ನು ಅರ್ಥ ಮಾಡಿಸ್ತಾ ಇದ್ರು ಅನ್ನೋ ವಿಷಯವನ್ನು ನೆನಪಿಸ್ಕೋತಾ ಮುಂದಕ್ಕೆ ಇನ್ನೊಂದು ವಿಶಿಷ್ಟವಾದ ಪ್ರಯೋಗವನ್ನು ಅವರು ಮಾಡಿದ್ರು. ಯಾರಾದರೂ ಒಬ್ಬ ಯೋಗಿ ಇದ್ದರೆ ಆ ಯೋಗಿ ತಾನು ಒಳಗಡೆಗೆ ಅನುಭವಿಸ್ಬೋದು ಬೇಕಾದಷ್ಟನ್ನು. ಆ ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ಅವನಿಗೆ ಬಾಹ್ಯ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ತನ್ನ ದೇಹದ ಹೊರಸ್ಥಿತಿ ಹೇಗಿತ್ತು ಅಂತ ಪತ್ತೆ ಮಾಡ್ಕೊಳ್ಳೋದು ಕಷ್ಟ. ಒಳಗಡೆ ಮುಳಿದಾಗ ಒಳಗಡೆ ರಾಜ್ಯಕ್ಕೆ ಹೊರಟೋಗುತ್ತೆ ಮನಸ್ಸು ಪೂರ್ತಿಯಾಗಿ. ಆಗ ತನ್ನ ದೇಹದ ಬಗ್ಗೆಯೂ ಪೂರ್ತಿ ಪ್ರಜ್ಞೆ ಉಳಿಯೋಲ್ಲ, ದೇಹದ ಸ್ಥಿತಿ ಹೇಗಿದೆ ಅನ್ನೋದು ಸಹ ಗೊತ್ತಾಗಲ್ಲ. ಆದರೆ ಸಮಾಧಿ ಬಗ್ಗೆ ನಮ್ಮ ಯೋಗಶಾಸ್ತ್ರ ಹೇಳುತ್ತೆ, ಕಾಷ್ಠವ ಜಾಯತೆಯ ವಪುಹು ಅಂತ. ಸಮಾಧಿಯ ಅನುಭವಕ್ಕೆ ಏರಿದಾಗ ದೇಹ ಮರದ ತುಂಡಿನಂತೆ, ಒಣಗಿದ ಮರದ ತುಂಡಿನಂತೆ ಒಂದು ತರಹ ಜಡವಾದ ಸ್ಥಿತಿಯನ್ನು ಹೊಂದುತ್ತೆ ಅಂತ ಹೇಳೋದುಂಟು. ಇದನ್ನು ಅನುಭವದಲ್ಲಿ ಇಟ್ಕೊಳ್ಳದೆ ಹೋದರೂ ಅದು ಹೇಗಿರುತ್ತೆ ಅಂತ ತೋರಿಸೋಕ್ಕೋಸ್ಕರವಾಗಿ ಈ ಯೋಗಾಭ್ಯಾಸಿಗಳಲ್ಲಿ ಒಂದು ಪ್ರಯೋಗ ಇದೆ. ಅದೇನು ಪ್ರಯೋಗ ಅಂದರೆ ಶವಾಸನ ಅಂತ ತಾವುಗಳೆಲ್ಲ ಕೇಳಿರ್ಬೋದು. ಅತ್ಯಂತ ಸುಲಭವಾದ ಆಸನ, ಮಲ್ಕೊಂಬಿಡೋದು ಮೇಲ್ಮುಖವಾಗಿ. ಆ ಆಸನ ಸುಲಭವಾದ ಆಸನ ಏನಲ್ಲ, ಅದು ತುಂಬ ಕಷ್ಟ ಸಾಧ್ಯವಾದ ಆಸನ. ಶವಾಸನಂ ಶ್ರಾಂತಿಹರಂ ಚಿತ್ತ ವಿಶ್ರಾಂತಿ ಕಾರಣಂ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಪರಿಪೂರ್ಣವಾಗಿ ಮನಸ್ಸಿನ ಎಲ್ಲ ವ್ಯಾಪಾರಗಳು ನಿಂತು ಹೋಗ್ಬೇಕದ್ರಲ್ಲಿ ಅಂತ. ಹಾಗೆ ನಿಂತು ಹೋದಾಗ ಮಾತ್ರ ಅದು ಶವಾಸನ ಆಗುತ್ತೆ. ಹಾಗೆ ನಿಲ್ಲಿಸೋದೇನು ಸಾಮಾನ್ಯದ ಕೆಲಸ ಅಲ್ಲ. ಒಬ್ಬ ಯೋಗ ಸಾಧಕನಿಗೆ ಸಮಾಧಿ ಸ್ಥಿತಿ ಏರ್ಪಡುವಾಗ ಹಾಗಾಗತ್ತೆ ಅಷ್ಟೇ ಹೊರತು ಉಳಿದಂತೆ ಆಗೋದೇ ಇಲ್ಲ. ಅದನ್ನು ಶವಾಸನ ಹೊರಗಡೆಯಿಂದ ನೋಡೋದಕ್ಕೆ ಬಹಳ ಸುಲಭ, ಆದರೆ ಅದನ್ನು ಅರ್ಥವತ್ತಾಗಿ ಸಾಧಿಸಬೇಕಾದ್ರೆ ಇಡೀ ಜೀವನ ಪೂರ್ತಿ ಅದಕ್ಕೆ ಶ್ರಮಿಸಬೇಕಾಗತ್ತೆ. ಆ ಶವಾಸನ ಮಾಡಿದಾಗ ಸಮಾಧಿಯ ಸ್ಥಿತಿಯೇ ಬಂದುಬಿಟ್ರೆ ದೇಹ ಪೂರ್ತಿ ರಿಜಿಡ್ ಆಗಿಬಿಡುತ್ತೆ, ಮರದ ತುಂಡು ಹಾಗೆ ಆಗಿಬಿಡುತ್ತೆ. ಹಾಗೆ ಆಗತ್ತೆ ಅನ್ನೋದನ್ನ ತೋರಿಸೋಕ್ಕೋಸ್ಕರವಾಗಿ ಯೋಗ ಶಾಲೆಗಳಲ್ಲಿ ಒಂದು ಅಭ್ಯಾಸ ಇತ್ತು. ನಾನು ಕೂಡ ಬಾಲ್ಯದಲ್ಲಿ ಒಂದು 6 ವರ್ಷಗಳ ಕಾಲ ಆಸನ ಅಭ್ಯಾಸ ಮಾಡಿದೆ.
ಮಾಡಿದಾಗ ನಮ್ಮ ಅಧ್ಯಾಪಕರು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು ಡೆಮಾನ್ಸ್ಟ್ರೇಷನ್ಗೆ. ಆಗ ನಾನು ಹೋಗ್ತಾ ಇದ್ದೆ. ಹೋದಾಗ ಆ ಶವಾಸನವನ್ನು ಡೆಮಾನ್ಸ್ಟ್ರೇಷನ್ ಮಾಡೋದಿತ್ತು. ಏನು ಅಂತ ಕೇಳಿದರೆ, ಉದ್ದಕ್ಕೆ ಮಲ್ಕೋಬೇಕು, ಮಲ್ಕೊಂಡಾಗ ದೇಹನ ಸ್ಟಿಫ್ ಆಗಿ ಎಳೆದಿಡ್ಕೋಬೇಕು ಬುದ್ಧಿಪೂರ್ವಕವಾಗಿ. ಎಳೆದಿಡ್ಕೊಂಡಾಗ ಕಾಲಿನ ಕಡೆ ಮೇಲಕ್ಕೆ ಎತ್ತಿದ್ರೆ ಇಡೀ ಕೋಲಿನ ಥರ ತಲೆಗೆ ಈ ಕತ್ತು ಎಲ್ಲ ನೆಟ್ಟಿಗೆ ನಿಂತ್ಕೋಬೇಕು. ಒಂದು ಕೋಲನ್ನು ನೆಟ್ಟಿಗೆ ಮೇಲಕ್ಕೆ ಎತ್ತಿದ್ರೆ ಹೇಗೆ ಆ ಕತ್ತು ಒಂಚೂರು ಬೆಂಡಾಗಬಾರ್ದು, ತಲೆ ಮೇಲೆ ಪೂರ್ತಿ ವೆಯ್ಟ್ ಬಿದ್ದಿರುತ್ತೆ, ಹಾಗೆ ನಿಂತ್ಕೋಬೇಕು. ಆಮೇಲೆ ಮಲಗಿಸ್ತಾರೆ, ಆಮೇಲೆ ತಲೆ ಕಡೆ ಮೇಲಕ್ಕೆ ಎತ್ತಾರೆ. ಆಗ ಕಾಲು ಬೆರಳು ಹಿಂಗೆ ಉದ್ದಕ್ಕೆ ನೀಡಿದರೆ ಅದು ಹಾಗೆ ಇರಬೇಕು, ಅದ್ರ ಮೇಲೆ ಬಾಡಿ ನಿಂತ್ಕೊಂಡಿರ್ಬೇಕು ಪೂರ್ತಿ. ಅದನ್ನೊಂದು ಸ್ವಲ್ಪ ಸ್ಲ್ಯಾಂಟಾಗಿ ಹೀಗೆ ತೊಗೊಂಡ್ರೆ ಅದು ಹೀಗೆ ಬಂದಿರಬೇಕು, ಬಾಡಿ ಎಲ್ಲೂ ಬೆಂಡಾಗಬಾರ್ದು. ಆಮೇಲೆ ಆ ಕಡೆ ಒಬ್ರು ಈ ಕಡೆ ಇಬ್ಬರು ಎತ್ತಿಡ್ಕೊಂಡ್ರೆ, ಒಂದು ಕೋಲ್ನ ಎತ್ತಿಡ್ಕೊಂಡ್ರೆ, ಮರದ ತುಂಡು ಎತ್ತಿಡ್ಕೊಂಡ್ರೆ ಹೇಗೆ ಸ್ಟ್ರೈಟಾಗಿ ಮೇಲಕ್ಕೆ ಬರುತ್ತೋ ಹಾಗೆ ಹೇಳ್ಬೇಕದು. ಹಾಗೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು ಇತ್ತು. ಇದು ಮೂಲತಃ ಶವಾಸನ ಪರಿಪೂರ್ಣವಾಗಿ ಸಿಕ್ಕಿದರೆ, ವಶವಾಗ್ಬಿಟ್ರೆ ಹೇಗಿರುತ್ತೆ ಅನ್ನೋದನ್ನು ಒಂದು ದೃಷ್ಟಿಯಿಂದ ಈ ಕೃತ್ರಿಮವಾದ ಉಪಾಯದಿಂದ ತೋರಿಸುವಂಥ ಒಂದು ಕ್ರಮ ಅಂತ ತಗೋಬೇಕು. ಇಲ್ಲಿ ಬಾಡಿ ಸ್ಟಿಫ್ ಆಗಿರುತ್ತೆ, ಜೀವ ಹಿಡ್ಕೊಂಡು ಭಾಳ ಕಷ್ಟಪಟ್ಕೊಂಡು ಉಸಿರು ಕಟ್ಟದೆ ಹೋದರೆ ಬಾಡಿ ಸ್ಟಿಫ್ ಆಗಿ ನಿಂತ್ಕೊಳ್ಳಲ್ಲ. ಟೈಟಾಗಿ ಉಸಿರು ಕಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತ್ರ ಹಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಮಾಡಿ ತೋರಿಸುವಂಥ ಒಂದು ಅಭ್ಯಾಸ ಇದೆ. ಆದರೆ ಮೂಲತಃ ಆ ಸಮಾಧಿ ಸ್ಥಿತಿಯ ಅನುಭವಕ್ಕೆ ಹೋದರೆ ದೇಹ ಪೂರ್ತಿ ಆ ರೀತಿಯಲ್ಲಿ ಜಡವಾಗಿಬಿಡುತ್ತೆ ಅನ್ನೋ ಸನ್ನಿವೇಶ ಉಂಟು. ಉಸಿರಾಟ ಕ್ರಮಕ್ರಮವಾಗಿ ಇಳಿದು ಹೋಗುತ್ತೆ ಅನ್ನೋ ವಿಷಯ ಉಂಟು. ಅವರು ಅದನ್ನು ಪ್ರಯೋಗಬದ್ಧವಾಗಿ ಮಾಡಿ ತೋರಿಸ್ತಾ ಇದ್ರು. ಇನ್ನೊಬ್ಬರಲ್ಲಿ ಸಮಾಧಿ ಸ್ಥಿತಿಯನ್ನು ತಂದು ಅವರು ಸಮಾಧಿ ಸ್ಥಿತಿ ಏರ್ತಾ ಹೋದಾಗ ಕ್ರಮಕ್ರಮವಾಗಿ ದೇಹ ಹೇಗೆ ರಿಜಿಡ್ ಆಗುತ್ತೆ, ಆಮೇಲೆ ಅಲ್ಲಿಂದ ಕೆಳಗಡೆ ಇಳಿತಾ ಬಂದಾಗ ದೇಹ ಹೇಗೆ ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ ಅನ್ನೋದನ್ನೆಲ್ಲ ಪ್ರಯೋಗಬದ್ಧವಾಗಿ ಮಾಡಿ ತೋರಿಸುವಂಥ ದಕ್ಷತೆ ಇತ್ತು. ಶಿಷ್ಯರನ್ನು ಎದುರುಗಡೆ ಇಟ್ಕೊಂಡು ಹೇಗೆ ಕ್ರಮಕ್ರಮವಾಗಿ ಹೋಗುತ್ತೆ ಅನ್ನೋದನ್ನು. ಅಂದರೆ ಇವತ್ತು ಇಂತಹ ನೇರದಲ್ಲೂ ಕೆಲವು ಪ್ರಯೋಗಗಳನ್ನು ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಕೆಲವು ವ್ಯಕ್ತಿಗಳು ಅಂತಹ ಪ್ರಯೋಗಗಳನ್ನು ಸಮಾಧಿಗೆ ಸಂಬಂಧಪಟ್ಟಂತೆ ಮಾಡಿದ್ರು, ಅದರ ದಾಖಲೆಗಳನ್ನು ಮಾಡಿದ್ದೀವಿ ಅನ್ನೋ ರೀತಿಯಾಗಿ ಬರಹಗಳನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಮಾಡಿದ ಪ್ರಯೋಗಗಳಲ್ಲಿ ಉಸಿರಾಟದಲ್ಲಿ ಯಾವ್ಯಾವ ರೀತಿಯಾದ ಪರಿವರ್ತನೆ ಉಂಟಾಗುತ್ತೆ, ಆ ಉಸಿರಾಟದಲ್ಲಿ ಯಾವ್ಯಾವ ರೀತಿಯಾದ ತತ್ವಗಳು ಕ್ರಮವಾಗಿ ಆಡ್ತಾ ಬರುತ್ತೆ, ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಎಂಬ ಈ ಆರ್ಡರಿಗೆ ಕಾರಣ ಏನೋ, ವಾತಪಿತ್ತ ಶ್ಲೇಷ್ಮ ಅನ್ನೋ ಆರ್ಡರಿಗೆ ಕಾರಣ ಏನೋ, ಈ ರೀತಿಯಾದ ಅನೇಕ ಪರಿಚಯಗಳನ್ನು ಕೊಡೋದಕ್ಕೆ ಬೇಕಾಗುವಂತೆ ಸಮಾಧಿಯ ಒಂದು ಪಾಠವನ್ನು ಅವರು ಮಾಡಿದ್ರು. ಅದೊಂದು ತುಂಬ ಅಪೂರ್ವವಾದಂಥ ಇತಿಹಾಸ ಅಂತ ಭಾವಿಸಬೇಕಾಗತ್ತೆ. ದೇಶದಲ್ಲಿ ಅಂಥದ್ದು ಎಲ್ಲರೂ ನಡೆದಿರಬಹುದು, ಅದರ ದಾಖಲೆಗಳು ಕಂಡು ಬರೋಲ್ಲ. ಈ ಮಹಾಮಹಿಮರು ತಾವು ಕಂಡ ಸತ್ಯವನ್ನು ಲೋಕದಲ್ಲಿ ಉಳಿಸಿ ಬೆಳೆಸುವ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ಸಹ ಆರಂಭ ಮಾಡಿದ್ರು. ಅವರು ಆರಂಭ ಮಾಡಿದ್ರು ಅನ್ನೋದಕ್ಕಿಂತ ಅವರ ಒಳಗಡೆ ಸಂಕಲ್ಪದ ಕಾರಣದಿಂದ ಅದು ಆರಂಭವಾಯಿತು. ಶಿಷ್ಯರು ಬಯಸಿದ್ರು, ಆ ನೇರದಲ್ಲಿ ಒಂದು ಸಂಸ್ಥಾ ರೂಪ ಬಂತು. ಆ ಸಂಸ್ಥೆಗೆ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಅಂತ ಕರೀತಾರೆ. ಅದರ ಪ್ರಧಾನವಾದ ಉದ್ದೇಶವೇ ಸಾಧನೆ, ಶೋಧನೆ ಮತ್ತು ಬೋಧನೆ, ಈ ಮೂರು ಪ್ರಧಾನವಾದ ಕಾರ್ಯವನ್ನು ಮಾಡಬೇಕು ಅನ್ನೋ ನೇರದಲ್ಲಿ ಹೊರಟಂಥ ಒಂದು ಸಂಸ್ಥೆ ಅದು. ಶ್ರೀರಂಗ ಮಹಾಗುರುಗಳು ಒಟ್ಟು ಇಡೀ ಜೀವನದಲ್ಲಿ ತಾವು ಏನನ್ನ ಮಾಡಬೇಕು ಅಂತ ಅವರ ಸಹಜವಾದ ಸಂಕಲ್ಪ ಇತ್ತು ಅನ್ನೋದನ್ನು ಅವರು ತುಂಬ ಬಾಲ್ಯದಲ್ಲೇ ತಮ್ಮ ಒಂದು ಚಿಕ್ಕ ಡೈರಿಯಲ್ಲಿ ಗುರುತು ಹಾಕಿದ್ದನ್ನು ಗಮನಿಸಿ ಅದನ್ನು ಬರಹ ರೂಪಕ್ಕೆ ತಂದಿರುವಂತಹದ್ದು ಉಂಟು. ಆ ಮಾತು ಹೀಗಿದೆ: ಆರ್ಯಭಾರತೀಯರ ಉಡುಗೆ ತೊಡುಗೆ, ಆಹಾರ ವಿಹಾರ, ನಡೆ ನುಡಿ, ರಾಜನೀತಿ, ದೇಹ ದೇಶ ವಿಭಾಗ, ಕಲೆ ಭಾವ ಇವು ಎಂದಿನಂತೆ ಭಾರತ ದೇಶದಲ್ಲಿ ಬೆಳಗಲೆಂದು ಅವುಗಳ ಒಳತತ್ವವನ್ನು ಹೊರಗೆಡಹಲು ರಹಸ್ಯವಾಗಿ ಟೊಂಕ ಕಟ್ಟಿ ದುಡಿಯುತ್ತಿರುವ ಓರ್ವ ಅಂತ ತನ್ನ ಬಗ್ಗೆ ಅವರೊಂದು ಸಣ್ಣ ಮಾಹಿತಿಯನ್ನು ಬರೆದಿದ್ರು. ನನ್ನ ಉದ್ದೇಶ ಕೇವಲ ಈ ಋಷಿ ಸಂಸ್ಕೃತಿ ಅದು ಯಾವ್ಯಾವ ರೂಪದಲ್ಲಿ ಹೊರಗಡೆ ಬಂದಿದೆ, ಅದಕ್ಕೆ ಹಿನ್ನೆಲೆ ಏನಿದೆ ಅದನ್ನು ಸ್ಪಷ್ಟಪಡಿಸಬೇಕು, ಸಮಾಜದಲ್ಲಿ ಅದು ಮತ್ತೊಮ್ಮೆ ಪ್ರತಿಷ್ಠಿತವಾಗಬೇಕು, ಅದಕ್ಕೋಸ್ಕರವಾಗಿ ಟೊಂಕ ಕಟ್ಟಿ ದುಡಿಯುತ್ತಿರುವಂತಹ ಓರ್ವ ಅಂತ. ಆ ಓರ್ವ ಅನ್ನೋ ಪದ ಬಳಿಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು, ಆದರೆ ನನ್ನ ಉದ್ದೇಶ ಹೀಗಿದೆ ಅಂತ ಒಂದು ವಿನೀತವಾದಂಥ ಭಾವವನ್ನು ಕೊಟ್ಟು ತಮ್ಮ ಮಹಾ ಉದ್ದೇಶವನ್ನು ಕೂಡ ಆ ಬಾಲ್ಯದಲ್ಲಿ ವ್ಯಕ್ತಪಡಿಸಿರುವಂಥ ಒಂದು ಸನ್ನಿವೇಶ ಉಂಟು. ಅದೇ ರೀತಿಯಲ್ಲಿ ಮುಂದಕ್ಕೆ ಆ ಭಾರತೀಯ ಸಂಸ್ಕೃತಿ ಅನ್ನೋದು ಏನು ಅನ್ನೋ ಬಗ್ಗೆ ಅವ್ರದ್ದೇ ಆದಂಥ ಭಾಷೆ, ಅವರು ಕೆಲವು ಸಾಹಿತ್ಯಗಳನ್ನು ಬರವಣಿಗೆ ಮಾಡಿದ್ರು, ಪ್ರವಚನಗಳನ್ನು ಕೊಟ್ಟರು. ಪ್ರವಚನ ಬರವಣೆ ರೂಪಕ್ಕೆ ಬಂದಿದೆ ಅಮರವಾಣಿ ಹೆಸರಿನಲ್ಲಿ. ಅವರು ಬರೆದಿಟ್ಟಂಥ ಒಂದು ಸಾಹಿತ್ಯ ಹೀಗಿದೆ: ಸನಾತನ ಆರ್ಯ ಭಾರತೀಯರ ಆಹಾರ ವಿಹಾರ, ಆಚಾರ ವಿಚಾರ, ಉಡುಗೆ ತೊಡುಗೆ, ನಡೆ ನುಡಿ, ಪಾಪ ಪುಣ್ಯಗಳ ಕಲ್ಪನೆ, ವಿದ್ಯೆ, ಸಾಹಿತ್ಯ, ಸಂಗೀತ ಮೊದಲಾದ ಕಲೆಗಳು, ರಾಜನೀತಿ, ಕರ್ಮಮೀಮಾಂಸೆ, ಸಂಸ್ಕಾರ ಮೊದಲಾದವುಗಳೆಲ್ಲವೂ ಸಹ ಅಷ್ಟಾಂಗ ಯೋಗ ವಿಜ್ಞಾನದಿಂದ ಹಾಸುಹೊಕ್ಕಾಗಿ ಹೆಣೆಯಲ್ಪಟ್ಟಿವೆ.
ಅಂದರೆ ಭಾರತೀಯರ ಜೀವನ ಪೂರ್ತಿ ಅಷ್ಟಾಂಗ ಯೋಗದ ಅನ್ವಯ ಅದು ಅನ್ನೋದನ್ನ ಅವರು ಭಾಷೆಯಲ್ಲಿ ಅವರು ಬರೆದಿಟ್ಟಿದ್ರು. ಅವರು ಇಡೀ ಜೀವನ ಅದನ್ನೇ ಪ್ರಯೋಗಬದ್ಧವಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನಪಟ್ಟರು. ಆ ಅರ್ಥ ಮಾಡಿಸೋದು ಅಂತ ಹೊರಟಾಗ ಎರಡು ರೂಪದಲ್ಲಿ ಅವರು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನಪಟ್ಟರು. ಒಂದು, ಅವರು ಯಾವ ದೃಷ್ಟಿಯನ್ನು, ಯೋಗ ದೃಷ್ಟಿಯನ್ನು ತಮ್ಮಲ್ಲಿ ಇಟ್ಕೊಂಡು ಒಳ ಅನುಭವವನ್ನು ನಿತ್ಯದಲ್ಲಿ ಪಡಿತಾ ಇದ್ರೋ ಆ ಒಳ ಅನುಭವಕ್ಕೆ ಏರಬೇಕು ಅಂತ ಅಪೇಕ್ಷೆ ಪಟ್ಟಂಥ ವ್ಯಕ್ತಿಗೆ ಒಂದು ಮಾರ್ಗವನ್ನು ಹಾಕಿಕೊಟ್ಟು, ಸಾಧನೆಯ ಮಾರ್ಗವನ್ನು ಹಾಕಿಕೊಟ್ಟು, ತಾವು ಪಡುವ ಅನುಭವವನ್ನು ಅವರೂ ಪಡುವಂತಹ ದಿನಗಳನ್ನು ನೋಡಿ ಸಂತೋಷಪಟ್ಟರು. ಅವರು ಹೇಳ್ತಾ ಇದ್ರು, ನನಗೆ ಕೊಡಬೇಕಾಗಿರುವ ಗುರು ಕಾಣಿಕೆ ನೀವು ಒಳ ಅನುಭವವನ್ನು ಕಂಡಾಗ ಬರುವಂತಹ ಯಾವ ಆನಂದ ಬಾಷ್ಪಗಳಿದೆಯೋ ಅದೇ ನನಗೆ ಕೊಡಬೇಕಾಗಿರೋ ಗುರುದಕ್ಷಿಣೆಯಪ್ಪ, ಬೇರೆ ಇನ್ನೇನು ಬೇಡ ಅಂತ. ಅಷ್ಟು ನಿಸ್ಪೃಹರಾಗಿ ಯಾವುದೇ ರೀತಿಯಾದಂತಹ ಹಣ, ಕಾಸು, ವ್ಯವಹಾರ, ಪ್ರತಿಷ್ಠೆ ಇದ್ಯಾವುದಕ್ಕೂ ಮೈ ಕೊಡದೆ ಕೇವಲ ಸತ್ಯವನ್ನು ಲೋಕ ಅರ್ಥ ಮಾಡ್ಕೋಬೇಕು, ಅದು ಮನೆ ಮಾತಾಗಿ ಉಳಿಬೇಕು, ಜೀವನದಲ್ಲಿ ಬೆಳೆಸ್ಕೋಬೇಕು. ಅದಕ್ಕೆ ಬೇಕಾಗುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಬಂದರು. ಒಂದು ಮುಖ ಹಾಗಾದರೆ, ಇನ್ನೊಂದು ಮುಖ ಬೌದ್ಧಿಕವಾಗಿ ಜನ ಅರ್ಥ ಮಾಡ್ಕೋಬೇಕು ವಿಷಯವನ್ನು. ಆರ್ಷ ಸಂಸ್ಕೃತಿ ಯಾವ ಹಿನ್ನೆಲೆಯಲ್ಲಿ ಬಂದಿದೆ, ಒಂದೊಂದು ಅಂಶಗಳು ಹೇಗೆ ಒಬ್ಬ ಮನುಷ್ಯನನ್ನು ಒಳಜೀವನದ ಕಡೆಗೆ ಕರ್ಕೊಂಡು ಹೋಗುತ್ತೆ, ಒಳಜೀವನದ ಸ್ಮೃತಿಯನ್ನು ಚೆನ್ನಾಗಿ ಉಳಿಸುತ್ತೆ, ಅದಕ್ಕೆ ಪ್ರತಿಭಿಜ್ಞೆಯಾಗಿ ಉಳ್ಕೊಳ್ಳುತ್ತೆ ಅನ್ನೋ ಬಗ್ಗೆ ಒಂದು ವಿಸ್ತಾರವಾದಂತಹ ಪಾಠ ಪ್ರವಚನಗಳನ್ನು ಅವರು ನಿರಂತರವಾಗಿ ನಡೆಸಿದರು. ಅವರು ಮಾಡಿರುವ ಪಾಠ ಪ್ರವಚನಗಳು ಬಹಳ ವ್ಯಾಪಕವಾದ ವಿಷಯಗಳಿಂದ ಕೂಡಿದೆ. ಮತ್ತು ಅವರೊಮ್ಮೆ ತಮ್ಮ ಒಳ ಅನುಭವದ ಬಗ್ಗೆ ದಾಖಲೆ ಮಾಡಿದಂಥ ಒಂದು ಮಾತನ್ನು ನೆನಪಿಸ್ಕೊಂಡು ನಾವು ಮಂಗಳದ ಕಡೆಗೆ ಹೋಗಬೇಕಾಗಿದೆ. ಸಮಯ ಮುಕ್ತಾಯ ಆಗ್ತಾ ಇದೆ. ಮನೋಹರವಾದ ಜ್ಯೋತಿ, ಮಂಜುಳವಾದ ನಾದ, ಒಳಹೊಕ್ಕು ಒಳ ರಾಜ್ಯದಲ್ಲಿ ವಿಹರಿಸ್ತಾ ಇರುವಾಗ ಸಿಕ್ಕಿದ ಒಂದು ಅನುಭವಕ್ಕೆ ಭಾಷೆ ಅವರು ಕೊಟ್ಟಂತಹದ್ದು ಹೀಗಿದೆ: ಮನೋಹರವಾದ ಜ್ಯೋತಿ, ಮಂಜುಳವಾದ ನಾದ, ಮಂಗಳ ಸಂಗೀತ ಇವು ನನ್ನ ಮನಸ್ಸನ್ನು ಸೆಳೆದಿದೆ. ಮಹಾವೀಣೆಯು ಹೊರವೀಣೆಯಾಗಿ ನಿತ್ಯ ಸತ್ಯವಾದ ಅಂತರ್ವೀಣೆಯಾಗಿ ಪರಿವರ್ತನೆಗೊಂಡಿದೆ. ಮೌನವಾಗಿ ಭಾವವನ್ನು ಪ್ರಕಟಪಡಿಸುವವನೊಬ್ಬ, ಅದನ್ನರಿತು ವೀಣೆಯಲ್ಲಿ ನುಡಿಸುವವಳೊಬ್ಬಳು, ಅದಕ್ಕೆ ತಕ್ಕಂತೆ ಹೆಜ್ಜೆ ಹಿಡುವವರು ಅನೇಕರು. ಆ ವೀಣೆಯಲ್ಲಿ ರಾಗ, ಭೋಗ, ತ್ಯಾಗ, ಯೋಗ, ಅನುರಾಗ, ವಿರಾಗ ಎಲ್ಲವೂ ಇದ್ದುವು ಎಂಬುದಾಗಿ ಒಂದು ಅನುಭವವನ್ನು ಬರೀತಾ ಇದ್ದಾರೆ. ಅಂತಃಪ್ರಪಂಚದಲ್ಲಿ ಗೋಚರವಾಗುವಂತಹ ವಿದ್ಯೆಗಳೇ ಹೊರಗಡೆ ಲೋಕಕ್ಕೆ ಋಷಿ ಮಹರ್ಷಿಗಳು ಬೆಳೆಸಿ ತಂದಾಗ ನಮಗೆ ವಿದ್ಯೆಗಳಾಗಿ, ಆರ್ಷ ವಿದ್ಯೆಗಳಾಗಿ ಬಂದಿವೆ ಅನ್ನೋದು ಅವರ ಒಂದು ಅನುಭವವಾಗಿತ್ತು, ಅವರು ಕಂಡ ದರ್ಶನವಾಗಿತ್ತು. ನೃತ್ಯ, ದೇವತೆಗಳು ಒಳಗಡೆ ಮಾಡುವ ನೃತ್ಯವನ್ನೇ ಹೊರಗಡೆಯಲ್ಲಿ ಅದನ್ನು ತಂದು ಬುದ್ಧಿಭೂಮಿಗೆ ತಂದುಕೊಂಡು ಬೆಳೆಸಿದಾಗ ಭಾರತೀಯವಾದ ನೃತ್ಯವಾಗಿ ಬೆಳೆದಿದೆ ಅನ್ನೋ ರೀತಿಯಾದಂಥ ವಿಷಯವಿದೆ. ಅದನ್ನು ಅವರು ಒಳಗಡೆ ಅನುಭವಿಸಿದಂಥ ನೃತ್ಯವನ್ನು, ವಾದ್ಯವನ್ನು, ಗಾನವನ್ನು ಭಾವಿಸಿ ಬರೆದಂಥ ಮಾತು. ಅದೇ ಹಿನ್ನೆಲೆಯಲ್ಲಿ ವಿದ್ಯೆ ಹೇಗೆ ವಿಸ್ತಾರವಾಗಿದೆ ಅನ್ನೋ ಬಗ್ಗೆನೂ ಕೂಡ ಅವರು ಸಾಕಷ್ಟು ಪರಿಚಯವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಅಂಥ ಅದ್ಭುತವಾದ ಸಾಮರ್ಥ್ಯ ತುಂಬಿದ್ರೂ ಸಹ ತುಂಬಿದ ಕೊಡದಂತೆ ಒಂದು ಚೂರು ತುಳುಕದೇ ಇರುವಂಥ ಒಂದು ನಡೆ ಇತ್ತು. ನನಗೆ ಎಷ್ಟೇ ವಿಷಯ ಗೊತ್ತಿದ್ರೂ ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ ಬಂದಾಗ ಮಾತ್ರ ಅದ್ರ ಬಗ್ಗೆ ಎರಡು ಮಾತಾಡಬೇಕಾಗಿದೆ, ಉಳಿದಂತೆ ಅದನ್ನು ಆಡುವಂತಹದ್ದು ಅರ್ಥಹೀನ ಅಂತ ಒಂದು ತೀರ್ಮಾನ ಇತ್ತು. ಆದ್ದರಿಂದ ಒಬ್ಬ ಯಾರಾದರೂ ಅದನ್ನ ಅರ್ಥ ಮಾಡಿಕೊಳ್ಳುವಂಥ ಪ್ರಾಮಾಣಿಕವಾದಂಥ ಹಂಬಲ ಇರುವಂಥ ವ್ಯಕ್ತಿ ಬಂದಾಗ ಅದನ್ನು ಎಷ್ಟು ವಿಸ್ತಾರವಾಗಿ ಬಿಚ್ಚಿ ಅದನ್ನು ವಿವರಿಸ್ತಾ ಇದ್ರೋ, ಹಾಗಲ್ಲದೆ ಇದ್ದ ಸನ್ನಿವೇಶ ಬಂದರೆ ಏನೂ ಗೊತ್ತಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿಯಂತೆ ಅವರು ಜೀವನ ಮಾಡ್ತಾಯಿದ್ರು. ಅಷ್ಟು ಗಂಭೀರ ಮತ್ತು ಅಷ್ಟು ಗುಪ್ತವಾದಂಥ ಒಂದು ನಡೆ ಪ್ರಕೃತಿಯಲ್ಲಿತ್ತು. ಅವರು ತಾವು ಹೇಗೆ ಈ ವಿಷಯವನ್ನು ಲೋಕಕ್ಕೆ ಇಡಬೇಕಾಗಿದೆ, ಅದೇ ರೀತಿಯಲ್ಲಿ ಮುಂದೆ ಸಮಾಜ ಇದನ್ನ ಅರ್ಥ ಮಾಡಿಕೊಂಡು ಹೇಗೆ ಈ ವಿಷಯವನ್ನು ಅರಗಿಸ್ಕೋಬೇಕಾಗಿದೆ ಮತ್ತು ಬೆಳೆಸ್ಕೋಬೇಕಾಗಿದೆ ಅನ್ನೋದಕ್ಕೆ ಒಂದು ಲಾಂಛನವಾಗಿ ಅವರು ಪಾಠ ಮಾಡ್ತಾ ಇದ್ದಂಥ ಪ್ರಕೋಷ್ಠದ ಹೊರಗಡೆಗೆ ಕೆಲವು ಕಾಲದವರೆಗೆ ಒಂದು ಚಿತ್ರಪಟವನ್ನು ಹಾಕಿರ್ತಾ ಇದ್ರಂತೆ. ಆ ಚಿತ್ರಪಟ ಏನದು ಅಂತ ಕೇಳಿದರೆ, ಅದು ನಾವು ಬೇರೆ ಕಡೆಯಲ್ಲಿ ನೋಡ್ತೇವೆ ಅನೇಕ ಸಂದರ್ಭಗಳಲ್ಲಿ. ಒಂದು ಕವಚ, ಆ ಕವಚದ ಹಿಂದ್ಗಡೆಗೆ ಎರಡು ಕತ್ತಿ, ನೋಡಿರ್ಬೋದು ಈ ಚಿತ್ರವನ್ನು. ಆ ಕವಚದ ಮಧ್ಯದಲ್ಲಿ ಒಂದು ಈಟಿ, ಆ ಕಡೆ ಈ ಕಡೆ ಎರಡು ಕತ್ತಿಗಳು ಹೀಗೆ ಹೋಗಿರುವಂತಹದ್ದು, ಒಂದು ಮಧ್ಯದಲ್ಲಿ ಒಂದು ಕವಚ. ಈ ಚಿತ್ರವನ್ನು
ಹೊರಗಡೆ ಹಾಕಿರ್ತಾ ಇದ್ರು. ಯಾರು ಅದನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ರು, ಯಾಕೆ ಹಾಕಿದ್ದಾರೆ ಅನ್ನೋ ಬಗ್ಗೆ ಯಾರೂ ಪ್ರಶ್ನೆ ಕೇಳಲಿಲ್ಲ. ಎಷ್ಟೋ ಕಾಲದ ನಂತರ ಒಂದು ಪ್ರಶ್ನೆಯನ್ನು ಕೇಳಿದರು, ಯಾಕೆ ಇದನ್ನ ಹಾಕಿದ್ದೀರಪ್ಪ ಇದು ಅಂತ. ನೀವೇ ಹೇಳಿಯಪ್ಪ ಯಾಕೆ ಹಾಕಿರ್ಬೋದು ಅಂತ. ಅದಕ್ಕೆ ಅದು ನೋಡಿದ್ರೆ ಯೋಧನ ಹಾಗೆ ಬದುಕಬೇಕು ಅಂತ ತಾವು ಸಂದೇಶ ಕೊಡ್ತಾ ಇದ್ದೀರೇನೋ ಅಂತ ಅನಿಸುತ್ತೆ ಅಂತ ಒಬ್ಬರು ಹೇಳಿದರು. ಸತ್ಯಪ್ಪ, ಹೌದು, ಅಷ್ಟಲ್ಲದೆ ಇನ್ನೇನು ಅನಿಸುತ್ತಪ್ಪ ಅಂತ. ಅದಕ್ಕೆ ಅವರು ಇಡೀ ಋಷಿ ಸಂಸ್ಕೃತಿಯ ಬಗ್ಗೆ ಆ ಚಿತ್ರವನ್ನು ನೆಪವಾಗಿ ಇಟ್ಕೊಂಡು ಒಂದು ವಿವರಣೆಯನ್ನು ಕೊಟ್ಟರು. ಆ ವಿವರಣೆ, ಈ ಕವಚ ಇದೆಯಲ್ಲ, ಒಬ್ಬೊಬ್ಬನು ಒಂದೊಂದು ಕವಚ ಧಾರಣೆ ಮಾಡಬೇಕಾಗಿದೆ. ಅದು ರಕ್ಷಾ ಕವಚ. ಯಾವ ರಕ್ಷಾ ಕವಚ ಧಾರಣೆ ಮಾಡಬೇಕಾಗಿದೆ ಅಂದರೆ, ನಮ್ಮ ಜೀವನದ ನಡೆನುಡಿಗಳಿದೆಯಲ್ಲ, ಅದರಲ್ಲಿ ಒಂದು ಆದರ್ಶ ಇದ್ದರೆ ಅದೊಂದು ರಕ್ಷಾ ಕವಚ ಇದ್ದ ಹಾಗೆ, ಆಚಾರ ಅನ್ನೋದೊಂದು ರಕ್ಷಾ ಕವಚ ಇದ್ದ ಹಾಗೆ. ಅಂಥ ಒಂದು ರಕ್ಷಾ ಕವಚವನ್ನು ನಾವು ಹೊರಗಡೆಯಿಂದ ಹಾಕಿರಬೇಕು. ಜೊತೆಗೆ ನಮ್ಮ ಮೈನಲ್ಲೇ ಎಡಬಲಗಳೆಂಬ 2 ಮಾರ್ಗಗಳಿದೆ. ಒಂದು ಎಡಗಡೆಗೆ ಹೋಗುತ್ತೆ, ಒಂದು ಬಲಗಡೆಗೆ ಹೋಗುತ್ತೆ, ಇಡ ಪಿಂಗಳ ಅಂತ. ಆ ಮಾರ್ಗಗಳಲ್ಲಿ ವಿಶೇಷವಾಗಿ ಸಂಚಾರ ಮಾಡದೇನೆ ಆ ಮಾರ್ಗವನ್ನು ಒಂದು ದೃಷ್ಟಿಯಿಂದ ಕತ್ತರಿಸಿ ಹತೋಟಿಗೆ ತಂದುಕೊಂಡು ಮಧ್ಯದಲ್ಲಿ ಒಂದು ಮಾರ್ಗ ಇದೆ, ಆ ಮಾರ್ಗದಲ್ಲಿ ಸಂಚರಿಸಬೇಕಪ್ಪ. ಆಗ ವಿಜಯ ಯಾತ್ರೆ ನಿಜವಾಗ್ಲೂ ಸಿದ್ಧವಾಗುತ್ತೆ. ಅವನೇ ನಿಜವಾದ ಯೋಧನಾಗ್ತಾನಪ್ಪ, ಉಳಿದವರಲ್ಲ. ಹೊರಗಡೆಯಿಂದ ಯುದ್ಧಕ್ಕಾಗಿ ಹೋಗುವವನು ಇದನ್ನೆಲ್ಲ ಧಾರಣೆ ಮಾಡ್ತಾನೆ, ಆ ವಿಷಯ ಸರಿ ಇಲ್ಲ ಅಂತಲ್ಲ. ಆದರೆ ನಮ್ಮೊಳಗಡೆನೇ ಒಂದು ಯುದ್ಧ ನಡಿಬೇಕಾಗಿದೆ. ಅದು ಯಾವುದ್ರ ಜೊತೆಗೆ ಅಂತ ಕೇಳಿದರೆ, ರಜಸ್ತಮಸ್ಸುಗಳನ್ನು ಮೆಟ್ಟುವ ವಿಷಯದಲ್ಲಿ ಒಂದು ಯುದ್ಧ ಮಾಡಬೇಕಾಗಿದೆ. ಸತ್ವಗುಣ ಗೆಲ್ಲಬೇಕಾಗಿದೆ. ಸತ್ವಗುಣ ಮಧ್ಯ ಮಾರ್ಗದಲ್ಲಿ ಮೇಲವಾಗಿ ಹೋಗುತ್ತೆ, ಅದು ತುಟ್ಟ ತುದಿಗೆ ಹೋಗಿ ಲಯ ಆಗುವಂಥ ಒಂದು ಗುಣ ಅದು ಸತ್ವಗುಣ. ಹಾಗೆ ಯೋಗಶಾಸ್ತ್ರ ಹೇಳುತ್ತೆ. ಅದೊಂದು ಈಟಿ ಇದ್ದ ಹಾಗೆ. ಈಟಿಯ ಮೇಲ್ಗಡೆ ಹೋಗ್ತಾ ಬಂದಾಗ ಚೂಪಾದಂಥ ಒಂದು ಭಾಗ ಬರುತ್ತೆ, ಅದು ನೇರವಾಗಿದೆ, ರುಜುವಾಗಿದೆ. ಆದ್ದರಿಂದ ಸುಷುಮ್ನಾ ಮಾರ್ಗದ ಪ್ರತಿನಿಧಿಯಾಗಿ ಒಂದು ಈಟಿ, ಇಡಾಪಿಂಗಳುಗಳ ಪ್ರತಿನಿಧಿಯಾಗಿ ಕತ್ತಿ ಒಂದು ಸ್ವಲ್ಪ ಹೀಗೆ ಬಾಗಿ ಬಂದಿರುತ್ತೆ. ಇಡಾಪಿಂಗಳುಗಳು ಹೀಗೆ ಬಾಗಿ ಹೋಗುತ್ತೆ. ಅದರ ಪ್ರತಿನಿಧಿಯಾಗಿ 2 ಕತ್ತಿಯ ಚಿತ್ರವನ್ನು ಕೊಟ್ಟು ಅದು ಹೊರಗಡೆಗೆ ಒಂದು ಕವಚ. ಆ ಕವಚ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ನಡೆನುಡಿಗಳು ಆದರ್ಶವಾಗಿರೋದಾದರೆ ಆ ಒಳಗಡೆ ಇರುವಂಥ ಮಾರ್ಗದಲ್ಲಿ ಊರ್ಧ್ವಗಾಮಿಯಾಗಿ ಸಂಚರಿಸಿ ಆ ಒಳಸತ್ಯವನ್ನು ಕಾಣಬಹುದಪ್ಪ. ಹಾಗೆ ಯೋಧರಾಗಿ ಬದುಕಬೇಕು ಭಾರತೀಯರು ಎಂಬುದಾಗಿ ನಮ್ಮ ಉಪನಿಷತ್ತು ವಾಣಿ ಹೇಳುತ್ತೆ. ಧೀರ ಅನ್ನೋ ಶಬ್ದ ಯಾರಿಗೆ ಅನ್ವಯ ಆಗಬೇಕು ಅಂತ. ಧೀರ ಅಂತ ಕೇಳಿದ ಕೂಡಲೇ ನಮಗೇನನ್ಸುತ್ತೆ, ಯಾರಾದರೂ ಒಬ್ಬ ಭಯಪಡದೆ ಒಂದು ಮಹಾಕಾರ್ಯವನ್ನು ಸಾಧನೆ ಮಾಡಿದ್ರೆ ಅವನು ವೀರ ಅಂತ ಕರಿತೀವಿ, ಶೂರ ಅಂತ ಕರಿತೀವಿ, ಧೀರ ಅಂತ ಕರಿತೀವಿ. ಹಿಮಾಲಯ ಪರ್ವತ ಹದ್ದ ಅಂದರೆ ಒಂದು ಧೀರ ಅಂತಂತೀವಿ. ಯಾವುದೋ ಬಹಳ ಕಡಿದಾದ ಪ್ರದೇಶದಲ್ಲಿ ಯಾವುದೇ ರೀತಿಯಲ್ಲೂ ಅಪಾಯಕ್ಕೊಳಗಾಗದೆ ಸಂಚರಿಸಿ ಬಂದರೆ ಅಂದರೆ ಧೀರ ಅಂತಂತೀವಿ. ಯಾವುದೋ ಗುಹೆ ಒಳಗಡೆಗೆ ಬಹಳ ದೂರದವರೆಗೆ ಹೋಗಿ ಬಂದರೆ ಧೀರ ಅಂತ ಕರಿತೀವಿ. ಆದರೆ ಮೂಲತಃ ಧೀರ ಅನ್ನೋ ಪದ ಉಪನಿಷತ್ ಸಾಹಿತ್ಯದಲ್ಲಿ ಪ್ರಯೋಗವಾಗಿರುವಂಥ ಪದ. ನಿಜವಾದ ಧೀರ ಯಾರಪ್ಪ ಅಂತ ಕೇಳಿದ್ರೆ, ಈ ನಮ್ಮ ಒಳಗಡೆನೇ ಇರುವಂಥ ಒಂದು ಗುಹೆ, ಬಹಳ ಆಳವಾದ ಗುಹೆ, ಎಷ್ಟು ಹೋದರೂ ಮುಗಿದೇ ಇರುವಂಥ ಗುಹೆ, ಅದರಲ್ಲಿ ಒಂಟಿಯಾಗಿ ಸಂಚರಿಸಿ ಆ ಒಳ ಬೆಳಕನ್ನು ಕಂಡವನಿದಾನಲ್ಲ, ಅವನೊಬ್ಬನೇ ನಿಜವಾದ ಧೀರ ಅಪ್ಪ ಅಂತ ಉಪನಿಷತ್ ಸಾಹಿತ್ಯ ಹೇಳುತ್ತೆ. ಕಚ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ. ಒಳಗಡೆ ಇರುವಂತಹ ಪ್ರತ್ಯಗಾತ್ಮವನ್ನು ಒಬ್ಬ ಧೀರನಾದವನು ಮಾತ್ರ ನೋಡ್ತಾನೆ ಅಂತ. ಧೀರ ಅಂದರೆ ಬುದ್ಧಿಯನ್ನು ಸಂಗ್ರಹ ಮಾಡಿ ಹರಿದು ಹೋಗ್ತಾ ಇರೋ ಬುದ್ಧಿಯನ್ನು ಏಕಾಗ್ರಗೊಳಿಸಿ ಅದನ್ನು ಎಲ್ಲಿ ಬಿಡಿಸ್ಬೇಕೋ ಅಲ್ಲಿ ಮಾತ್ರ ಬಿಟ್ಕೋತಾ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಸಾಗುವಂತಹ ವ್ಯಕ್ತಿಯನ್ನು ಧೀರ ಅಂತ ಕರಿಬೇಕು. ಹಾಗೆ ಬುದ್ಧಿಯನ್ನು ಏಕಾಗ್ರಗೊಳಿಸಿ ಒಳಮುಖವಾಗಿ ಬಿಟ್ಟರೆ ಅದು ಗುಹೆಯ ಒಳಗಡೆಗೆ ಅನೇಕ ಅನುಭವಗಳನ್ನು ಪಡ್ತಾ ತುಟ್ಟ ತುದಿಯಲ್ಲಿ ಬೆಳಗುವ ಬೆಳಕಿನಲ್ಲಿ ಹೋಗಿ ಆ ಬುದ್ಧಿ ಲಯವಾಗಿಬಿಡುತ್ತಂತೆ. ಆ ಕಾರ್ಯವನ್ನು ಯಾರು ಸಾಧನೆ ಮಾಡಿದಾನೋ ಅವನೇ ಧೀರ ಅಂತ. ಯಾಕೆ ಅಂತ ಕೇಳಿದ್ರೆ, ಈ ಕಾರ್ಯ ಮಾಡೋದಕ್ಕೆ ಸಾಮಾನ್ಯ ಧೈರ್ಯ, ಸಾಹಸ, ಪರಾಕ್ರಮ ಯಾವುದೂ ಸಾಕಾಗಲ್ಲ. ಹೊರಗಡೆ ಯುದ್ಧ ಮಾಡೋದಕ್ಕೆ ಯಾವುದೋ ಒಂದು ಮಧ್ಯಮ ವರ್ಗದ ಧೈರ್ಯ, ಸಾಹಸ, ಪರಾಕ್ರಮ ಬೇಕು. ಅದಕ್ಕಿಂತ ಎಷ್ಟೋ ಕೋಟಿ ಕೋಟಿ ಪಾಲು ಧೈರ್ಯ, ಸಾಹಸ, ಪರಾಕ್ರಮ ಬೇಕಂತೆ. ಯಾಕೆಂದರೆ ಆ ಗುಹೆ ಒಳಗಡೆ ಹೋಗುವಾಗ ಅಧೈರ್ಯ ಹುಟ್ಟುತ್ತಂತೆ, ಮುಂದಕ್ಕೆ ಹೋಗಕ್ಕೆ ಆಗೋಲ್ಲಂತೆ, ಹಿಂದಕ್ಕೆ ಬರೋಣ ಅಂತ ಅನ್ಸುತ್ತಂತೆ, ಮನಸ್ಸು ಹೊರಗಡೆ ಎಳ್ಕೊಂಬಂದು ಬಿಟ್ಬಿಡುತ್ತಂತೆ ಒಳಗಡೆ ಹೋಗೋದಕ್ಕೆ ಹೆದರಿಕೆ ಆಗಿ. ಅದನ್ನು ಮೃತ್ಯು ಭಯ ಅಂತ ಕರೀತಾರೆ. ಎಷ್ಟೋ ಜನ ಜ್ಞಾನಿಗಳು ಹೇಳ್ತಾರೆ, ಸಾಧಕನಿಗೆ ತುಂಬ ದೊಡ್ಡ ತೊಂದರೆ ಕೊಡುವಂಥ ಕೆಲಸ ಮೃತ್ಯು ಭಯ. ಅದನ್ನು ಗೆಲ್ಲುವ ತನಕ ಆ ಸಾಧನಾ ಮಾರ್ಗದಲ್ಲಿ ಮೇಲಕ್ಕೆ ಹೋಗೋಕ್ಕಾಗಲ್ಲ ಅಂತ. ಅದನ್ನ ಗೆಲ್ಲೋದೇನು ಸಾಮಾನ್ಯದ ಕೆಲಸ ಅಲ್ಲ, ತುಂಬ ಕಟ್ಟದ ಕೆಲಸ ಅಂತ ಹೇಳ್ತಾರೆ. ಆ ಮೃತ್ಯು ಭಯವನ್ನು ಗೆದ್ದೊಂದು ನಿಜವಾದ ಧೀರ. ಅಂಥ ಧೀರ ಆ ಒಳಸತ್ಯವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂತ ಆ ಚಿತ್ರವನ್ನು ಹೊರಗಡೆ ಇಟ್ಟು ಅದು ಮೌನ ವ್ಯಾಖ್ಯಾನವನ್ನು ಮಾಡುವಂತೆ ಅವರು ಒಂದು ಸಂದೇಶವನ್ನು ಹೀಗೆ ಕೊಡ್ತಾ ಇದ್ರು ಅನ್ನೋ ರೀತಿಯಾದ ವಿಷಯವನ್ನು ನೆನಪಿಸ್ಕೋತಾ, ಅವರೊಬ್ಬ ಇಂದಿನ ಕಾಲಕ್ಕೆ ಋಷಿ ಸಂಸ್ಕೃತಿಯನ್ನು ಮನದಟ್ಟು ಮಾಡೋದಕ್ಕೆ ಜನಗಳ ಮನೋಭೂಮಿಕೆಯಾಗಿದೆ. ಆ ನೇರದಲ್ಲಿ
ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದಂಥ ಒಬ್ಬ ಮಹಾಮಹಿಮ ಅಂತ ಸಂಕ್ಷೇಪವಾಗಿ ಹೇಳ್ಬೋದು. ಇವತ್ತಿನ ನಡೆ ಹೇಗಿದೆ ಗಮನಿಸಿ ನೋಡಿದ್ರೆ ಈ ಆಧುನಿಕ ವಿಜ್ಞಾನದ ಪರಿಣಾಮ ಅಂತ ಹೇಳ್ಬೋದು. ಮಕ್ಕಳುಗಳಿಗೆ ಯಾವುದೇ ಒಂದು ವಿಷಯ ಹೇಳಿದರೆ ಅದು ಯಾಕೆ ಮಾಡಬೇಕು ಅಂತ ಹೇಳುವಂಥ ಮೊದಲು ಪ್ರಶ್ನೆ ಕೇಳುತ್ತೆ. ನಿನ್ನೆ ಹೇಳಿದೆ ರಂಗೋಲಿ ಅಂತ. ರಂಗೋಲಿಯನ್ನು ನಾವೇನಾದ್ರು ಹೀಗೆ ಇಡಬೇಕು ಅಂತ ಹೇಳಿದ್ರೆ ಅದು ಯಾಕೆ ಹಾಗೆ ಇಡಬೇಕು ಅಂತ ಮಕ್ಕಳು ಕೇಳುತ್ತವೆ. ಹಿಂದಿನ ಕಾಲದಲ್ಲಿ ಕೇಳ್ತಾ ಇರಲಿಲ್ಲ ಅಂತ ಅರ್ಥ ಅಲ್ಲ. ಹಿಂದಿನ ಕಾಲದ ಮಕ್ಕಳ ನಡೆಯಲ್ಲಿ ಒಂದು ವಿಶಿಷ್ಟವಾದ ಗಾಂಭೀರ್ಯ ಇತ್ತು. ಅವ್ರು ನಿಧಾನವಾಗಿ ಕೇಳ್ತಾ ಇದ್ರು. ಎಷ್ಟೋ ವಿಷಯ ತಾನಾಗೆ ಅರ್ಥ ಆಗೋ ಕಾಲ ಬಂದಾಗ ಅರ್ಥ ಆಗ್ತಾ ಇತ್ತು. ಅಷ್ಟು ಸಮಾಧಾನ ಚಿತ್ತರಾಗಿದ್ದು ಯಾವುದೋ ಒಂದು ಕಾಲದಲ್ಲಿ ಅರ್ಥ ಮಾಡ್ಕೋತಾ ಇದ್ರು. ಹಾಗೆ ಗಂಭೀರವಾಗಿದ್ದರು. ಇವತ್ತಿನ ಕಾಲದ ಮಕ್ಕಳಲ್ಲಿ ಹಾಗಲ್ಲ. ಬುದ್ಧಿ ಬಹಿರ್ಮುಖ ತುಂಬ ಚೆದರಿಬಿಟ್ಟಿದೆ. ಅದನ್ನು ಪ್ರತಿಯೊಂದು ವಿಷಯಕ್ಕೂ ಕುತಃ ಅಂತ ಪ್ರಶ್ನೆ ಮಾಡ್ತಾರೆ. ಇದ್ಯಾಕೆ 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 ಯಾಕೆ ಹೇಳಿ ಅಂತ. ಯಾವ್ದಾದ್ರು ಒಂದು ಬಟ್ಟೆಯನ್ನು ಹೀಗೆ ಹೊದ್ಕೋಬೇಕು ಅಂದರೆ ಅದ್ಯಾಕೆ ನಾನು ಹೀಗೆ ಹೊದ್ಕೋತೀನಿ ಏನು ತೊಂದರೆ ಅಂತ ಕೇಳುತ್ತವೆ ಮಕ್ಕಳು ಸ್ವಭಾವತಃ. ಇಲ್ಲ ಕುಂಕುಮನ ಹಣೆಯಲ್ಲಿ ಇಟ್ಕೋಬೇಕು ಅಂತಂದರೆ ಅದು ಅಲ್ಲೇ ಯಾಕೆ ಇಟ್ಕೋಬೇಕು, ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳುತ್ತವೆ ಮಕ್ಕಳು. ಬಗೆ ಪ್ರಶ್ನೆ ಕೇಳುತ್ತವೆ ಮಕ್ಕಳಿಗೆ. ಅದೇನು ಅಲ್ಪ ಸ್ವಲ್ಪ ಅಲ್ಲ. ಆ ರೀತಿಯಾದಂಥ ಒಂದು ನಡೆ ತುಂಬ ಬಂದ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಅದು ಸ್ವಲ್ಪ ಬೇರೆ ರೂಪದಲ್ಲಿ ಇತ್ತು. ಅಲ್ಲೂ ಜಿಜ್ಞಾಸೆ ಇತ್ತು, ಅರ್ಥ ಮಾಡ್ಕೋಬೇಕು ಅನ್ನೋ ನಡೆ ಎಲ್ಲ ಕಾಲದಲ್ಲೂ ಇತ್ತು. ಆದರೆ ಯಾವ ಕಾಲದಲ್ಲಿ ಯಾರನ್ನು ಹೇಗೆ ಕೇಳಬೇಕು ಅನ್ನೋ ಬಗ್ಗೆ ಸಹಜವಾಗಿ ಒಂದು ಗಾಂಭೀರ್ಯ ಪ್ರಕೃತಿಯಲ್ಲಿ ಏರ್ಪಡ್ತಾ ಇತ್ತು. ಅದು ಒಂದು ದೃಷ್ಟಿಯಿಂದ ಇವತ್ತು ಕಳಚ್ತಾ ಇದೆ ಅಂತ ಅನಿಸುತ್ತೆ ಅನೇಕ ಸಂದರ್ಭಗಳನ್ನು ನೋಡಿದಾಗ. ಹಾಗೆ ಒಬ್ಬ ಅತ್ಯಂತ ಗಂಭೀರವಾದ ವ್ಯಕ್ತಿಯಾಗಿ ಈ ಕಾಲದ ಅವಶ್ಯಕತೆ ಅಂದರೆ ಯುಕ್ತಿ ಕೊಟ್ಟು ಹೇಳೋದನ್ನ ಸುಮ್ಮನೆ ಯಾವುದೋ ನೀ ಹೇಳ್ತೀನಿ ಅಂತ ನಾನು ಒಪ್ಕೊಳ್ಳೋಕ್ಕಾಗಲ್ಲ. ನನಗೆ ಅದಕ್ಕೆ ಪ್ರಯೋಗ ತೋರಿಸು, ಅರ್ಥ ಮಾಡಿಸು, ಆಮೇಲೆ ನಾನು ಅನುಸರಿಸ್ತೇನೆ ಅಂತ ಒಂದು ನಡೆ ಇವತ್ತು ಪ್ರಕೃತಿನಲ್ಲಿ ಬಂದ್ಬಿಟ್ಟಿದೆ. ಈ ನಡೆಗೆ ಉತ್ತರ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರು ಶ್ರೀರಂಗ ಮಹಾಗುರುಗಳು. ಅದು ತುಂಬ ವಿಶಿಷ್ಟವಾದಂತಹದ್ದು ಅಂತ ಅನಿಸುತ್ತೆ. ಭಾರತ ದೇಶದ ಇತಿಹಾಸವನ್ನು ಗಮನಿಸಿ ನೋಡಿದ್ರೆ ಇಂತಹ ಕಾರ್ಯವನ್ನು ಅಲ್ಪ ಸ್ವಲ್ಪ ಅಲ್ಲಲ್ಲಿ ಮಾಡಿರುವಂಥ ವಿಷಯ ಇದೆ, ಇಲ್ಲ ಅಂತಲ್ಲ. ಪ್ರತಿಯೊಂದಕ್ಕೂ ಕಾರಣವನ್ನು ಕೊಟ್ಟು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹದ್ದು ಅಲ್ಪ ಸ್ವಲ್ಪ ಇದೆ. ಆದರೆ ನೇರವಾಗಿ ಇದೇ ತಮ್ಮ ಪ್ರಯೋಗ ಕ್ಷೇತ್ರ ವಿಷಯವನ್ನು ಯುಕ್ತಿಸಮ್ಮತವಾಗಿಯೋ ಪ್ರಯೋಗ ಸಮ್ಮತವಾಗಿಯೋ ಸಮಾಜದ ಮುಂದೆ ಇಡ್ತೇನೆ ಅನ್ನೋ ರೀತಿಯಾಗಿ ನಿರಂತರವಾಗಿ ಪರಿಶ್ರಮಿಸಿದಂತಹ ವ್ಯಕ್ತಿತ್ವ ತುಂಬ ಅಪೂರ್ವ. ಅಂಥ ಒಂದು ವ್ಯಕ್ತಿತ್ವ ಶ್ರೀರಂಗ ಮಹಾಗುರುಗಳು ಅಂತ ಹೇಳಿ ನನ್ನ 4 ಮಾತುಗಳನ್ನು ಅಂತಹ ಕಾಲಕ್ಕೆ ಅತ್ಯಂತ ಯುಕ್ತವಾದಂಥ ಸಂದೇಶವನ್ನು ಪಾಠವನ್ನು ಸಮಾಜಕ್ಕೆ ಕೊಟ್ಟು ತಾವು ಮಹಾಯೋಗಿಗಳಾಗಿ ಅಂತಹ ಯೋಗ ಪ್ರಪಂಚ ವಿಸ್ತಾರವಾಗೋದಕ್ಕೆ ಬೇಕಾಗುವಂಥ ಮಾರ್ಗವನ್ನು ಕೊಟ್ಟಂಥ ಮಹಾಮಹಿಮರ ಪದಪದ್ಮಗಳಲ್ಲಿ ಈ 4 ಮಾತುಗಳು ಲಯವಾಗಲಿ ಎಂಬುದಾಗಿ ಕೇಳ್ಕೋತಾ ಪ್ರವಚನವನ್ನು ಮುಕ್ತಾಯ ಮಾಡುತ್ತೆ. ಶ್ರೀಕೃಷ್ಣ ಅರ್ಪಣ.